ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವमुपास्महे ನಮೋ ನಮೋ ನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮೆ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯಷ್ಟಾನಿ ಮಾಧವ ಶ್ರೀವೆಂಕಟೇಶಂ ಲಕ್ಷ್ಮೀಶಮನಿಷ್ಟಜ್ಞಮಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ ಹರಿ ಓಂ. ನಿನ್ನೆ ದಿನ ನಾವು ಶ್ರೀನಿವಾಸನ ಆಗಮನ ಆಗಿರುವಂತಹ ವಿಚಾರ ಯಾಕಾಯಿತು ಅಂತನ್ನುವಂಥದ್ದನ್ನು ನೋಡಿದ್ವಿ. ಕೊಲ್ಲಾಪುರಕ್ಕೆ ಕರವೀರಪುರಕ್ಕೆ ಲಕ್ಷ್ಮೀದೇವಿ ಬರ್ತಾಳೆ, ಈ ಕಡೆ ವೆಂಕಟಾದ್ರಿಗೆ ಶ್ರೀನಿವಾಸ ಬರ್ತಾನೆ ಅಂತನ್ನುವಂಥ ಚರಿತ್ರೆ ಅಂತನ್ನೋದನ್ನು ನೋಡಿದ್ವಿ. ಅಲ್ಲಿ ಬಂದ ಮೇಲೆ ಚೋಳರಾಜನ ಒಂದು ಸಂಪರ್ಕ ಅಂತನ್ನೋದಾಗ್ತದೆ. ತನ್ನಿಮಿತ್ತವಾಗಿ ಮುಂದೆ ಚೋಳರಾಜನ ಅನುಗ್ರಹವನ್ನು ಮಾಡ್ತಾನೆ. ಮುಂದೇನಾಯಿತು ಅಂತನ್ನುವಂಥದ್ದನ್ನು ಕದಾಚಿತ್ ವೆಂಕಟೇಶಸ್ತು ಔಷಧಾರ್ಥಂ ಸ್ವಯಂ ಹರಿಹಿ ಗಮನಾಭಿಮುಖೋ ಭೂತ್ವಾ ನಿರ್ಜಗಾಮಾರುಣೋದಯೇ. ಅರುಣೋದಯದಲ್ಲಿ ತನಗಾಗಿರುವಂತಹ ಶಿರಕ್ಕೆ ಆಗಿರುವಂತಹ ಒಂದು ಗಾಯ ಅದನ್ನು ನಿವಾರಣೆ ಆಗಬೇಕು ಅಂತನ್ನೋ ಸಲುವಾಗಿ ತಾನು ಹೊರಡ್ತಾನಂತೆ. ಹೊರಟು ಔಷಧಿ ಸಸ್ಯಗಳನ್ನೆಲ್ಲ ತರಬೇಕು ಅಂತನ್ನೋ ಸಲುವಾಗಿ ಔಷಧಿ ಸಸ್ಯಗಳ ಸಲುವಾಗಿ ಹೊರಡ್ತಾನೆ. ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರಃ. ಆ ವರಾಹ ದೇವರು ಕೂಡ ಆ ಸಂದರ್ಭದಲ್ಲಿ ಅವನ ವರಾಹ ಮೂಲ ಪುರುಷ, ಅಲ್ಲಿ ಅವನದೇ ಅದೆಲ್ಲ ಪೂರ್ತಿ ಪರ್ವತದ ಒಂದು ನಿಯಂತ್ರಣ ಅಂತನ್ನುವಂಥದ್ದು. ಯದ್ಯಪಿ ಚೋಳರಾಜ ಅದನ್ನು ರಾಜನಾಗಿ ನಿಯಂತ್ರಣ ಮಾಡಿದರೂ ಕೂಡ ಆ ಪರಮಾತ್ಮ ತನ್ನ ಅಧೀನವಾಗಿ ಇದನ್ನು ಇಟ್ಕೊಂಡಿರ್ತಾನೆ. ಈಗ ನಮ್ಮ ದೇಶ ಯಾರ್ದೋ ರಾಜಕೀಯವಾಗಿ ಯಾರ್ದೋ ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಿದ್ದಾದ್ರೂ ಒಬ್ಬ ವ್ಯಕ್ತಿ ಅದನ್ನು ಸ್ವಾಧೀನ ಮಾಡ್ಕೊಂಡು ಹೆಂಗೆ ಇಟ್ಕೊಂಡಿರ್ತಾನೋ ಹಾಗೆ ವರಾಹನ ಸ್ವಾಧೀನದಲ್ಲಿರುವಂತಹದ್ದು. ಆಗ ಅಲ್ಲೇನಾಗ್ತದಪ್ಪ ಅಂತಂದರೆ ಯದಾ ಗತಸ್ತದಾ ದೇವ ದದೃಶೇ ವೆಂಕಟೇಶ್ವರಂ ಗರ್ಜಂತಃ ಕೋಸಿ ಕೋಸೀತಿ ಸೂಕರಾಹ ತ್ರಯ ಛಾಯಯು. ಅಲ್ಲಿ ಜೋರಾಗಿ ಗರ್ಜನೆ ಮಾಡ್ತಾ ಬರ್ತಾನಂತೆ ವರಾಹದೇವರು. ಜೋರಾಗಿ ತನ್ನ ಸೂಕರ ಸಂಘದ ಜೊತೆಗೆ ತಾನು ಬರ್ತಾ ಕಾಡೊಳಗಡೆನೆ ಗರ್ಜನೆ ಮಾಡ್ತಾ ಇರ್ತಾನಂತೆ. ಆ ಗರ್ಜನೆಗೆ ಕೋಸಿ ಯಾರಪ್ಪ, ಯಾರು ನೀನು ಅಂಥೇಳಿ ಆ ವೆಂಕಟೇಶ್ವರನನ್ನು ನೋಡಿ ಜೋರಾದ ಗರ್ಜನೆ ಮಾಡ್ತಾನಂತೆ. ತಾಂದೃಷ್ಟ್ವಾ ಜಗದೀಶಸ್ತು ತತ್ರ ಲೀನೋ ಭವೇದ್ಧರಿಹಿ ಲೀನಂತಂ ವೆಂಕಟಂ ದೃಷ್ಟ್ವಾ ವರಾಹ ವದನೋ ಹರಿಹಿ. ಅಲ್ಲಿರುವಂತಹ ವೆಂಕಟೇಶ್ವರನನ್ನು ಶ್ರೀನಿವಾಸನನ್ನು ನೋಡ್ತಾನಂತೆ ವರಾಹದೇವರು. ನೋಡಿದ ಮೇಲೆ ವೈಕುಂಠಾದಾಗತಂ ಮತ್ವಾ ವೆಂಕಟೇಶಂ ಶ್ರೇಯಃಪತಿಂ ಉವಾಚ ವಚನಂ ದೇವ ಧೈರ್ಯಮಾಲಂಬ್ಯ ಬುದ್ಧಿಮಾನ್. ಸಂಕೋಚದಿಂದ ಕೂಡ್ತಾ ಇರ್ತಾನಂತೆ ಶ್ರೀನಿವಾಸ. ಸಂಕೋಚ ಮಾಡ್ಕೋಬೇಡ, ಹೇಳು ಅಂತ ಹೇಳಿ ವರಾಹದೇವರು ಮಾತುಗಳನ್ನು ಹೇಳ್ತಾರೆ. ವೈಕುಂಠದಿಂದ ಯಾವಾಗ ಬಂದಿಯಪ್ಪ ನೀನು? ಸೋಪಿ ಶ್ವೇತವರಾಹಂತಂ, ನಾನು ಶ್ವೇತವರಾಹ ಅಂತೇಳಿ ತನ್ನ ಒಂದು ಪರಿಚಯ ಮಾಡ್ಕೊತಾನಂತೆ. ಮಾಡಿಕೊಂಡ ಮೇಲೆ ನಿರೀಕ್ಷಮಾಣಂ ಸೋತ್ಕಂಠಂ, ಭಾಳ ಸಂತೋಷದಿಂದ ಪರಸ್ಪರ ಶ್ರೀನಿವಾಸ ದೇವರು ಮತ್ತು ವರಾಹದೇವರು ಒಬ್ಬರನ್ನೊಬ್ಬರನ್ನು ಅವಲೋಕನ ಮಾಡ್ತಾರಂತೆ. ಆ ಅವಲೋಕನದಲ್ಲಿ ಅಂತಹ ಒಂದು ಅನ್ಯೋನ್ಯವಾದಂತಹ ಭಾವ ಇತ್ತಂತೆ. ಪರಸ್ಪರ ನೋಡ್ತಾ ಅಶು ಸಂದಿಗ್ಧ ಲೋಚನವು, ಈ ವರಾಹದೇವರಿಗೆ ಮತ್ತು ಶ್ರೀನಿವಾಸ ದೇವರಿಗೆ ಇಬ್ಬರಿಗೂ ಕೂಡ ಕಣ್ತುಂಬ ನೀರು ಹರಿತಿತ್ತಂತೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ. ಇದೊಂದು ದೈವಮಾಯ ಅಷ್ಟೇ, ಪರಮಾತ್ಮನ ಅಚಿಂತ್ಯ ಶಕ್ತಿ ಅಂತನ್ನುವಂಥದ್ದನ್ನು ನಿನ್ನೆ ನಾವು ನೋಡಿದ್ವಿ. ಆ ರೀತಿಯಾಗಿ ನಮಗೆ ತುಂಬ ಇಷ್ಟ ಆಗುವಂತಹ ವಸ್ತು ಅಂತಂದರೆ ನಾವೇನೆ. ಕನ್ನಡಿ ಮುಂದೆ ನಿಂತಾಗ ಇಬ್ಬರು ಕನ್ನಡಿ ಮುಂದೆ ನಿಂತಾಗ ನಮ್ಮ ಮುಖ ನಾವು ನೋಡ್ತೀವಿ ಹೊರತು ಇನ್ನೊಬ್ರು ಹೇಗೆ ಕಾಣ್ತಾರೆ ಅನ್ನೋದನ್ನು ನೋಡ್ಲಿಕ್ಕೆ ಇಷ್ಟ ಆಗಲ್ಲ. ಹಾಗೆ ಆ ಕನ್ನಡಿಯಂತೆ ತನ್ನ ರೂಪವನ್ನೇ ತನ್ನ ಇನ್ನೊಂದು ರೂಪದಿಂದ ನೋಡ್ತಾ ಪರಮಾತ್ಮ ಅಚಿಂತ್ಯವಾದಂತಹ ಶಕ್ತಿಯಿಂದ ನಿರ್ಮಾಣವಾದಂತಹ ಎರಡೂ ಶರೀರಗಳನ್ನು ಆಲೋಚನೆ ಮಾಡ್ತಾ ಅಷ್ಟೊಂದು ಪ್ರೀತ್ಯಾಸ್ಪದರಾಗಿ ಕ್ರೋಢ ನಾರಾಯಣು ಸಾಕ್ಷಾತ್ ರೂಪದ್ವಂದ್ವ ವಿರಾಜಿತವು, ಎರಡೂ ರೂಪದ್ವಂದ್ವಗಳು ಅಲ್ಲಿ ವಿರಾಜಿಸ್ತಾ ಇತ್ತು ಅಂತನ್ನುವಂಥದ್ದನ್ನು ಹೇಳ್ತದೆ. ಅದಾದ ಮೇಲೆ ಈ ಎರಡೂ ಸಮ್ಮೇಳನ ಅಂತನ್ನುವಂಥದ್ದನ್ನು ನೋಡಿ ಬ್ರಹ್ಮರುದ್ರಾದಿಗಳೆಲ್ಲರೂ ಕೂಡ ಮೇಲಿನಿಂದ ಪುಷ್ಪವೃಷ್ಟಿ ಮಾಡ್ತಾರಂತೆ.
ಅದಾದ ಮೇಲೆ ಯಥಾಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ವಯಃ ತಥಾ ಅವತಾರಂ ಆಕಾಂಕ್ಷನ್ ರಮತೆ ಪ್ರಾಕೃತೋ ಯಥಾ. ಹೇಗೆ ಯುಗಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ ಪರಮಾತ್ಮ ತನ್ನ ಅವತಾರಗಳನ್ನು ಮಾಡ್ತಾ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭೂತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದನು ಕೃಷ್ಣ. ಯಾವಾಗೆಲ್ಲ ಧರ್ಮದ ಬೋಧನೆ ಅಂತನ್ನುವಂಥದ್ದು ಸಮಾಜಕ್ಕೆ ಅವಶ್ಯಕ ಅಂತ ಆಗ್ತದೋ, ಹಿಂದಿನ ಬೋಧನೆ ಅಂತನ್ನುವಂಥದ್ದು ಕುಂಠಿತಗೊಂಡಿರ್ತದೋ, ಅದನ್ನು ಮತ್ತೆ ಉತ್ತೇಜನಗೊಳಿಸಲಿಕ್ಕೆ ಪರಮಾತ್ಮನ ಅವತಾರಗಳು ಅಂತನ್ನುವಂಥದ್ದು ನೋಡ್ತೀವಿ ನಾವು. ಇತಿ ಅನ್ಯೋನ್ಯಂ ಭಾಷಮಾಣೌ ಸಾಕ್ಷಾತ್ ನಾರಾಯಣ ಉಭೌ ಸಕೌತುಗೋಚ ಸಂವೀಕ್ಷ್ಯ ಸ್ತುತ್ವಾ ಸ್ವಂ ಸ್ವಂ ಪದಂತತಃ. ಇಬ್ಬರು ಒಬ್ರನ್ನೊಬ್ಬರು ಸ್ತೋತ್ರ ಮಾಡ್ತಾರಂತೆ. ವರಾಹ ಶ್ರೀನಿವಾಸನ ಸ್ತೋತ್ರ ಮಾಡ್ತಾನೆ, ಶ್ರೀನಿವಾಸ ವರಾಹನ ಸ್ತೋತ್ರ ಮಾಡ್ತಾನೆ. ವರಾಹ ಕೇಳ್ತಾನೆ, ತ್ಯಕ್ತ್ವಾ ವೈಕುಂಠ ಲೋಕಂತೂ ಕಿಮರ್ಥಂ ತ್ವಮಿಯಃ ಗತಃ. ಅಲ್ಲಪ್ಪ, ವೈಕುಂಠದಲ್ಲಿ ಎಷ್ಟೆಲ್ಲ ಸೌಖ್ಯಗಳಿವೆ, ಆ ವೈಕುಂಠ ಬಿಟ್ಟು ಏನಕ್ಕೆ ಭೂಲೋಕಕ್ಕೆ ಬರ್ಲಿಕ್ಕೆ ಹೋದಿ ನೀನು ಅಂತ ವರಾಹ ಪ್ರಶ್ನೆ ಮಾಡ್ತಾನಂತೆ. ತದ್ವದಸ್ವ ಮಹಾಭಾಗ, ಅದು ಹೇಳಪ್ಪ ನೀನು ಅಂತ ಕೇಳಿದೆ. ಶ್ರೀನಿವಾಸ ಹೇಳ್ತಾನಂತೆ, ಹೀಗೆಲ್ಲ ಭೃಗು ಋಷಿಗಳು ಬಂದಿದ್ದರು, ಅವರ ಅಂಗ್ರಿ ಈ ಪ್ರಹಾರದಿಂದ ಲಕ್ಷ್ಮೀ ಕೊಲ್ಲಾಪುರಕ್ಕೆ ಹೋದ್ಲು, ಹಾಗೆ ನಾನು ಇಲ್ಲಿ ಹುಡುಕ್ತಾ ಬಂದೆ, ಇದು ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅಂತ ಗೊತ್ತಾಗಿ ವೈಕುಂಠನೇ ಇದು ಅಂತ ಮತ್ತೆ ಇಲ್ಲಿ ನಾನು ವಾಸಕ್ಕೆ ಅಂತ ಬಂದಿದ್ದೇನೆ. ದೈವೇನ ದೃಷ್ಟವಾನಸ್ಮಿ ತ್ವಾಹಂ ಏಷ ಧರಾಧರಂ ಅತ್ರೈವ ನಿವಸಾಮೀತಿ ಸಂಕಲ್ಪೋ ಮಮ ವರ್ತತೆ. ಇಲ್ಲೇ ಇರಬೇಕು ಅಂತನೋ ಸಂಕಲ್ಪ ನಂದಿದೆ, ಇಲ್ಲಿದ್ದು ಹೋಗಬೇಕು ಅಂತಿಲ್ಲ, ಇಲ್ಲಿ ಇರಬೇಕು ಅನ್ನೋ ಸಂಕಲ್ಪ ಇದೆ ಅಂತ ಅವತ್ತು ಮಾಡಿದ ಸಂಕಲ್ಪ ಶ್ರೀನಿವಾಸ ಇವತ್ತಿನ ತನಕ ತಾನು ಬಿಡದೆ ಅಲ್ಲಿ ಇರುವಂಥವನಾಗ್ತಾನೆ ಅಂತ ಕೇಳ್ತಾನೆ. ಅದಾದಮೇಲೆ ಸರಿ ನೀನು ಇರು, ಬೇಡ ಅನ್ನಲ್ಲ. ಉವಾಚ ವಚನಂ ದೇವಂ ಸ್ಥಳಂ ಮೌಲೇನ ಗೃಹ್ಯತಾಂ. ನೀ ಇರು, ಬೇಡ ಅನ್ನಲ್ಲ, ಇದು ಎಷ್ಟಾಗ್ತದೇನೋ ಒಂದು ಸತಿ ವ್ಯವಹಾರ ಮಾತಾಡ್ಕೊಳ್ಳೋಣ ಅಂತ ಮಾತಾಡ್ತಾನಂತೆ. ಇಲ್ಲಿ ಹಂಗೆ ಇರಲಿಕ್ಕಾಗಲ್ಲ, ಒಂದಿಷ್ಟು ಇದಕ್ಕೆ ಬೆಲೆ ಕಟ್ಟಿಬಿಟ್ಟು ನೀನು ನಿನಗೆ ಬೇಕಾದಷ್ಟು ಜಾಗ ತೊಗೊಂಡು ಇಲ್ಲಿ ಇರ್ಬೋದು, ನಾನೇನು ಬೇಡ ಅನ್ನಲ್ಲ ಅಂತ ವರಾಹದೇವ್ರು ಹೇಳ್ತಾರಂತೆ. ಅದಾದಮೇಲೆ ಅವನೇನಲ್ಲಿ ನೆಗೋಷಿಯೇಷನ್ ಮಾಡಲಿಕ್ಕೇನು ಹೋಗಲಿಲ್ಲ, ನೇರವಾಗಿ ಶ್ರೀನಿವಾಸ ಹೇಳೇ ಬಿಡ್ತಾನೆ, ಇಷ್ಟೇ ನಾನು ಕೊಡಲಿಕ್ಕಾಗೋದು ಅಂತ. ಪ್ರಥಮಂ ದರ್ಶನಂ ಚ ಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೇ. ನೋಡಪ್ಪ, ನಿನಗೆ ಕಲಿಗಾಲದಲ್ಲಿ ಜನ ದರ್ಶನಕ್ಕೆ ಅಂತ ಬರ್ತಾರೆ, ಬಂದಾಗ ಪ್ರಥಮಂ ದರ್ಶನಂ ಚ ಸ್ಯಾತ್, ಪ್ರಥಮ ದರ್ಶನ ನಿನಗೆ ಕೊಡ್ತೀನಿ, ಇದೇ ನಿನಗೆ ಕೊಡುವಂತಹ ಕಾಣಿಕೆ ಅಂತ ಹೇಳ್ತಾನೆ. ಅದು ಅವತ್ತು ಶ್ರೀನಿವಾಸ ಕೊಡೋ ಕಾಣಿಕೆ ನಾವು ಹುಂಡಿ ಒಳಗೆ ಅಷ್ಟೇ ಹಾಕೋದು ಅಂದ್ಕೊಂಡಿವಿ. ಅದರ ಜೊತೆ ವರಾಹನ ಮೊದಲ ದರ್ಶನನೂ ಕೂಡ ಕಾಣಿಕೆ ರೂಪದಲ್ಲಿ ಶ್ರೀನಿವಾಸನೇ ಸಂಕಲ್ಪ ಮಾಡಿ ಹೇಳಿದ್ದಾನೆ ಅದನ್ನು. ಹಾಗಾಗಿ ವರಾಹದೇವರ ದರ್ಶನ ಇಲ್ದಂಗೆ ಅಲ್ಲಿ ಶ್ರೀನಿವಾಸನ ದರ್ಶನ ಅಂತನ್ನುವಂಥದ್ದು ಸಂಪ್ರದಾಯದಲ್ಲಿ 190 ಜನ ಮಾಡಲ್ಲ. ಆದರೆ ಕೆಲವೊಮ್ಮೆ ಮಾಡುವಂಥ ಅವಸರ ಬಂದ್ರೂ ನಾವು ನಮ್ಮ ಅವತ್ತಿನ ವೇಳಾಪಟ್ಟಿ ಅನ್ನೋದನ್ನು ಸೂಕ್ಷ್ಮವಾಗಿ ರೂಪಿಸಿರಬೇಕು. ಮೊದಲು ವರಹನ ದರ್ಶನ ಮಾಡಿಕೊಂಡು ಶ್ರೀನಿವಾಸನ ದರ್ಶನ ಮಾಡ್ಕೊಳ್ಳೋವಂಥ ಈ ವರಾಹದೇವ್ರ ಗುಡಿ ಯಾವುದೋ ಟೈಮ್ನಾಗ ಬಾಗ್ಲಾಕಿರ್ತಾರೆ, ಅವಾಗ ಅಲ್ಲಿ ಅರ್ಜೆಂಟ್ನ ಕರಿತಿರ್ತಾರೆ ಬರ್ರಿ ಅಂತ. ಅಂಥದ್ದನ್ನು ಮೊದಲೇ ನಾವು ಯೋಚನೆ ಮಾಡ್ಕೋಬೇಕು, ಗಡಿಬಿಡಿ ಒಳಗೆ ಮಾಡ್ಕೊಳ್ಳೋದಕ್ಕಿಂತ. ಯಾಕಂದರೆ ಶ್ರೀನಿವಾಸನೇ ಸಾಕ್ಷಾತ್ ಹೇಳಿದ್ದೇನೆ, ಪ್ರಥಮಂ ದರ್ಶನಂ ಚಾಸ್ಯಾತ್ ನೈವೇದ್ಯಂ ಕ್ಷೀರಸೇಚನಂ. ಮೊದಲು ಕ್ಷೀರಾಭಿಷೇಕ ವರಾಹನಿಗೇನೆ, ನೈವೇದ್ಯ ವರಾಹನಿಗೇನೆ. ಇದಮೇವ ವರಂ ದ್ರವ್ಯಂ ದದಾಮಿ ಕರುಣಾನಿಧೇ ಅಂತ ಅವನೇ ಹೇಳ್ತಾನೆ. ದಾಸ್ಯಾಮಿ ಯತ್ತೆ ಭೂಕಾಂತಂ ತದಂಗಿ ಕುರು ಮಾಧವ ಅಂತ ಕೇಳ್ಕೊತಾನಂತೆ. ವರಂ ದ್ರವ್ಯಂ ಇದಂ ತಾತ ಕೃಪಾಂ ಕುರು ದಯಾನಿಧೆ ಇತ್ಯುಕ್ತೋ ಹಿರಣ್ಯಾಕ್ರೂಢ ಹರಯೇ ಸ್ಥಾನಕಾಂಕ್ಷಯೇ. ಅದಾದ ತಕ್ಷಣ ಭಾಳ ಪ್ರೀತಿಯಿಂದ ವರಹದೇವರು, ಆಯ್ತಪ್ಪ ನೀನು ಇಲ್ಲಿರ್ಬೋದು ಅಂತೇಳಿ ಹೇಳ್ತಾನಂತೆ. ಅವನು ಎಷ್ಟು ಜಾಗ ತೊಗೊಂಡ ಅಂತಂದರೆ 10 ಪಾದ ಮಾತ್ರ, ಹರಿಯ ಪಾದ ಶತಂ 100 ಪಾದ, 100 ಪಾದ ನಡೆದರೆ ಎಷ್ಟು ಬೇಕೋ ಅಷ್ಟು ಜಾಗ ಮಾತ್ರ ತಾನು ಅದನ್ನು ಕೊಂಡ್ಕೊಂಡಿದ್ದು. ಉಳಿದಿದ್ದೆಲ್ಲ ವರಾಹಂದೇ. ಅದು ನಮಗೆ ಅಲ್ಲಿ ಹೋದಾಗ ಇದೆಲ್ಲ ಶ್ರೀನಿವಾಸಂದು ಅಂತ ಅನ್ನಿಸ್ತದೆ, ಅವೆಲ್ಲ ವರಾಹಂದ ಕಸ್ಟಡಿ ಒಳಗಿರೋದು. ಸ್ವಾಮಿ ಪುಷ್ಕರಣಿ, ತೀರ್ಥಗಳು, ಪೂರ್ತಿ ಏನು ವೆಂಕಟಾಚಲ ಅಂತನ್ನೋದು ವರಾಹಂದದು. ಅವನ ಗರ್ಭಗುಡಿ ಒಳಗೆ ಸುತ್ತು ಪ್ರಾಂತ್ಯ ಅಂತನ್ನುವಂಥದ್ದು ಏನಿದೆ 100 ಹೆಜ್ಜೆ ಪರ್ಯಂತ, ಅದು ಶ್ರೀನಿವಾಸ ತಾನು ಕೊಂಡ್ಕೊಂಡಿರುವಂಥದ್ದು. ಇದು ವಿಡಂಬನೆಗಾಗಿ ಎಲ್ಲನೂ ಕೂಡ ಪರಮಾತ್ಮಂದೇ. ವೆಂಕಟರಮಣದಲ್ಲ ಒಂದು ದೋಸ್ತ, ಅದಕ್ಕೆ ಅಲ್ಲಿ ಕ್ಷೇತ್ರಮೂರ್ತಿ ಭೂಹಾರ ಅಂತಲೇ ಹೇಳ್ತಾರೆ. ಸಂಕಲ್ಪ ಮಾಡೋ ಕ್ಷೇತ್ರಮೂರ್ತಿ ಭೂಹಾರ ಪ್ರೇರಣೆ ಭೂಹಾರ ಪ್ರೀತ್ಯರ್ಥಂ ವೆಂಕಟೇಶ ಕಲ್ಯಾಣೋತ್ಸವಂ ಕರಿಷ್ಯೆ ಅಂತ ಹೇಳ್ತಾರೆ. ವೆಂಕಟೇಶನ ಕಲ್ಯಾಣೋತ್ಸವ ಕ್ಷೇತ್ರಮೂರ್ತಿ ಪ್ರೇರಣೆಯಿಂದ ಮಾಡ್ತಿದ್ದೀವಿ ಅಂತ ಹೇಳ್ಕೊತಿರ್ತಾರೆ ಸಂಕಲ್ಪದಲ್ಲಿ, ಗಮನಿಸಿದರೆ. ಹಾಗಾಗಿ ಅಲ್ಲಿ ಯಾರ್ದು ಈ ಕ್ಷೇತ್ರ ಅನ್ನೋದನ್ನು ಎಚ್ಚರಿಕೆಯಿಂದ ನಾವು ಅಲ್ಲಿ ಹೋಗ್ಬೇಕು. ಅಲ್ಲಿ ವರಹ ಅಂದ ನಡೀತದ ಬಿಡು, ವರಹ ಇಷ್ಟೇ ಸಣ್ಣವನಿರ್ತಾನೆ, ಮೊದಲು ಅವನ ದರ್ಶನ ಮಾಡಬೇಕು ಅಂತ ಓಡ್ತಿರ್ತದೆ ಮನಸ್ಸು. ಆದರೆ ಶ್ರೀನಿವಾಸನೇ ಅಲ್ಲಿ ಇಬ್ಬರೂ ಕೂಡ ದೊಡ್ಡದಾದಂತಹ ದೊಡ್ಡ ಸ್ಥಾನಗಳೇ. ಆದರೆ ಅಲ್ಲಿ ವೆಂಕಟೇಶಂದು ಯಾಕೆ ಎಷ್ಟು ದೊಡ್ಡದಾಗಿ ಆಗ್ತದೆ ಅಂತಂದರೆ ಅವನ ಪಾಪಗಳನ್ನು ದರ್ಶನದಿಂದ ತುಂಬ ಕಳೀತಾನೆ. ಆ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ, ನಮ್ಮ ಜೀವನ ಶೈಲಿ ಸುಗಮಗೊಳಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಅಲ್ಲಿ ನೋಡ್ತೀವಿ. ಪರಸ್ಪರಂ ವಿನೋದಂ ತೌ
ನಾವು ಹೆಂಗೆ ಇಲ್ಲಿ ವಿನೋದದಿಂದ ಕೇಳ್ತಿದ್ದೀವಿ, ಅವರಿಬ್ಬರು ಹಾಗೆ ವಿನೋದದಿಂದನೇ ಇದ್ದರು ಅಂತ ಹೇಳ್ತಾರೆ ಶ್ರೀನಿವಾಸ ಮತ್ತು ವರಾಹ. ಆ ವಿನೋದ ಅಂತನ್ನುವಂಥದ್ದು ಒಂದೇ ರೂಪದಲ್ಲಿದ್ದರೂ ಮೋಹನಾರ್ಥಂ ಹಿ ಭಕ್ತಾನ ಭಕ್ತಿ ಸಿದ್ಧಯೇ. ಇದೇನೆಂದರೆ ಪುರಾಣಗಳಲ್ಲಿ ಮೋಹನಾರ್ಥ, ಅಸುರ ಜನ ಮೋಹನಾರ್ಥವಾಗಿ ಹೀಗೆ ತಾನು ಮತ್ತು ಶ್ರೀನಿವಾಸ ವರಾಹ ಭಿನ್ನವಾಗಿ ಸ್ತೋತ್ರ ಮಾಡ್ಕೊಳ್ಳುವಂಥದ್ದು, ಕರುಣಾನಿಧೆ ದಯಾಸಿಂಧು ಅಂತೆಲ್ಲ ಸಂಬೋಧನೆ ಮಾಡಿದ್ದಾನೆ ಶ್ರೀನಿವಾಸ ದೇವರು ವರಾಹನಿಗೆ. ಈ ಸಂಬೋಧನೆಗಳೆಲ್ಲ ಜ್ಞಾನಿಗಳು ಅಥವಾ ಪರಮಾತ್ಮ ಈ ಥರ ಸಂಬೋಧನೆಗಳು ಮಾಡ್ತಾರೆ ಅಂದರೆ ಅಸುರ ಜನ ಮೋಹನಾರ್ಥಕ್ಕಾಗಿ ಮಾಡ್ತಾರೆ. ಅಂದರೆ ಈ ನಾವೇನೆಲ್ಲ ಸೃಷ್ಟಿ ಒಳಗೆ ಸೇರ್ಕೊತೀವೋ ಭೂಲೋಕದಲ್ಲಿ, ಇದು ಎಲ್ಲರೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಿಲ್ಲ. ಇದು ಹೇಳಿದರೆ ಸ್ವಲ್ಪ ಹೊರಟು ಅನ್ನಿಸ್ತದೆ, ಸತ್ಯ ಅಷ್ಟೇ ಇದು. ಅಂದರೆ ಇರೋ ಥರ ಜನದಲ್ಲಿ 3 ಥರ ಜನ ಇದ್ದಾರೆ, ಸಾತ್ವಿಕರು, ರಾಜಸರು, ತಾಮಸರು ಅಂತ. ವಸ್ತುಗಳೇ ಹಂಗಿದೆ. ಆ ವಸ್ತುಗಳೇ ಹಂಗಿದ್ದಾಗ ಒಂದು ದುಷ್ಟವಾದ ವಸ್ತುವಿಗೆ ಕೆಟ್ಟದೇ ಆಗಬೇಕು ಅಂತನ್ನುವಂಥದ್ದನ್ನು ಬಯಸೋದೇ ಒಳ್ಳೆತನ. ದುಷ್ಟವಾದ ವಸ್ತುವಿಗೂ ಒಳ್ಳೆಯದಾಗುವಂಥದ್ದನ್ನು ಬಯಸೋದು ಕೆಟ್ಟತನ. ಯಾರೋ ಒಬ್ಬ ಟೆರರಿಸ್ಟ್ ಇರ್ತಾನೆ, ಬಿನ್ ಲ್ಯಾಡನನ್ನು ಹೆಂಗೆ ಮಾಡಿದಾಗ ಎಲ್ಲರೂ ಸಂತೋಷಪಟ್ಟರು. ನಾವೆಲ್ಲ ಕ್ರೂರಿಗಳಲ್ಲ, ಯಾಕಂದರೆ ಮನುಷ್ಯರಿಗೇ ಕಂಟಕರಾದಂಥವರು ನಾಶ ಹೊಂದಿದರೆ ಸಂತೋಷ ಪಡ್ತೀವಿ. ಹಾಗೆ ಅವನನ್ನು ಒಳ್ಳೆಯವನ್ಗೊಳಿಸ್ಬೋದಾಗಿತ್ತಲ್ಲ, ಅವನನ್ನು ಯಾಕೆ ನೀವು ಒಳ್ಳೆಯವನನ್ನು ಆಗಿ ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಯಾರೂ ಹೇಳಲ್ಲ. ಯಾಕಂದರೆ ಪರಿವರ್ತನೆ ಆಗೋದಿಲ್ಲ, ನಮಗೆ ಅಂತಹ ದುಷ್ಟ ವಸ್ತುಗಳು ಪರಿಚಯ ಆಗಿರಲ್ಲ, ಅಂಥ ವಿವೇ ವಸ್ತುಗಳು. ತೀವ್ರ ಈ ಕಲಿಗಾಲದಲ್ಲಿ ನಾವು ಹೆಚ್ಚು ಸಜ್ಜನರ ಮಧ್ಯ ಹೆಚ್ಚು ಒಡನಾಟ ಇರ್ತದೆ, ಅದು ರಾಜಸರ ಮಧ್ಯೆ ಇರ್ತದೆ ಒಡನಾಟ. ಅತಿ ಕ್ರೂರಿಗಳ ಒಡನಾಟ ಕೆಲವೊಬ್ರಿಗೆ ಇರ್ತದೆ, ಕೆಲವೊಬ್ರಿಗೆ ಇರಲ್ಲ. ಆದರೆ ಅಂಥ ಕ್ರೂರಿಗಳು ಇದ್ದಾರೆ, ಏನು ಮಾಡಿದ್ರೂ ಕೆಟ್ಟದನ್ನೇ ಮಾಡ್ತಾ ಇರ್ತಾರೆ ಅವರು, ಏನು ಮಾಡಿದ್ರೂ ಸರಿಯಾಗೋದಿಲ್ಲ. ಉದಾಹರಣೆಗೆ ಸ್ವಭಾವಗಳಿವೆ. ಈಗ ಬೇವಿನ ಮರ ಇದೆ, ಒಂದು ಮಾವಿನ ಮರ ಇದೆ. ಈ ಬೇವಿನ ಮರಕ್ಕೆ ಏನು ಒಳ್ಳೆ ಬೆಲ್ಲದ ನೀರು ಕಲಸಿ, ಭಾಳ ಸಿಹಿಯಾದ ನೀರೇ ತುಂಗಾ ನೀರನ್ನು ಹಾಕಿ ಬೆಲ್ಲದ ನೀರು ಕಲಸಿ ಅದಕ್ಕೆ ಎಷ್ಟೇ ಪೋಷಣೆ ಮಾಡಿದ್ರೂ ಅದು ಕಹಿಯೇ ಕೊಡ್ತದೆ. ಅದು ಏನು ಮಾಡಿದರೂ ಸ್ವಭಾವ ಬದಲಿ ಆಗಲ್ಲ. ಇಲ್ಲ ರೀ, ಪ್ರಯತ್ನ ಪಡೋಣ, ಇನ್ನೊಂದು 5 ವರ್ಷ ಆಗಲಿ 10 ವರ್ಷ ಆಗಲಿ ನೋಡೋಣ, ಪಾಪ ಬೇವು ಅಂತೇಳಿ ಹಂಗೆ ಡಿಸ್ಕಾರ್ಡ್ ಮಾಡಬಾರ್ದು ನೀವು. ಇನ್ಮೇಲೆ ವೈಶಾಖ ಮಾಸ ಬಂದಾಗ ಮಾವಿನ ಹಣ್ಣಿನ ಬದಲು ಇನ್ಮೇಲೆ ಬೇವಿನ ರಸ ಕುಡಿಯುವಂಥದ್ದೊಂದು ಸಂಕಲ್ಪ ಮಾಡಿ. ಪಾಪ ಅದು ಒಂದು ವೃಕ್ಷ ಅಲ್ಲ, ಅದು ಸಸಿ ಅಲ್ವಾ, ಕಷ್ಟಪಟ್ಟು ಬೆಳೆದಿರಲ್ವಾ. ಹೀಗೆಲ್ಲ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತೇಳಿ ವಾದ ಯಾರೂ ಇರಲ್ಲ. ಹೀಗೆ ಬರೀ ಸಸ್ಯಗಳಲ್ಲಿ ಮಾತ್ರ ಇಲ್ಲ, ಮನುಷ್ಯರಲ್ಲಿಯೂ ಇದೆ. ಇದು ಸ್ವಾಭಾವಿಕವಾಗಿಯೇ ದುಷ್ಟತನ ಅದು ಇದ್ದೇ ಇರುತ್ತೆ, ಏನು ಮಾಡಿದರೂ ಬದಲಿ ಆಗಲ್ಲ ಅದು. ಆ ದುಷ್ಟತನ ಅಂತನ್ನೋದು ಪರಿಪಕ್ವ ದಶೆ ಪಡಿಬೇಕು ಅದನ್ನೂ. ಈಗ ಸಜ್ಜನನಾದವನು ದುಷ್ಟರ ಸಂಪರ್ಕದಿಂದ ತನ್ನ ದುಷ್ಟತನ ಕಳ್ಕೊಳ್ಳಿಕ್ಕೆ ಶ್ರವಣಗಳನ್ನು ಮಾಡಿ ಮತ್ತು ಮನನ ಮಾಡಿ ತಾನು ಅತಿ ಒಳ್ಳೆಯ ಸ್ತರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡೋದು ಸಾಧನೆ. ಈ ಸ್ತರಕ್ಕೆ ಬರಬೇಕಾದ್ರೆ ಅವನಿಗೆ ಒಳ್ಳೆಯ ಜನರ ಸಂಪರ್ಕ ಆಗಬೇಕು, ಒಳ್ಳೊಳ್ಳೆ ವಿಷಯಗಳ ಶ್ರವಣಗಳಾಗಬೇಕು, ಅದರದ್ದೇ ಡಿಸ್ಕಷನ್ಗಳು ಚರ್ಚೆಗಳು ಆಗ್ತಾ ಅವನು ಇಂಪ್ರೂವ್ ಆಗ್ತಾನೆ. ಹೀಗೆ ಆಗುವಂಥ ಪರಿಸ್ಥಿತಿ ಒಳಗಡೆ ಇವನು ಮುಕ್ತನಾಗ್ತಾನೆ. ಈಗ ದುಷ್ಟನಾದವನು ಅವನು ತಮಸ್ಸಿಗೆ ಹೋಗುವಂಥದ್ದು ಅದು ಜವಾಬ್ದಾರಿ ಇದೆ ಪರಮಾತ್ಮನ ಸೃಷ್ಟಿ ಒಳಗಡೆ. ಅವನು ಅಂಧನ್ ತಮಸ್ಸು ಅಂತನ್ನುವಂಥ ಲೋಕ, ಗಾಢ ಅಂಧಕಾರ ಇರ್ತದಲ್ಲಿ, ಬೆಳಕೇ ಇರಲ್ಲ. ನಾನಾ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ಲಿಕ್ಕೇ ಅವನು ಮಾಡಿರುವಂಥ ಪಾಪಗಳಿಗೆ ಅಂತಹ ಒಂದು ಪರಿಸ್ಥಿತಿ ತರಲಿಕ್ಕೂ ಇದೆ ಪರಮಾತ್ಮನ ಜವಾಬ್ದಾರಿ. ಹಾಗಾಗಿ ಪರಮಾತ್ಮನ ಬಗ್ಗೆ ತಪ್ಪು ಕಲ್ಪನೆ ಅಂತನ್ನುವಂಥದ್ದನ್ನು ದುರ್ಜನರಲ್ಲಿ ಮೂಡಿಸೋದು ಅವನ ಜವಾಬ್ದಾರಿ. ಪರಮಾತ್ಮನ ಬಗ್ಗೆ ಅವನಿಗೆ ಒಂದಿಷ್ಟು ಜನ ಸಜ್ಜನರ ಸಂಪರ್ಕದಿಂದ ಒಳ್ಳೆಯ ಜ್ಞಾನನೂ ಬಂದುಬಿಟ್ಟಿರುತ್ತೆ, ಆದರೆ ಅದು ಅವನಿಗೆ ಒಳ್ಳೆಯದಲ್ಲ. ಈಗ ಹೆಂಗೆ ಅಂತಂದರೆ, ಈಗ ದೊಡ್ಡ ಟೆರರಿಸ್ಟ್ಗಳು ಭಗವದ್ಗೀತೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ಅದು. ಯಾಕಂದರೆ ಅವನು ಅದನ್ನು ತಿರುಚ್ತಾನೆ, ಅದನ್ನು ತಮ್ಮ ಧರ್ಮಕ್ಕೆ ಈಗೆಲ್ಲ ಮಾಡಿದ್ದಾರೆ. ಯೇಸು ಉಪನಿಷತ್ ಅಂತೆಲ್ಲ ಇದೆ. ಈಗ ಯೇಸು ಅವ್ರ ಕ್ರಿಶ್ಚಿಯಾನಿಟಿನ ಬೈಬಲ್ನ ಅಪೌರುಷೇಯ ಅಂತಾರೆ. ನಾವೆಲ್ಲ ಏನು ನಮ್ಮ ಶಾಸ್ತ್ರಗಳಲ್ಲಿ ಹೇಳ್ತೀವೋ, ಇವ್ರು ಯಾವ್ಯಾವ ಪ್ಯಾರಾಮೀಟರ್ಗಳು ಇಟ್ಕೊಂಡು ಹಿಂದೂ ಧರ್ಮ ಶ್ರೇಷ್ಠ ಅಂತಾರೋ ಅದನ್ನೆಲ್ಲನೂ ಇದನ್ನು ಓದ್ಬಿಟ್ಟು ತಮ್ಮ ಧರ್ಮನೂ ಕೂಡ ಹಾಗೆ ಅಂತ ಯೇಸುವೇ ನಮಃ ಅಂತ ಬರೆದಿರ್ತಾರೆ ನೋಡ್ರಿ, ಹಾಕಿರ್ತಾರೆ. ನೀವು ಇದರಲ್ಲಿ ಈ ಯಾವುದದು ತರಗುಪೇಟೆ ಹತ್ರ ಒಂದು ಚರ್ಚ್ ಅದ ನೋಡ್ರಿ, ಒಂದು ಸಿಗ್ನಲ್ ಹತ್ರ, ಎಲ್ಲನೂ ಸಂಸ್ಕೃತ ಶಬ್ದಗಳೊಳಗೆ ಬರೀತಾರೆ. ಇಲ್ಲಿ ಹೆಂಗ ನಾವು 21 ಪತ್ರೆಗಳನ್ನು ಏರಿಸ್ತೀವಿ ಗಣೇಶನಿಗೆ, ಅವೆಲ್ಲ 21 ನಾಮಾವಳಿಗಳೆಲ್ಲ ಮಾಡಿದ್ದಾರೆ ಯೇಸುವಿಗೆ, ಹಿಂಗೆಲ್ಲ ಮಾಡಿದ್ದಾರೆ. ಧ್ವಜದ ಕಂಬನೂ ಇರುತ್ತೆ. ಇದು ನಡೀತಿದೆ. ಇದು ಒಂದು ಯಾಕಂತಂದರೆ ದುರ್ಜನರಿಗೆ ಸಜ್ಜನರ ಪದಾರ್ಥಗಳು ಯಥಾವತ್ತಾಗಿ ಅರ್ಥ ಆಗೋದು ಕೂಡ ಕೆಟ್ಟದ್ದೇ, ಅದು ಅವ್ರಿಗೆ ಅರ್ಥ ಆಗಬಾರ್ದು. ಹಾಗಾಗಿ ಹಿಂದೆಲ್ಲ ಈಗ ನಾವೆಲ್ಲ ಹಿಂಗೆ ಓಪನ್ ಆಗಿ ಹೇಳ್ತೀವಿ ಇದನ್ನೆಲ್ಲ, ಹೀಗೆ ಪ್ರತಿಯೊಂದು ಇತಿ ಗುಖ್ಯತಮಂ ಶಾಸ್ತ್ರಂ ಇದಂ ಮುಕ್ತ್ವಾ ಮಯಾ ನಘ ಅಂತ ಎಲ್ಲ ಗುಖ್ಯತಮವಾದ ಶಾಸ್ತ್ರ, ಗೌಪ್ಯವಾಗಿಯೇ ಇದನ್ನು ಹೇಳೋರು ಕೇಳೋರು ಇರಬೇಕು ಅಂತ. ಇವತ್ತು ಇಂಟರ್ನೆಟ್ ಯುಗ, ಎಲ್ಲರಿಗೂ ಯಾವ ಪುರಾಣ ಬೇಕಾದರೂ ಯಾರಾದರೂ ಡೌನ್ಲೋಡ್ ಮಾಡ್ತಾರೆ. ಹಾಗೆ ನಾವು ಕೂಡ ಅವ್ರದ್ದು ಕುರಾನು ಬೈಬಲ್ ಎಲ್ಲ ಡೌನ್ಲೋಡ್ ಮಾಡ್ಬೋದು, ಎಲ್ಲನೂ ಪರಸ್ಪರ ಸಿಗುವಂಥದ್ದಿದೆ ಪರಿಸ್ಥಿತಿ.
ಆದರೆ ಒಂದೇನಪ್ಪ ಅಂತಂದರೆ ಅಸುರ ಜನ ಮೋಹನಾರ್ಥಕ್ಕಾಗಿ ಪರಮಾತ್ಮ ಇಂಥದ್ದೊಂದು ಪ್ರಸಂಗವನ್ನು ಕೂಡ ರೂಪಿಸ್ತಾನೆ. ಈ ರೂಪಿಸೋದ್ರಲ್ಲಿ ಹೀಗೆ ಶ್ರೀನಿವಾಸ ಮತ್ತು ವರಾಹ ಇವರಿಬ್ಬರು ಬೇರೆ, ವರಾಹದೇವರು ಕೊಟ್ಟಿದ್ದಕ್ಕೆ ಶ್ರೀನಿವಾಸ ಇದ್ದ ಅಂತನೋ ವ್ಯತ್ಯಾಸ ಅಸುರರು ಹಾಗೆ ತಿಳಿತಾರೆ. ಇದನ್ನು ಬ್ರಹ್ಮಸೂತ್ರಗಳು ಇದರ ತಳಹದಿ ಒಳಗಡೆ ನೋಡದೇ ಇದ್ದರೆ ಮೋಹನಾರ್ಥ ಇಬ್ಬರು ಬೇರೆ ಬೇರೆ ಆಗಿದೆಯಲ್ಲ ಅಂತನ್ನುವಂಥ ಅರ್ಥ ಬರ್ತದೆ. ಆದರೆ ಸ್ಪಷ್ಟವಾಗಿ ಹೇಳ್ತದೆ ಪುರಾಣನೂ ಕೂಡ, ಮೋಹನಾರ್ಥಂ ಹಿ ಅಭಕ್ತಾನಾಂ ಭಕ್ತಾನಾಂ ಭಕ್ತಿ ಸಿದ್ಧಯೇ. ಭಕ್ತರಿಗೆ ಭಕ್ತಿ ಅಂತನ್ನೋದು ಉತ್ಪಾದನೆ ಆಗ್ತದೆ, ದುರ್ಜನರಿಗೆ ಮೋಹ ಅಂತನ್ನೋದು ಉತ್ಪಾದನೆ ಆಗ್ತದೆ ಅಂತನ್ನುವಂಥದ್ದಕ್ಕೆ. ಅದಾದಮೇಲೆ ವರಹದೇವರು ತಾನು ಭೋಜನಾರ್ಥಂ ರಮೇಶಸ್ಯ ಶ್ಯಾಮ್ಯಾಕಾನಂ ನಿರಂತರಂ ಅರ್ಪಯಾಮಾಸ ದೇವಾಯ ಸೇವಾರ್ಥಂ ತಾಂ ಧರಾಪತಿಂ. ಅವಳಿಗೆ ತಮಾರಭ್ಯ ಧರಾಕಾಂತೋ ಬಕುಲಾಂ ಬಾಕಕಾರಿಣಿಂ. ಇವನಿಗೆ ಒಬ್ಬನೇ ಬಂದುಬಿಟ್ಟಿದ್ದಾನೆ ವೈಕುಂಠದಿಂದ, ಮತ್ತು ಇವನ ಆಗು ಹೋಗುಗಳನ್ನು ನೋಡ್ಕೊಂಡು ಹೋಗೋರೊಬ್ಬರು ಬೇಕಲ್ಲ, ಪಾಪ ಒಬ್ಬನೇ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಬಕಲಾದೇವಿಯನ್ನು ನೇಮನ ಮಾಡ್ತಾನಂತೆ. ಅದು ಕೂಡ ತಾನೇ ತನ್ನ ಜವಾಬ್ದಾರಿಯಿಂದ ನೇಮನ ಮಾಡ್ತಾನೆ ವರಹದೇವರು. ಹಾಗಾಗಿ ಬಕಲಾದೇವಿ ಪಾಕಕಾರಿಣಿ, ಅಡುಗೆ ಮಾಡುವವಳು ಅಂತ ಅವಳು ಅಲ್ಲಿ ಸೇರ್ತಾಳಂತೆ. ಇಷ್ಟೇ ಅಲ್ಲ, ಅವನಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾಳು. ಅನ್ನಪಾನ ಔಷಧಾದ್ಯೈಹಿ ಪಾದ ಸಂವಹನಾದಿಭಿ, ಪಾದ ಸೇವನೆ ಮಾಡ್ತಿರ್ತಾಳಂತೆ. ಅನ್ನಪಾನ ಔಷಧಿಗಳನ್ನೆಲ್ಲ ಮಾಡ್ತಾ ಇರ್ತಾಳೆ. ಪೂಜೆಯಾಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ. ನೋಡ್ರಿ, ರೋಗನೇ ಇಲ್ಲದೆ ಇರುವವನಿಗೆ ಔಷಧೋಪಚಾರ ಮಾಡ್ತಿದ್ಲು ಅಂತ ಹೇಳ್ತದೆ. ಹೀಗೆ ಅವನಿಗೆ ಯಾವ ರೋಗ, ಭವರೋಗನೇ ಕಳೆಯುವವನಿಗೆ ಅವಳು ಔಷಧಿಗಳನ್ನು ಕೊಡೋದು ಅಂತಂದರೆ, ಔಷಧಿಗಳಿಗೆ ಒಂದು ಹೆಗ್ಗಳಿಕೆ ಶ್ರೀನಿವಾಸ ಬಳಸ್ತಾ ಇದ್ದಾನಲ್ಲ ಅಂತ ಅಷ್ಟೇ. ಹಾಗೆ ಆದರೆ ಅವಳಿಗೆ ಎಚ್ಚರಿಕೆ ಇದೆ. ಬಕುಲಾದೇವಿಗೆ ಇವನು ಸಾಕ್ಷಾತ್ ನಾರಾಯಣನೇ ವೈಕುಂಠದಿಂದ ಬಂದಿರುವವ, ನನ್ನ ಭಾಗ್ಯ ಅಂತ ತಿಳಿದು ಅವಳು ಸೇವೆ ಮಾಡ್ತಾ ಇದ್ದಾಳೆ. ಇಂಥದ್ದೊಂದು. ಇದಾದಮೇಲೆ ಬಕುಲ ಸೇವಿಕಾ ಪ್ರೋಕ್ತ ಕಾಸಾಪೂರ್ವಂ ವದಸ್ವನಃ. ಇದಾದಮೇಲೆ ಯಾರು ಈ ಬಕುಲ, ಎಲ್ಲಿಂದ ಬಂದ್ಲು ಅಂತ ಪ್ರಶ್ನೆ ಮಾಡಿದರೆ, ಹಿಂದೆ ಇವಳು ಯಶೋಧ ಆಗಿ ಇದ್ದಂಥವಳು. ಕೃಷ್ಣನ ಅವತಾರದಲ್ಲಿ ಯಶೋಧ ಆಗಿರ್ತಾಳೆ. ಯಶೋಧ ಆದಾಗ ಅವಳು ಬಾಲ್ಯದಲ್ಲಿರುವಂತಹ ಕೃಷ್ಣನ ಎಲ್ಲ ಚರ್ಯಗಳನ್ನು ನೋಡಿರ್ತಾಳೆ. ಆದರೆ ಅವನು ಸ್ವಲ್ಪ ಯುವಕನಾಗಿ ಬಂದ ತಕ್ಷಣ ಅವನು ಅಲ್ಲಿಂದ ಹೊರಟು ಬಿಡ್ತಾನೆ. ಆದಮೇಲೆ ಅವನ ವಿವಾಹ ಇತ್ಯಾದಿಗಳೆಲ್ಲ ಅವಳಿಗೆ ನೋಡುವಂತಹ ಭಾಗ್ಯ ಇರಲಿಕ್ಕಿಲ್ಲ ಅಲ್ಲಿ. ಹಾಗಾಗಿ ನಿನ್ನ ವಿವಾಹ ಮಹೋತ್ಸವವನ್ನು ನಾನು ನಿಂತು ಖುದ್ದಾಗಿ ನೋಡಬೇಕು ಅಂತನೋ ಒಂದು ಅಪೇಕ್ಷೆ ಪಟ್ಟಿರ್ತಾಳೆ ಅವಳು. ಹಾಗಾಗಿ ಅವಳಿಗೋಸ್ಕರ, ಬಕುಲಾದೇವಿಗೋಸ್ಕರ ವಿವಾಹವನ್ನು ತಾನು ನಿರ್ಮಾಣ ಮಾಡ್ಕೊತಾನೆ. ಪರಮಾತ್ಮಂದೊಂದು ಇದಾದಮೇಲೆ ಮುಂದೆ ಪದ್ಮಾವತಿ ಚರಿತ್ರೆ ಕೇಳಬೇಕಾದ್ರೆ ಇದೇ ಪ್ರಸಂಗ ಬರ್ತದೆ. ಯಾರನ್ನೋ ಒಬ್ಬರನ್ನ ಇವಾಗ ಅವನು ನೋಡಬೇಕು ಅಂತ ಇಟ್ಕೊಂಡ್ರೆ ಮರೆಯಲ್ಲ, ನೆನಪಿಟ್ಕೊಂಡೇ ಬಿಟ್ಟಿರ್ತಾನೆ. ಮರುವು ಅಂತನ್ನೋದು ಇರಲ್ಲ. ನಾವು ಯಾರೋ ಒಬ್ಬ ತುಂಬ ಚಿಕ್ಕವನಂತ ಇಟ್ಕೊಡ್ರಿ, ಆ ವ್ಯಕ್ತಿ ನೀವೆಲ್ಲೋ ಒಂದು ತಿರುಪತಿ ಒಳಗೋ ಎಲ್ಲೋ ನೋಡಿರ್ತೀರಿ, ನಮ್ಮೂರು ಬೆಂಗಳೂರಲ್ಲಿದೆ, ನೀವು ಬಂದು ಹೋಗಬೇಕು ಅಂತ ಹೇಳಿರ್ತಾರೆ ಅವರು. ಆತ ತುಂಬ ಚಿಕ್ಕವನಿರ್ತಾನೆ. ನೀವು ಬೆಂಗಳೂರಿಗೆ ಬಂದಾಗ ಅವನ ಹತ್ರ ಹೋಗಬೇಕು ಅಂತ ಟೈಮ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಏನೋ ಒಂದು ನಮ್ಗೆ ಭಾಳ ಹತ್ತಿರದವರು ಅಥವಾ ಇನ್ನೇನೋ ಒಂದು ಸಂಬಂಧದಿಂದ ಒಂದು ತೂಕ ಇತ್ತು ಅಂತಂದರೆ ಹೋಗಲಿಕ್ಕೆ ಯೋಚನೆ ಮಾಡ್ತದೆ ಮನಸ್ಸು. ಇಲ್ಲಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನೋಡಿದ್ರೆ ಆಯ್ತು ಬಿಡು, ಎಲ್ಲೇ ಆಗ್ತದೆ, ಟ್ರಾಫಿಕ್ನಾಗ ಹೋಗ್ಲಿಕ್ಕೆ ಆಗಲ್ಲ ಅಂತ ಚಕ್ಕಂತ ಟ್ರಾಫಿಕ್ ಹೆಸರು ಹೇಳಿ ತಪ್ಸ್ಕೊಂಡ್ಬಿಡ್ತೀವಿ. ಆದರೆ ನಮ್ಮ ಸ್ಥಾನದೊಳಗೆ ಶ್ರೀನಿವಾಸ ಇದ್ದರೆ ಹೋಗ್ತಾರೆ, ಬಿಡಲ್ಲ ಅವನು. ಇದು ಶ್ರೀನಿವಾಸಂದು, ಪರಮಾತ್ಮಂದು. ರಾಮ ಆದಾಗೂ ಅಷ್ಟೇ, ಆ ಶಬರಿ ಅವಳು ಅಲ್ಲಿ ಕಾಡಿನೊಳಗೆ ಕಾಯ್ತಾ ಇರ್ತಾಳೆ ಅಂಥೇಳಿ ತಾನು ಹಿಂದಿನ ಮರುದಿನ ರಾಜ್ಯಕ್ಕೇ, ಇಡೀ ಭಾರತಕ್ಕೇ, ಭರತ ವರ್ಷಕ್ಕೇ ಅಧಿಪತಿ ಆಗೋನು ಇರ್ತಾನವನು. ಅದನ್ನು ಬಿಟ್ಟು ಅವಳನ್ನ ಅಟೆಂಡ್ ಮಾಡೋ ಒಂದು ಬುದ್ಧಿಯಿಂದ ಹೋಗ್ತಾನೆ. ಅಂದರೆ ಎಷ್ಟೋ ರಾಜನಾಗುವಂತಹ ಪದವನ್ನು ತ್ಯಾಗ ಮಾಡಿ ಅವನು ಭಕ್ತರನ್ನು ನೋಡ್ತಾನೆ. ಇದು ಪರಮಾತ್ಮಂದು. ಪ್ರತಿಯೊಂದು ಪ್ರಸಂಗದಲ್ಲಿ, ಈಗ ವ್ಯಾಸರಾಜರ ಪ್ರಸಂಗದಲ್ಲಿ, ರಾಯರ ಪ್ರಸಂಗದಲ್ಲಿ ನೋಡ್ತೀವಿ. ಕನಕದಾಸರು ಅಷ್ಟು ದಿನ ಕಾಯ್ತಾ ಇರ್ತಾರೆ ಅಂದರೆ ಕನಕದಾಸರಿಗೋಸ್ಕರನೇ ಕಾಯ್ತಾರೆ ರಾಯರು. ಅವರ ದರ್ಶನ ಕನಕನಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ. ಆಮೇಲೆ ಅವರು ಕೊಟ್ಟಂತಹ ಸಾಸಿವೆಯನ್ನು ರಥ ಇದ್ರೂ ಬಳಸ್ತಾರೆ. ಹೀಗೆ ಜ್ಞಾನಿಗಳಿಗೆ ಚಿಕ್ಕವರು ದೊಡ್ಡವರು ಅನ್ನೋ ಡಿಸ್ಕ್ರಿಮಿನೇಷನ್ ಇರಲ್ಲ. ಭಕ್ತ ಅಲ್ಲ, ಎರಡೇ ಡಿಸ್ಕ್ರಿಮಿನೇಷನ್ ಇರುತ್ತೆ ಅಷ್ಟೇ. ಭಕ್ತನಾಗದ ಅಂತಂದರೆ ಅವ್ರನ್ನ ಕಿಂಚಿತ್ತು ಉದಾಸೀನ ಮಾಡಲ್ಲ ಅಂತ ಅನ್ನೋದಕ್ಕೆ ಈ ಬಕುಳಾದೇವಿಯ ಪ್ರಸಂಗ. ಅವನು ವೈಕುಂಠದಿಂದ ಬರ್ತಾನೆ, ಅಲ್ಲಿಂದ ಇಳಿದ್ಬಿಟ್ಟು ಇಷ್ಟರ ತನಕ ಅವನು ಪ್ರಯಾರಿಟಿಗಳನ್ನ ನೋಡ್ತಾನೆ. ಇವಳು ಏನೂ ಅಲ್ವೇ ಇಲ್ಲ, ಇವಳಿಗೆ ಮಾಡದೇ ಇದ್ದರೂ ಅವ್ನು ಕೇಳೋರಿಲ್ಲ, ಅವಳಿಗೂ ಯಾರೂ ಇಲ್ಲ. ಯಾಕಪ್ಪ ಶ್ರೀನಿವಾಸ ನೀನು ಬಕುಳಾದೇವಿ ಹಿಂಗೆ ಮಾಡಿದೆ ಅಂಥೇಳಿ ಏನೋ ಒಂದು 4 ಜನ ಅವ್ನು ಪ್ರಶ್ನೆ ಮಾಡ್ತಾರೆ ಅಂತ ಅನ್ಲಿಕ್ಕೆ ಯಾರೂ ಪ್ರಶ್ನೆ ಮಾಡೋರಿಲ್ಲ. ಆದರೆ ಇವರಿಗೆ ಅನುಗ್ರಹ ಮಾಡಬೇಕು ಅಂತ ಅವನು ಸಂಕಲ್ಪ ಮಾಡಿದರೆ ಅಗಟ್ಯ ಘಟನೆ ಶಕ್ತಃ ಅಂತ ಹೇಳ್ತಾರೆ. ಇದು ಸಾಧ್ಯನೇ ಇಲ್ಲ ಅಂತ ಯಾವುದು ನಾವು ಅಂದ್ಕೊಂಡು ಕೂತಿರ್ತೀವೋ ಅದನ್ನು ಆರಾಮಾಗಿ ಸಾಧಿಸ್ಬಿಡ್ತಾನೆ ಅವನು. ಇದು ಪರಮಾತ್ಮನ ಒಂದು ಲೀಲೆ. ಅಂತಹ ಪರಮಾತ್ಮ ನಮ್ಮ ಹೃದಯದಲ್ಲಿ ಇದ್ದಾನೆ ಅಂತನ್ನುವಂಥದ್ದು ನಮ್ಮ ಭಾಗ್ಯ. ಇದು ಪ್ರತಿ ಬಾರಿನೂ ಬಿಂಬರೂಪಿಯ ಯೋಚನೆಗಳನ್ನು ಮಾಡಬೇಕು. ಯಾವುದೇ ಪರಮಾತ್ಮನ ಚರಿತ್ರೆ ಕೇಳಿದರೂ
ಮೊನ್ನೆನೂ ಮೊದಲನೇ ದಿನ ನೋಡಿದಂಗೆ ನಮ್ಮ ಹೊರಗಿನ ಪರಮಾತ್ಮನಲ್ಲಿ ನಮಗೆ ತುಂಬ ಆಪ್ಯಾಯತೆ ಇರ್ತದೆ. ವಿಗ್ರಹದಲ್ಲಿ ಇನ್ನೊಂದು ಕಡೆ ಮತ್ತೊಂದು ಕಡೆ, ಆದರೆ ನಮ್ಮ ಒಳಗಿನ ಪರಮಾತ್ಮನ ಬಗ್ಗೆ ಏನು ಮಾಡಿದರೂ ಇದ್ದಾನೆ ಅಂತ ಅನ್ನೋದಕ್ಕೆ ಬಿಟ್ಕೊಡೋದೇ ಇಲ್ಲ ಮನಸ್ಸು. ನಮ್ಮ ಒಳಗಿಲ್ಲ, ನಮ್ಮ ಹೊರಗೆ ಇದ್ದಾನೆ, ನಮ್ಮ ಒಳಗಿಲ್ಲ ಹೊರಗಿದ್ದಾನೆ ಅಂತ ಹೇಳ್ತಾನೆ. ಆದರೆ ಇಂತಹ ಪರಮಾತ್ಮ ನಮ್ಮ ಒಳಗಿದ್ದಾನೆ ಅಂತ ಅನ್ನುವಂತಹ ಯೋಚನೆಗಳನ್ನು ಹೇಳ್ತವೆ ಶಾಸ್ತ್ರಗಳು. ಹೀಗೆ ಬಕುಲಾದೇವಿಯ ಒಂದು ಅವಳಿಗೂ ಕೂಡ ಅನುಗ್ರಹ ಮಾಡಬೇಕು ಅನ್ನೋ ಸಲುವಾಗಿ ಪರಮಾತ್ಮ ತಾನು ಇಲ್ಲಿ ಬಂದೆ ಅಂತ ಅನ್ನುವಂಥದ್ದನ್ನು ಹೇಳ್ತಾನೆ. ಅದಾದಮೇಲೆ ಮುಂದೆ ಕದಾಚಿದ್ ವೆಂಕಟೇಶಸ್ತೋ ಚಿಂತಯಾಮಾಸ ವೈಹಯಂ ಮನಸಾ ಚಿಂತ್ಯಮಾನೇತೋ ಹಯಃ ಪ್ರತ್ಯಕ್ಷತಾಂ ಗತಃ. ಒಮ್ಮೆ ಕಾಡೊಳಗಡೆ ಒಂದು ಸ್ವಲ್ಪ ವಿಹಾರ ಮಾಡೋಣ ಅಂತ ಯೋಚನೆ ಮಾಡ್ತಾನೆ ಶ್ರೀನಿವಾಸ. ಆ ವಿಹಾರದ ಯೋಚನೆ ಮಾಡಿದಾಗ ಅವನಿಗೆ ಮನಸ್ಸಿನಿಂದ ಒಂದು ಕುದುರೆ, ಒಂದು ಅಶ್ವವನ್ನು ಸ್ಮರಣೆ ಮಾಡ್ತಾನಂತೆ. ಒಂದು ಅಶ್ವ ನನಗೆ ಬೇಕು ಅಂತ. ಆವಾಗ ವಾಯುನೇ ಅಶ್ವರೂಪದಲ್ಲಿ ಬರ್ತಾನಂತೆ. ಆ ಅಶ್ವಕ್ಕೆ ಬೇಕಾಗಿರುವ ರಜ್ಜು ಅಂದರೆ ಹಗ್ಗ ಏನು ಬೇಕೋ ಅದನ್ನು ಲಕ್ಷ್ಮಿನೇ ಆ ಹಗ್ಗವಾಗಿ ತಾವು ಪ್ರಾಪ್ತರಾಗ್ತಾರಂತೆ. ಅದರ ಮೇಲೆ ತಾನು ಸರ್ವಾಭರಣಗಳಿಂದ ಭೂಷಿತನಾಗ್ತಾನಂತೆ. ಒಳ್ಳೆ ಶುಭ್ರವಾದಂತಹ ವಸ್ತ್ರವನ್ನು ತಾನು ತೊಡ್ತಾನಂತೆ. ಆಮೇಲೆ ಅದ್ಭುತವಾದಂತಹ ಒಂದು ಪೀತಾಂಬರವನ್ನು ಧಾರಣೆ ಮಾಡ್ತಾನಂತೆ. ಒಂದು ಕನ್ನಡಿಯನ್ನು ಹಿಡಿತಾನಂತೆ. ಅದಾದ ಮೇಲೆ ಕನ್ನಡಿ ಒಳಗಡೆ ತನ್ನ ಮುಖವನ್ನು ನೋಡ್ತಾನಂತೆ. ನಾಮಗಳನ್ನು ಧಾರಣೆ ಮಾಡ್ತಾನಂತೆ. ಆ ನಾಮ ಧಾರಣೆ ಮಾಡಿ ಈ ಎಷ್ಟೊಂದೆಲ್ಲ ಈ ಹಾಡುಗಳೊಳಗೆಲ್ಲ ಬಂದದಲ್ಲ, ಈ ಶ್ರೀನಿವಾಸನ ನೋಡಿರೆ ಅಂಥೇಳಿ ವಾದರಾಜರು ಮಾಡಿದ ಅವರೆಲ್ಲ ನೀಟಾಗಿ ಹೇಳಿಬಿಟ್ರೆ ಇದನ್ನೆಲ್ಲ. ಇದರೊಳಗೆ ಹೀಗೆ ತಾನು ಅದನ್ನು ನೋಡ್ತಾ ಮಧ್ಯ ಒಂದು ನಾಮಗಳನ್ನು ಧಾರಣೆ ಮಾಡಿ ಕುಂಕುಮ ತಿಲಕವನ್ನು ಧಾರಣೆ ಮಾಡ್ತಾನಂತೆ. ಆಮೇಲೆ ಚೆನ್ನಾಗಿ ತಾಂಬೂಲವನ್ನು ತಾನು ತಿಂತಾನಂತೆ. ಅದಾದ ಮೇಲೆ ಹೀಗೆ ತಾನು ಒಂದು ಸ್ವರ್ಣದಿಂದ ನಿರ್ಮಿತವಾದಂತಹ ಜನಿವಾರವನ್ನು ನಿರ್ಮಾಣ ಹಾಕುವಂತನಂತೆ. ಕಟಿಗೆ ಎಲ್ಲ ದೇಹಕ್ಕೆ ಬೇಕಾದಂತಹ ಆಭರಣಗಳನ್ನೆಲ್ಲ ಪೂರ್ತಿ ತಾನು ಧಾರಣೆ ಮಾಡ್ತಾನಂತೆ. ಕಂಠ ಆಭರಣ, ಕೈಗಳಿಗೆ ಇರುವ ಆಭರಣ, ಪಾದಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲವನ್ನು ಕೂಡ ತಾನು ಈ ರೀತಿ ಮತ್ತು ಎಷ್ಟೊಂದು ಪುಷ್ಪಗಳಿಂದ ಪರಿಶೋಭಿತವಾದ ಸುಗಂಧ ಪುಷ್ಪಗಳನ್ನು ಏರಿಸಬೇಕು ಅಂತ ನಾವು ನೋಡ್ತೀವಿ. ಪರಮಾತ್ಮನಿಗೆ ಏರಿಸಬೇಕಾದ್ರೆ ಪುಷ್ಪಜಾಲೈಹಿ ಅಂತ ಹೇಳಬೇಕಾದ್ರೆ ಸುಗಂಧೈಹಿ ಅಂತ ಹೇಳ್ತಾರೆ. ಸುಗಂಧ ಪುಷ್ಪಗಳನ್ನು ಪರಮಾತ್ಮನಿಗೆ ಏರಿಸಬೇಕು ಅಂತ. ಗಂಧ ಇಲ್ಲದೆ ಇರೋ ಪುಷ್ಪಗಳನ್ನು ಸಾಮಾನ್ಯವಾಗಿ ಪರಮಾತ್ಮನಿಗೆ ಏರಿಸಲ್ಲ. ಈ ಕಾಕಡ ಅಂತೆಲ್ಲ ಬರ್ತಾವಲ್ಲ, ಅವು ವಾಸನೆಯೇ ಇರೋಂಗಿಲ್ಲ, ಅವು ಪೇಪರ್ ಇದ್ದಂಗೆ ಇರ್ತವೆ ಹೂವು. ಅಂದರೆ ಅದು ಏರಿಸ್ಲಿಕ್ಕೆ ಬರೋಂಗಿಲ್ಲ. ಅವೆಲ್ಲ ಒಂದು ಒಳ್ಳೆ ಪರಿಮಳ ಇರಬೇಕು, ಸಂಪಿಗೆ ಮಲ್ಲಿಗೆ ಇಂಥದ್ದು ಇರೋವಂಥದ್ದು ಆಗಿರಬೇಕು ಅಂತ ಹೇಳ್ತಾರೆ. ಅಂತಹ ಪರಿಮಳ ಭರಿತವಾದಂಥ ಹೂವುಗಳಿಂದ ತಾನು ಶ್ರೀನಿವಾಸ ಅಲಂಕೃತನಾಗ್ತಾನೆ. ಅವರುಕ್ಷ ಗಿರಿಂ ಶ್ರೇಷ್ಠಂ ಮೃಗಯಾರ್ಥಂ ಜಗಾಮಸಃ ಮೃಗಾನ್ ಬಹುವಿಧಾಕಾರಾನ್ ಸಿಂಹ ಶಾರ್ದೂಲ ಜಂಬುಕಾನ್. ನೋಡ್ರಿ, ಸಿಂಹ, ಶಾರ್ದೂಲ, ಹುಲಿ ಎಷ್ಟೊಂದು ಇದ್ವಂತೆ. ಎಷ್ಟೊಂದು ಆ ಪ್ರಾಣಿಗಳಲ್ಲೆಲ್ಲ ಮಾತಂಗಾನ್, ಶರಬಾನ್, ಕ್ರೂರಾನ್ ಅವೆಲ್ಲವೂ ಕೂಡ ಎಲ್ಲ ಪ್ರಾಣಿಗಳು ಸಾತ್ವಿಕವಾಗಿರಲಿಲ್ಲ. ಕೆಲವೊಂದೆಲ್ಲ ಅಲ್ಲಿ ಸಾಧನೆ ಮಾಡುವಂಥವರಿಗೆ ಪೀಡೆ ಕೊಡುವಂತಹ ಪ್ರಾಣಿಗಳು ಇತ್ತು. ಆ ಎಷ್ಟೊಂದು ಪ್ರಾಣಿಗಳನ್ನೆಲ್ಲ ತಾನು ಸಂಹಾರ ಮಾಡ್ತಾನಂತಲ್ಲಿ. ಹಾಗೆ ತಾನು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಯದಾ ನತಃ ತದಾ ಕನ್ಯಾ ದೃಷ್ಟಿ ಮಾರ್ಗಂ ಉಪಾಗತಃ. ಒಂದು ಆನೆ ಭಯಭೀತವಾಗಿ ಇವನು ಕಾಟವನ್ನು ತಪ್ಪಿಸ್ಕೋಬೇಕು ಅಂತೇಳಿ ಓಡುತ್ತಂತೆ. ಅದ್ರ ಹಿಂದೆ ಮದಗಜ, ಆ ಮದಗಜದ ಹಿಂದೆ ಇವನು ಓಡ್ತಾನಂತೆ. ಅವಾಗ ಒಂದು ಕನ್ಯೆಯನ್ನು ನೋಡ್ತಾನಂತೆ. ಆ ಕನ್ಯೆಯನ್ನು ನೋಡಿದ ಮೇಲೆ ಸಾ ಕನ್ಯಾ ಕಸ್ಯ ಸಂಬದ್ಧ ಕಿಮರ್ಥಂ ವನಮಾಗತ. ಅದಾದ ಮೇಲೆ ಅವಳನ್ನ ಕಸ್ಯೇಯಂ ತನಯ ಸರ್ವಂ ತದ್ವದ ಸ್ವಮಹಾಮತೆ ಅಂತ ಋಷಿಗಳು ಕೇಳ್ತಾರೆ ಶತಾನಂದರಿಗೆ. ಯಾರು ಈ ಕನ್ಯಾ ಕಾಡಿನ ಮಧ್ಯೆ ಬಂದವಳು, ಇವಳ ಬಗ್ಗೆ ಹೇಳ್ರಿ ಅಂತ ಕೇಳಿದಾಗ ಸೂತರು ಹೇಳ್ತಾರೆ. ಅದಕ್ಕೆ ಸೂತರಿಗೆ ಕೇಳುವಂಥದ್ದು ಶೃಣ್ವಂತು ಮನ ಎಸ್ ಸರ್ವೇ ಕನ್ಯೆಯ ಜನ್ಮ ಪಾವನಂ ಪುರಾತು ದ್ವಾಪರಸ್ಯಾಂತೆ ಪಾಂಡವಾನ ಮಹಾತ್ಮನಾಂ. ಹಿಂದೆ ಪಾಂಡವರ ಕುಲದಲ್ಲಿ ಬಂದಂತಹ ಒಬ್ಬ ರಾಜ, ಆ ರಾಜನ ಹೆಸರು ಸುಧರ್ಮ ಅಂತ. ಆ ಸುಧರ್ಮನಿಗೆ ಇಬ್ಬರು ಮಕ್ಕಳಿರ್ತಾರೆ, ಆಕಾಶ ರಾಜ ಮತ್ತು ತೋಂಡಮಾನ ಅಂತ ಇಬ್ಬರು ಮಕ್ಕಳಿರ್ತಾರೆ. ಆ ಇಬ್ಬರು ಮಕ್ಕಳು ತುಂಬ ಜ್ಞಾನಿಗಳಾಗಿರ್ತಾರೆ, ಧರ್ಮಿಷ್ಠವು ದೃಢಭಕ್ತವು ನಾರಾಯಣ ಪರಾಯಣರಾಗಿರ್ತಾರಂತೆ, ದೃಢಭಕ್ತಿ ಉಳ್ಳವರಾಗಿರ್ತಾರಂತೆ. ಹೀಗೆ ಈ ಇಬ್ಬರು ಕೂಡ ಮಕ್ಕಳು ಇರ್ತಾರೆ. ಅದರೊಳಗಡೆ ಆಕಾಶ ರಾಜ ಅವನು ದೊಡ್ಡವನಿರ್ತಾನೆ, ತೋಂಡಮಾನ ಚಿಕ್ಕವನಿರ್ತಾನೆ. ಆಕಾಶ ರಾಜನಿಗೆ ಸಂತತಿ ಇರಲ್ಲ. ಅವನು ಸಂತತಿಗೋಸ್ಕರ ಭಾಳಷ್ಟು ಪ್ರಯಾಸ ಪಡ್ತಿರ್ತಾನೆ. ಅದರೊಳಗಡೆ ಪುತ್ರ ಸಂತಾನ ಅಂತ ಅನ್ನುವಂಥದ್ದನ್ನು ತುಂಬ ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಅನುಭೂತಂ ಇದಂ ರಾಜ್ಯಂ
ಹಸ್ತಶ್ವರಥ ಸಂಕುಲಂ ನಾನಾದಾನಂ ಕೃತಂ ಚೈವ ತೀರ್ಥಯಾತ್ರಾ ವಿಶೇಷತಃ ಎಲ್ಲ ಹೇಳ್ತಾನೆ ನೋಡ್ರಿ. ಇದು ಈ ಆಕಾಶರಾಜನ ಮಾತುಗಳು ಮನುಷ್ಯನ ಒಂದು ಪ್ರತಿನಿಧಿಯಾಗಿ ಆಕಾಶರಾಜನನ್ನು ತೋರಿಸ್ತದೆ ಭವಿಷ್ಯೋತ್ತರ ಪುರಾಣ. ಪ್ರತಿ ಬಾರಿನೂ ಒಂದಿಷ್ಟು ಆಸೆಗಳು. ಈ ಜೀವನ ಸ್ವರೂಪ ಹೇಗೆ ಅಂತಂದರೆ, ಈಗ ಜಡ ಅಂತಂದರೆ ಜಡಕ್ಕೆ ಇದಕ್ಕೆ ಆಸೆ ಬರಲ್ಲ, ಇದಕ್ಕೆ ಜ್ಞಾನ ಬರಲ್ಲ, ಇದಕ್ಕೆ ಆನಂದ ಇಲ್ಲ. ಈ ಪುಸ್ತಕ ಆನಂದವಾಗಿದೆ ಅಂತ ನಮ್ಗೆ ಯಾರಿಗೂ ಅನುಭವ ಬರಲ್ಲ. ಅಥವಾ ಈ ಪುಸ್ತಕ ತುಂಬ ಜ್ಞಾನಿ ರೀ, ಈ ಪುಸ್ತಕ ಇದನ್ನು ಪೂಜೆ ಮಾಡಬೇಕು ಅಂಥೇಳಿ ಈ ಪುಸ್ತಕದಿಂದ ಜ್ಞಾನ ಬರುತ್ತೆ ಹೊರತು ಪುಸ್ತಕನೇ ಜ್ಞಾನಿ ಅಲ್ಲ, ಅದು ಚೇತನ ಅಲ್ಲ, ಇದಕ್ಕೆ ಸಂತೋಷಾದಿಗಳು ಆಗೋದಿಲ್ಲ ಅಂತ ನಮಗೆ ಗೊತ್ತು. ಆಮೇಲೆ ಈ ಪುಸ್ತಕಕ್ಕೆ ಆಸೆ ಬರಲ್ಲ. ಪುಸ್ತಕನೋ ಯಾವುದೋ ಒಂದು ಬ್ಯಾಗ್ ಅಂತ ಇಟ್ಕೊಡ್ರಿ, ಈ ಬ್ಯಾಗಿಗೆ ಆಸೆ, ಇದಕ್ಕೆ ತುಂಬ ಆಸೆ ಇದಕ್ಕೆ ಅಂತ ಯಾರೂ ವ್ಯವಹಾರ ಮಾಡಲ್ಲ. ಭಾಳ ದುರಾಸೆ ಇದಕ್ಕೆ ಅಂತಲೂ ವ್ಯವಹಾರ ಮಾಡಲ್ಲ. ಯಾಕಂದರೆ ಜಡವಾದ ಪದಾರ್ಥಕ್ಕೆ ಕಾಮನೆಗಳಾಯಿತು ಅಥವಾ ಜ್ಞಾನ ಆಯಿತು, ಆನಂದ ಆಯಿತು, ಇದು ಯಾವುದೂ ಇಲ್ಲ. ಇದು ಎಲ್ಲದರದ್ದು ಹೊರತಾಗಿರುವವನೇ ಜೀವ. ಇವನಿಗೆ ಜೀವ ಇದ್ದಾನೆ ಅಂತಂದರೆ ಅವನಿಗೆ ಆಸೆಗಳು ಬರ್ತಾನೇ ಇರ್ತದೆ ನಿರಂತರ. ಒಂಥರ ಈಗ ರೇಡಿಯೇಷನ್ಸ್ ಇದ್ದಂಗೆ, ಈ ಸಂಪಿಗೆ ಹೂ ಇದೆ ಅಂತಂದರೆ ಅದು ತನ್ನ ಪರಿಮಳವನ್ನು ರೇಡಿಯೇಟ್ ಮಾಡ್ತಾನೇ ಇರ್ತದದು. ಹಾಗೆ ಈ ಜೀವ ಇದ್ದಾನೆ ಅಂತಂದರೆ ಇವನಿಗೆ ಜ್ಞಾನ ಬರ್ತಾನೇ ಇರ್ತದೆ ನಿರಂತರ, ಮತ್ತು ಇವನಿಗೆ ಆನಂದ ಬರ್ತಾನೆ ಇರ್ತದೆ, ಆಸೆಗಳು ಬರ್ತಾನೆ ಇರ್ತವೆ. ಈ ಆಸೆಗಳನ್ನ ಯಾರೂ ಕೂಡ ನಾವು ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಇದು ಪ್ರತಿ ಬಾರಿನೂ ಈ ಆಸೆಗಳು ಲೌಕಿಕ ವಿಷಯದಲ್ಲಿ ಬಂದರೆ ಅದು ಬಂಧಕ ಅಂತ ಕರಿತೀವಿ. ಅಂತಹ ಆಸೆಗಳನ್ನು ಇಟ್ಕೊಂಡು ಮಾಡುವ ಕರ್ಮಗಳನ್ನು ಸಕಾಮ ಕರ್ಮಗಳು ಅಂತ ಕರಿತೀವಿ. ವಿಷ್ಣು ವಿಷಯವಾಗಿ ಇಟ್ಕೊಂಡು ಮಾಡಿದರೆ ಅದು ನಿಷ್ಕಾಮ ಕರ್ಮ ಅಂತ ಕರಿತೀವಿ. ಅಂದರೆ ಆಸೆಗಳೇ ಇಲ್ಲದೆ ಮಾಡುವಂಥದ್ದಲ್ಲ, ಆಸೆಗಳಿರ್ತದೆ, ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಆ ಆಸೆಗಳಿದ್ದರೆ ಅದನ್ನು ನಿಷ್ಕಾಮ ಕರ್ಮ ಅಂತ ಕರೆಯುವಂಥದ್ದಿದೆ. ಇಲ್ಲಿ ಈ ಸಕಾಮ ಕರ್ಮ ಮಾಡಬೇಕಾದ್ರೆ ಇದು ಅಂತ್ಯನೇ ಇಲ್ಲ. ಇದಕ್ಕೆ ಪ್ರತಿ ಬಾರಿನೂ ಮನುಷ್ಯನ ಆಸೆಗಳು ಹೇಗೆ ನಿರ್ಮಾಣ ಆಗ್ತವೆ ಅಂತ ನಾವೊಂದು ಚಿಕ್ಕದಾಗಿರೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು ಪ್ರತಿ 15 ದಿನಕ್ಕೆ ಒಂದ್ಸತಿ, ಮೊನ್ನೆ ಅಕ್ಷಯ ತೃತೀಯ ಮೊನ್ನೆ ಹೇಳಿದೆ ಅನ್ಸುತ್ತೆ ನಾ ಇದನ್ನು. ಅದರೊಳಗಡೆ ಒಂದು ಐ ಹ್ಯಾವ್ ಎ ಕ್ವಶನ್ ಅಂತ ಕಾರ್ಯಕ್ರಮದ್ದು ಪ್ರತಿ 15 ದಿನಕ್ಕೆ ಒಂದ್ಸತಿ ಶುಕ್ರವಾರ ಶನಿವಾರಗಳು ಆಲ್ಟರ್ನೇಟ್ ಶನಿವಾರ ನಡೀತದೆ. ರಾತ್ರಿ 9ರಿಂದ 10 ಗಂಟೆ ತನಕ ಅದನ್ನು ಒಂದು 15ರಿಂದ 20-25 ವಯಸ್ಸಿನ ಮಕ್ಕಳಿಗೆ ಮಾತ್ರ ಸೀಮಿತ ಮಾಡಿದ್ದೀನಿ. ಅದು ನಾವು ಮಕ್ಕಳುಗಳಿಗೆ ಈ ಗೀತೆ ಒಳಗಡೆ ರಿವರ್ಸ್ ಇಂಜಿನಿಯರಿಂಗಿಂದ ನಮ್ಮನ್ನು ಹೇಗೆ ನಾವು ಹೆಚ್ಚು ತೊಡಗಿಸ್ಕೋಬೋದು ಅಂತ, ಹೇಗೆ ನಮ್ಮ ಸಮಸ್ಯೆಗಳನ್ನು ನಾವು ಸ್ವಂತ ಪರಿಹಾರ ಮಾಡ್ಕೋಬೋದು ಅಂತ, ಮೂಲಭೂತ ರೂಟ್ ಕಾಸ್ ಏನು ಅಂತನ್ನುವಂಥದ್ದನ್ನು ಕೃಷ್ಣ ಹೇಳ್ತಾನೆ. ಅದು ಆ ವಿಚಾರಗಳಲ್ಲಿ ಬಂದಾಗ ಆಸೆಗಳು ಹೇಗೆ ಉತ್ಪಾದನೆ ಆಗ್ತಾವೆ ನಮ್ಮೊಳಗಡೆ ಅಂತನ್ನೋದು, ಯಾಕೆ ನನಗೆ ಈ ಆಸೆ ಬರುತ್ತೆ ಅಂತ. ಮೊನ್ನೆ ಎಕ್ಸಸೈಸ್ ಮಾಡಿಸ್ತಾ ಇದ್ದೆ ಮಕ್ಕಳಿಗೆ. 10ನೇ ಕ್ಲಾಸಿನ ಹುಡುಗರುಗಳು ತುಂಬ ಚೆನ್ನಾಗಿ ಮಾಡಿದ್ರು. ಒಂದು 5-6 ಹುಡುಗರುಗಳು ಸೇರಿದ್ರು. ನಿಮ್ಮ ಮಕ್ಕಳುಗಳಿಗೆ ಯಾರಿಗಾನ ಇಂಟ್ರೆಸ್ಟ್ ಇದ್ದರೆ ಅದರೊಳಗಡೆ ಸೇರ್ಬೋದು. ಆ 1 ಅವರಲ್ಲಿ ಸಾಕಷ್ಟು ಬೆಳೀತಾರೆ. ಏನೇನು ಯೋಚನೆ ಮಾಡ್ಬೋದು. ತುಂಬ ಅಬ್ಸ್ಟ್ರಾಕ್ಟ್ ಒಳಗಡೆ ಮನಸ್ಸು ಸೇರ್ಕೊಂಡಿರುತ್ತೆ, ಅದರೊಳಗಡೆ ಯೋಚನೆ ಮಾಡುತ್ತೆ. ಅಲ್ಲೆಲ್ಲೂ ಅದು ಸಿಗಲಿಲ್ಲ ಫಲ ಇನ್ನೊಂದಕ್ಕೆ ಹೋಗುತ್ತೆ. ಈ ಆಕಾಶರಾಜನ ವಿಚಾರದಲ್ಲಿ ಅವ್ನು ಹೇಳಬೇಕಾದ್ರೆ ಅಂಥದ್ದೇ ವಿಚಾರಗಳು ಬರ್ತವೆ. ಒಂದನ್ನು ಆಸೆ ಪಡ್ತಾನೆ, ಅದಾಯಿತು, ಅದು ರೀಚ್ ಆದ ತಕ್ಷಣ ನೆಕ್ಸ್ಟ್ ಇನ್ನೊಂದೇನೋ ಆಸೆ ಪಡ್ತಾನೆ. ಯಾಕೆ ಇದು ಹಿಂಗೆ ನೆಕ್ಸ್ಟ್ ಆಸೆ ಬಂತು, ಈ ಆಸೆ ಮುಗಿದ ತಕ್ಷಣ ನಿಲ್ಲೇ ಇಲ್ಲ, ಯಾಕೆ ಇನ್ನೊಂದು ಆಸೆ ಬರ್ತಾ ಇದೆ, ಯಾಕೆ ಉತ್ತರನೇ ಇಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಆಸೆ ಬರುತ್ತೆ. ಹೀಗೆ ಒಂದು ಆಸೆಯಿಂದ ಒಂದು ಆಸೆಗೆ ಬೆನ್ನಹತ್ತು ಓಡ್ತಾನೆ ಇರ್ತಾನೆ ಇವನು. ಎಲ್ಲಿಗಿದು ಅಂತ್ಯ ಅಂತಂದರೆ ಅಂತ್ಯನೇ ಇಲ್ಲ. ಮತ್ತೆ ಮರುಜನ್ಮ ಹುಟ್ಟುತ್ತಾನೆ, ತಾಯಿ ಹೊಟ್ಟೆಯಿಂದ ಬರ್ತಾನೆ, ಬಂದ ತಕ್ಷಣ ಚಕ್ಕಂದು ಮತ್ತೊಂದು ಆಸೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಆಸೆಗಳು ನಾವು ಪಡ್ತಾ ಇದ್ದೀವಿ ಹುಟ್ಟಿದಾರಭ್ಯ ಅಂತಂದರೆ ಮುಗಿತಾನೇ ಇಲ್ಲ. ಇದು ಯಾಕೆ ಇದೇ ಆಸೆ ನನಗೆ ಬರ್ತಾ ಇದೆ ಅಂತ ಅನ್ನೋ ಒಂದು ಆಸೆ ಬರಬೇಕು ತಲೆಯಲ್ಲಿ. ಅದರ ಹಿನ್ನೆಲೆ ಒಳಗಡೆ ಗೀತಾ ತುಂಬ ಮಾಹಿತಿಗಳನ್ನು ಕೊಡುತ್ತೆ. ಇಲ್ಲಿ ಇವನಿಗೆ ಆಕಾಶರಾಜನ ವಿಚಾರದಲ್ಲಿ ಬಂದಾಗ ಅನುಭೂತಂ ಇದಂ ರಾಜ್ಯಂ, ನೋಡಪ್ಪ ರಾಜ್ಯ ಇಲ್ಲ, ಎಲ್ಲರಿಗೂ ನನಗೊಂದು ದೊಡ್ಡ ರಾಜ್ಯ ಬೇಕು ಅಂತ ಆಸೆ ಇರುತ್ತೆ. ರಾಜ್ಯ ಇದೆ, ಹಸ್ತಗಳಿವೆ, ಅಶ್ವಗಳಿವೆ, 1000 ರಥಗಳಿವೆ, ನಾನಾ ವಿಧವಾದ ದಾನಗಳನ್ನು ಮಾಡಿದ್ದೀನಿ, ಎಷ್ಟೆಲ್ಲ ತೀರ್ಥಕ್ಷೇತ್ರಗಳನ್ನು ಮಾಡಿದ್ದೀನಿ. ಇಷ್ಟೆಲ್ಲ ಮಾಡಿದರೂ ಕೂಡ ನ ಅನುಭೂತಂ ಪುತ್ರ ಸೌಖ್ಯಂ, ಪುತ್ರ ಇಲ್ಲ ನನಗೆ. ಏನು ಮಾಡಿದ್ರೆ ಏನಾಯಿತು? ಆ್ಯಕ್ಚುಲಿ ಈ ಪುತ್ರ ಅನ್ನೋದು ಬಿಟ್ಟು ಉಳಿದಿದ್ದೆಲ್ಲ ನೋಡ್ಕೊಡ್ರಿ, ಇವೆಲ್ಲ ಇದ್ದರೆ ಎಲ್ಲ ಇದ್ದಂಗೆ ಅಂತ ಅನ್ನೋ ಲೆಕ್ಕ ಇರುತ್ತದೆ. ಅಥವಾ ಪುತ್ರ ಇದ್ದರೆ ಇವೆಲ್ಲ ಇಲ್ಲಲ್ಲ ಅಂತನೋ ಒದ್ದಾಟ ಇರ್ತದೆ. ಒಟ್ಟು ಏನಾರ ಒಂದು ಹಾಕ್ಕೊಂಡು ಒದ್ದಾಡ್ತಾ ಇರ್ತಾನೆ ಅಷ್ಟೇ. ಇವನು ಬಗೆನೇ ಹರಿಯಲ್ಲ ಇದು. ಆದರೆ ಸೂಕ್ಷ್ಮವಾಗಿ ಒಂದು ಯೋಚನೆ ಮಾಡಿ ಒಂದು ಫಾರ್ಮ್ಯಾಟ್ನ ಫಿಕ್ಸ್ ಮಾಡಿಕೊಂಡ್ರೆ ಮಾತ್ರನೇ ಬದುಕಲಿಕ್ಕೆ ಆಗೋದು. ಬಿಟ್ಟರೆ ಅವನು ಹೇಳ್ತಾನೆ ಪಿತೃಣ ಮುಕ್ತಿದಂ ದ್ವಿಜ, ಅದನ್ನು ಧಾರ್ಮಿಕ ಚೌಕಟ್ಟೊಳಗಡೆ ತನ್ನ ಆಸೆಗಳನ್ನು ಮಾತಾಡ್ತಾ ಇದ್ದಾನು. ಮುಕ್ತಿದಂ ದ್ವಿಜ, ಪಿತೃಗಳಿಗೆ ಮುಕ್ತಿ ಆಗಬೇಕು ಅಂತಂದರೆ ಪುತ್ರ ಇರಬೇಕು, ಪುತ್ರನೇ ಇಲ್ಲ ನನಗೆ. ಕಿಮ್ಮಯ ಆಚರಿತಂ ಪಾಪಂ ಕಸ್ಯ ಪುತ್ರೋ ಹತಃಪುರ, ಯಾರ ಮಕ್ಕಳನ್ನ ನಾನು ಸಂಹಾರ ಮಾಡಿದ್ನೋ ಕೊಂದಿದ್ನೋ, ಹಾಗಾಗಿ ನನಗೆ ಪುತ್ರನೇ ಇಲ್ಲಾರದಂಥ ಪರಿಸ್ಥಿತಿ ಬಂದಿದೆ.
ತೇನ ಪಾಪೇನ ವಿಪ್ರೇಂದ್ರ ನ ಪ್ರಾಪ್ತಂ ಪುತ್ರ ಜನ್ಮಮೇ. ಆ ಪಾಪನೇ ಇರಬೇಕೇನೋ ಮೋಸ್ಟ್ಲಿ, ನನಗೆ ಪುತ್ರ ಇಲ್ಲಾರ್ದಂಗೆ ಮಾಡಿದೆ. ನೇತ್ರಾಭ್ಯಾಂ ನೈವ ದೃಷ್ಟಂಚ ಪುತ್ರಸ್ಯ ಮುಖ ಪಂಕಜಂ. ನನ್ನ ಕಣ್ಣುಗಳು ಇದ್ದರೂ ದಂಡ, ಆ ಪುತ್ರನ ಮುಖನೇ ನೋಡದೇ ಇರುವಂಥ ಕಣ್ಣು ಇದ್ದು ಏನು ಪ್ರಯೋಜನ ಇಲ್ಲ ನನಗೆ. ಕರ್ಣಾಭ್ಯಾಂ ನಶ್ರುತ ಶಬ್ದ ಪುತ್ರೇಣ ರುದತಾ ಕೃತಃ. ನನ್ನ ಮಗ ಅಳ್ತಾ ಇರಬೇಕು, ಆ ಅಳೋದನ್ನು ಕೇಳಿ ಸಂತೋಷ ಪಡುವಂಥ ಭಾಗ್ಯ ನನ್ನ ಕಿವಿಗಳಿಗಿಲ್ಲ. ದ್ವಿಜೇಂದ್ರ ಪಿತೃಬಂಧೂನಾಂ ದುರ್ಗತಿಶ್ಚ ಭವೇತ್ತತ ಅಪುತ್ರಸ್ಯ ಗತಿರ್ನಾಸ್ತಿ ಇತಿ ವಿದೋ ವಿದುಹು. ಪುತ್ರ ಸಂತತಿ ಇಲ್ಲ ಅಂತಂದರೆ ಅವನಿಗೆ ಗತಿನೇ ಇಲ್ಲ ಅಂತನ್ನುವಂಥದ್ದನ್ನು ವೇದ ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ಇಷ್ಟೆಲ್ಲ ಇದ್ದರೂ ಸಂಪತ್ತಿದ್ರೂ ಪುತ್ರನೇ ಇಲ್ಲದೆ ಇದ್ದರೆ ಏನು ನನ್ನ ದೌರ್ಭಾಗ್ಯ. ಮದಂಕೆ ಕೃತಭೂಷಶ್ಚ ಲಾಲಿತೋ ನ ಮಯಾ ಸುತಃ. ನನ್ನ ತೊಡೆ ಮೇಲೆ ಕೂತ್ಕೊಂಡು ನನ್ನ ಮಗ ಆಟ ಆಡ್ತಾ ಇರಬೇಕಾದ್ರೆ ಅದನ್ನು ಲಾಲನೆ ಪಾಲನೆ ಮಾಡಬೇಕಾಗ್ತಿತ್ತು ನಾನು, ಅದ್ಯಾವುದೂ ನನಗಿಲ್ಲ. ಪಾಪಿಷ್ಟೋಹಂ ದುರಾಚಾರಿ ಹ್ಯಪುತ್ರೋಹಂ ದರಿದ್ರವಾನ್. ಇಷ್ಟೆಲ್ಲ ಇರೋನು ಹೇಳ್ಕೊತಾನೆ, ದರಿದ್ರವಾನ್ ಅನ್ನೋ ಸಂಬೋಧನೆ ಮಾಡ್ಕೊತಾನೆ. ಇಂತಹ ಸಂಪತ್ತಿರೋನು ಯಾರು ದರಿದ್ರ ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ? ಆದರೆ ದಾರಿದ್ರ್ಯ ಒಂದೇ ರೂಪದಲ್ಲಿ ಇರಬೇಕು ಅಂತಿಲ್ಲ, ಈ ರೂಪದಲ್ಲಿ ಇದೆ ಅವನಿಗೆ. ಭೂಷಣಾನಿ ಕೃತಾನದ್ಯ ಪುತ್ರಾರ್ಥಂ ಯತ್ನತೋಮಯ. ಆ ಮಗ ಹುಟ್ಟಿದರೆ ಆ ಮಗನಿಗೆ ಬೇಕಾದಂತಹ ಭೂಷಣಗಳನ್ನೆಲ್ಲ ಮಾಡಿಸಿಟ್ಟಿರ್ತಾನಂತೆ, ನಾನಾ ರೀತಿಯ ಬಟ್ಟೆಗಳನ್ನೆಲ್ಲ ಹೊಲಿಸಿಟ್ಟಿರ್ತಾನಂತೆ, ಆಭರಣಗಳು ಕರ್ಣಕುಂಡಳ ಕವಚಗಳನ್ನೆಲ್ಲ ಮಾಡಿಸಿ ಇಟ್ಟಿರ್ತಾನಂತೆ. ಪುತ್ರಾರ್ಥಂ ಕವಚಂ ಕೃತ್ವ ಇತಿ ಏಹೀತಿ ನೋದಿತಂ ಪುತ್ರಹೀನಂ ನಮಾಂ ದೃಷ್ಟ ಕರ್ಷಂತಿ ಯಮಕಿಂಕರಾಹ. ಇದೆಲ್ಲವನ್ನು ಇಟ್ಕೊಂಡಿರೋ ನನ್ನನ್ನು ನೋಡಿ ಯಮಕಿಂಕರರೆಲ್ಲ ದೂಷಣೆ ಮಾಡ್ತಾರೆ. ಏನು ಇದೆಲ್ಲ ಇಟ್ಕೊಂಡು ಏನು ಬಂತು ನಿನ್ನ ಭಾಗ್ಯ, ಮಗನೇ ಇಲ್ಲ ನಿನಗೆ ಅಂತ ಹೀಯಾಳಿಸ್ತಾರೆ ನನಗೆ. ಇಂತಹ ಒಂದು ಗಚ್ಚನ್ ರಾಜನ್ ತ್ವರೇಣೈವ ಯಮಸ್ಯ ಭವನಂ ಪ್ರತಿ ಅಂತ ಪುತ್ರಹೀನಂ ಕುಲಂಚಾಪಿ ಹೆನೀರಂ ಕೂಪಗಹ್ವರಂ ಅಂತ ಅವನು ತನ್ನ ಮಾತುಗಳನ್ನೆಲ್ಲ ಹೇಳ್ತಾನಂತೆ. ಅದಾದಮೇಲೆ ರುದಂತಂ ಪುತ್ರಮಾಲೋಕ್ಯ ವಾಚಂ ಪ್ರೇಮ್ನಾಥ ವಾಮಯ ನೋದಿತ ಮಾರುದಸ್ವೇತಿ ವಿನಿಂದ್ಯಾತ್ಮ ಸತೀಮೃಷ. ನಾನು ಮಗ ನನ್ನ ಹತ್ರ ಬಂದು ಕೂತಿರ್ತಾನೆ, ಅಳ್ತಾ ಇರಬೇಕಾದ್ರೆ ಯಾಕೆ ಅಳ್ತಾ ಇದೆಯಾ, ನೀನು ಸುಮ್ಮನೆ ಇರು ಅಂತ ನಾನು ಅವನಿಗೆ ಬೈಬೇಕಾದ್ರೆ ನನ್ನ ಹೆಂಡ್ತಿ ನನ್ನ ಬೈಬೇಕು. ಆ ಬೈಗಳ ಕೇಳುವಂಥ ಭಾಗ್ಯ ನಂದಿಲ್ಲ, ಇದನ್ನು ಹೇಳ್ತಾನಂತೆ. ಗಜ ಮಾರುಹ್ಯ ತನಯಂ ಕುರು ಗ್ರಾಮ ಪ್ರದಕ್ಷಿಣಂ. ನನ್ನ ಮಗನನ್ನು ಇಷ್ಟೆಲ್ಲ ಆನೆಗಳಿದೆ, ಈ ಆನೆಗಳ ಮೇಲೆ ಕೂಡಿಸ್ಕೊಂಡು ಗ್ರಾಮ ಪ್ರದಕ್ಷಿಣ ಮಾಡಿಸ್ಬೇಕು ಅಂತಹದ್ದಿಲ್ಲ. ಬಾಲ್ಯೇ ಚ ಜಾತಕರ್ಮಾಣಿ ತಥಾ ಪುತ್ರಾಭಿಧಂ ದ್ವಿಜಃ. ಮಗ ಹುಟ್ಟಿದ ತಕ್ಷಣ ಜಾತಕರ್ಮ ಮಾಡಬೇಕು. ಜಾತಕರ್ಮ ಅಂತಂದರೆ ಒಂದು ಬಂಗಾರ ಮತ್ತು ಅದನ್ನು ಜೇನುತುಪ್ಪದಲ್ಲಿ ತೆಗೆದುಬಿಟ್ಟು ಅದನ್ನು ತಿನ್ನಿಸ್ಬೇಕು, ಅದು ಬುದ್ಧಿಗೆ ಚುರುಕ್ತನ ಕೊಡ್ತದೆ ಶಿಶುವಿಗೆ ಅಂತ ಹೇಳ್ತಾರೆ. ಅದನ್ನು ಮಾಡೋಣ ಅಂತಂದರೆ ಜಾತಕರ್ಮ ಮಾಡುವಂಥದ್ದಿಲ್ಲ ನನಗೆ. ಮತ್ತು ಕವಚಗಳನ್ನು ಮತ್ತು ಶಿರೋಭೂಷಣಗಳನ್ನು, ಕೇಶಭೂಷಣಗಳಿಗೆ ಬೇಕಾಗಿರುವಂಥ ಮಗು ಹುಟ್ಟಿದರೆ ಕೇಶಗಳಿಗೆ ಭೂಷಣ ಮಾಡಿಸೋಣ ಅಂತಂದರೆ ಅಂಥದ್ದೆಲ್ಲ ವ್ಯವಸ್ಥೆ ಮಾಡಿದ್ದಾನೆ, ಅದ್ಯಾವುದೂ ನಾನು ಮಾಡಲಿಕ್ಕಾಗ್ತಿಲ್ಲ. ಹೀಗೆ ತಾನು ಭಾಳಷ್ಟು ಪ್ರಮಾಣದಲ್ಲಿ ತಾನು ದುಃಖದಿಂದ ಹೇಳ್ತಾನಂತೆ. ಮನುಷ್ಯಾಣಾಂ ಅನಾಥಾನಾಂ ದುರ್ಲಭಂ ಪುತ್ರ ಜನ್ಮಚ. ಮನುಷ್ಯರು ನೋಡ್ರಿ ಅನಾಥರು, ಏನಿದ್ರೂ ಏನೂ ಇಲ್ಲ ಅನ್ನಂಗೆ, ಯಾರಿಗೆ ಪುತ್ರ ಜನ್ಮ ಇಲ್ಲನೋ. ಬಹು ಪುಣ್ಯವಶಾತ್ ಪುತ್ರೋ ಜಾಯತೆ ಮಾನವೋದರೆ. ಭಾಳ ಪುಣ್ಯ ಇದ್ದರೆ ಮಾತ್ರ ಸಂತತಿ ಆಗ್ತದೆ, ಇಲ್ಲಿದ್ದರೆ ಪುತ್ರ ಸಂತತಿ ಆಗೋದಿಲ್ಲ. ಪುತ್ರ ಸಂತತಿ ಬಿಟ್ಬಿಡ್ರಿ. ಅಸ್ಮಾಕಂ ಅತಿ ಪಾಪೀನಾಂ ಕನ್ಯಕಾ ನೈವ ಛಾಭವತ್. ನಮ್ದು ಎಂಥ ಪಾಪ ಅಂದರೆ ಪುತ್ರ ಎಲ್ಲ, ಪುತ್ರಿನೂ ಇಲ್ಲ ನಮಗೆ. ಸತ್ಪುತ್ರಿ ನೈವ ಸಂಜಾತ ಧರ್ಮ ಸಂತಾನ ಸಂಗಿಕ. ಇನ್ನು ಸತ್ಪುತ್ರಿ ಇದ್ದರೆ ಆ ಪುತ್ರಿಯಲ್ಲಾದರೂ ಪುತ್ರನನ್ನು ನೋಡುವಂತಹ ಭಾಗ್ಯ ಅದೂ ಇಲ್ಲ ನಮಗೆ. ಇದು ಮೇಲ್ನೋಟದ ಒಂದು ಭಾವ. ಅಲ್ಲಿ ಏನಪ್ಪ ಅಂತಂದರೆ ಅಪುತ್ರಸ್ಯ ಗತಿರ್ನಾಸಿ ಅಂತನ್ನುವಂಥದ್ದಕ್ಕೆ ಶಾಸ್ತ್ರಾರ್ಥಗಳಲ್ಲಿ ಹೇಳಬೇಕಾದ್ರೆ ಪುತ್ರ ಸಂತತಿ ಇಲ್ಲದೆ ಇದ್ದರೆ ಮುಕ್ತಿ ಇಲ್ಲ ಅಂತನೋ ಭಾವನೆನೇ ತಪ್ಪು. ಅದು ವಾಕ್ಯಕ್ಕೆ ಹಾಗೆ ಅರ್ಥ ಅಂತನ್ನುವಂಥದ್ದಲ್ಲ. ಇದು ಸಾಮಾನ್ಯವಾಗಿ ಲೋಕದಲ್ಲಿ ಇರುವಂತಹ ಒಂದು ಎಲ್ಲರಿಗೂ ಒಂದು ಇತ್ತು ಒಂದನ್ನು ನನಗೂ ಇರಬೇಕು ಅಂತ. ಈ ಪುತ್ರ ಅಂತಲೇ ಅಪೇಕ್ಷೆ ಇರಲ್ಲ. ಎಲ್ಲರ ಮನೇಲಿ ಒಂದು ಟಿ ವಿ ಇದ್ದರೆ ನಮ್ಮ ಮನೇಲಿ ಟಿ ವಿ ಇರಬೇಕು ಅನ್ನೋ ಥರ ಎಲ್ಲರ ಮನೇಲಿ ಒಂದು ಪುತ್ರ, ನಮ್ಮ ಮನೇಲಿ ಒಂದು ಪುತ್ರ ಇರಬೇಕು ಅಂತ ಅನ್ನೋದಕ್ಕೆ ಪುತ್ರನಿಗೆ ಒದ್ದಾಡೋದು. ಅಥವಾ ಕೊನೆಗಾಲದಲ್ಲಿ ಯಾರೋ ಒಬ್ಬ ರಕ್ಷಣೆಗೆ ಬೇಕು ಅಂತ. ಒಟ್ಟು ವಿಷ್ಣುವನ್ನು ಬಿಟ್ಟು ಎಲ್ಲನೂ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಹೋದಾಗ ಇವೆಲ್ಲ ಸಮಸ್ಯೆ ಅಂತ ಆಗ್ತದೆ. ನಾನು ಮುಕ್ತನಾಗಬೇಕು ಅಂತಂದರೆ ನಾನು ಸಾಧನೆ ಮಾಡಬೇಕು. ಭಗವಂತನ ಅಪರೋಕ್ಷ ಜ್ಞಾನ ಆದರೆ ಅವನಿಗೆ ಮುಕ್ತಿ ಆಗ್ತದೆ ಅಂತ ಶಾಸ್ತ್ರಗಳು ಹೇಳೋದು. ಅದು ಪುತ್ರ ಹುಟ್ಟಿದ ತಕ್ಷಣ ಉದ್ಧಾರ ಆಗ್ಬಿಡ್ತೀವಿ ಅಂತಂದರೆ ಆಯ್ತಲ್ಲ, ಅಲ್ಲಿಗೆ ಪುತ್ರ ಹುಟ್ಟಿದ ಮೇಲೆ ಎಲ್ಲ ಬಿಟ್ಬಿಡ್ಬೋದು. ಅದು ಸ್ನಾನ ಸಂಧ್ಯಾ ವಂದನೆ ಎಲ್ಲ ಬಿಟ್ಟು ಆಯ್ತು ಹುಟ್ಟಿದ ಅಂತೇಳಿ ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು. ಇದು ದೊಡ್ಡ ಜವಾಬ್ದಾರಿ. ಅದು ಮುಂದೆ ಅವ್ರನ್ನೂ ಸನ್ಮಾರ್ಗದಲ್ಲಿಟ್ಟು ನಾವು ಸನ್ಮಾರ್ಗದಲ್ಲಿ ಇರುವಂಥದ್ದು. ನಮ್ಮ ಸಾಧನೆ ನಮ್ಮ ಅಧೀನನೇ ಹೊರತಾಗಿ ಪುತ್ರ ಹುಟ್ಟಿ ಅವನೇನೋ ಸಾಧನೆ ಮಾಡಿದ ಅಂತ ನಾನು ಹೆಂಗೆ ಉದ್ಧಾರ ಆಗ್ತೀನಿ? ನಾನು ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತೀನೋ ಒಬ್ಬರ ಬಗ್ಗೆ, ನಾನು ಏನು ವಿಷ್ಣುವಿನ ಬಗ್ಗೆ ಯೋಚನೆ ಮಾಡ್ತೀನೋ ಅದು ಮಾತ್ರ ನನ್ನ ಜೊತೆಗೆ ಬರ್ತದೆ ನೆಕ್ಸ್ಟ್ ಜನ್ಮದಲ್ಲಿ, ಹೊರತು ಪುತ್ರನ ಜೊತೆಗೆ ಬರಲ್ಲ.
ಆದರೆ ಇಲ್ಲಿ ಸಂಸಾರದಲ್ಲಿ ಇದ್ದಾಗ ಕೆಲವೊಂದು ಕರ್ಮಗಳಿಗೆ ಇತ್ಯಾದಿ ನರಕಗಳಿಗೆ ಪುನ್ನಾಮಕ ಅಂತ ಒಂದು ನರಕ ಇದೆ. ಆ ನರಕ ಅಂತನ್ನುವಂಥದ್ದು ಪುತ್ರ ಸಂತಾನ ಆದ ತಕ್ಷಣ ಆ ನರಕ ಇಲ್ಲ ಅಂತ ಆಗ್ಬಿಡತ್ತೆ. ಅದಿದೆ, ಅದೊಂದು ಗಿಫ್ಟ್ ಅಷ್ಟೇ ಬರುವಂಥದ್ದು. ಇದು ಹೇಳ್ತಾರಲ್ಲ, ಯಾವುದೋ ಒಂದೇನೋ ಪೇಸ್ಟ್ ತೊಗೊಂಡ್ರೆ ಒಂದು ಚಿಕ್ಕದು ಇನ್ನೊಂದು ಯಾವುದೋ ಗಿಫ್ಟ್ ಅಂತ ಕೊಡ್ತಾರಲ್ಲ, ಅಷ್ಟು ಚಿಕ್ಕ ಗಿಫ್ಟ್ ಅಷ್ಟೇ ಅದು, ಅದೇನು ದೊಡ್ಡದೇನಲ್ಲ. ಅದು ಯಾವುದೋ ಒಂದು ಜಾಗನೇ ಬರೆದು ಕೊಟ್ಟಷ್ಟು ದೊಡ್ಡದಲ್ಲ, ಚಿಕ್ಕದಾಗಿರುವಂಥದ್ದು ಅಷ್ಟೇ. ಅದು ಒಂದು ಬ್ರಷ್ ಗಿಫ್ಟ್ ಕೊಟ್ಟಿರ್ತಾರೆ, ಒಂದು ಪೇಸ್ಟ್ ತೊಗೊಂಡ್ರೆ ಒಂದು ಬ್ರಷ್ ಗಿಫ್ಟ್ ಕೊಟ್ಟರೆ ಅದೊಂದು ಬಂದ್ಬಿಡತ್ತೆ ಅಷ್ಟೇ. ಆ ಬ್ರಷಿನ ಸಲುವಾಗಿ ಇಷ್ಟೆಲ್ಲ ಹೋರಾಟ ಮಾಡೋ ಅವಶ್ಯಕತೆ ಇರಲ್ಲ. ಮೂಲಭೂತವಾಗಿ ನಮಗೆ ಬೇಕಾಗಿರೋದೇನಪ್ಪ ಅಂತಂದರೆ ಅದು ಆ ನರಕ. ಹಾಗಾದರೆ ಪುತ್ರ ಹುಟ್ಟಲಿಲ್ಲ ಅಂತಂದರೆ ದಾಟ್ಲಿಕ್ಕಾಗಲ್ವಾ? ಅಥವಾ ಪುತ್ರ ಸಂತಾನ ಇಲ್ಲದೇನೆ ಇದ್ದವನಿಗೆ ಅವನ ಶ್ರಾದ್ದಾದಿಗಳನ್ನು ಮುಂದೆ ಮಾಡದೇ ಇದ್ದರೆ ಅವ್ನು ನರಕದಲ್ಲಿ ಬೀಳ್ತಾನ ಅಂತಂದರೆ ಅವನು ಸದಾಚಾರಿಯಾಗಿ ಸರಿಯಾದಿರುವಂಥ ಕ್ರಮದಲ್ಲಿ ವಿಷ್ಣು ಭಕ್ತಿಯಾದಿಗಳನ್ನು ಮಾಡ್ತಾ, ದೇವ್ರ ಗುಡಿಗಳಿಗೆ ಹೋಗ್ತಾ, ಅಲ್ಲಿ ಪ್ರದಕ್ಷಿಣೆಗಳನ್ನು ಮಾಡ್ತಾ, ದಿನಾ ವಿಷ್ಣು ಸ್ತ್ರೀಯರಾದರೆ ತುಳಸಿ ಸೇವನೆ ಮಾಡ್ತಾ, ಗೋ ಸೇವನೆ ಮಾಡ್ತಾ ಇತ್ತು ಅಂತಂದರೆ ಯಾರು ತಾನೇ ಯಾರನ್ನ ಹಿಡಿಲಿಕ್ಕೆ ಸಾಧ್ಯ? ಯಾವ ನರಕನೂ ಅವನಿಗೆ ಭಯ ಉಂಟೆ ಹರಿಯ ಭಕ್ತರಿಗೆ ಅಂತ ಹೇಳ್ತಾರೆ. ಯಾವ ನರಕನೂ ಆಗಲ್ಲ ಅಂತ ಹೇಳ್ತಾರೆ. ಅಂದರೆ ನಾ ಏನೂ ಮಾಡಲ್ಲ, ದುರಾಚಾರಿಯಾಗಿರ್ತೀನಿ, ಆದರೂ ನಂಗೆ ಆ ನರಕ ಆಗಬಾರ್ದು ಅಂತಂದರೆ ಅದು ಪುತ್ರ ಬೇಕಾಗ್ತದೆ ಅಷ್ಟೇ. ವಿಷ್ಣು ಭಕ್ತನಾಗಿ ವಾಯುಭಕ್ತನಾಗಿರುವವನಿಗೆ ಯಾವ ನರಕನೂ ಆಗೋದಿಲ್ಲ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತದೆ. ಆ ವಿಚಾರವಾಗಿ ಇವನಿಗೆ ಇದು ಬಂದಿರುವಂಥದ್ದು ಇದು ಕ್ರೌಡ್ ಫಾಲೋಯಿಂಗ್ ಸಂಬಂಧಿಯಾಗಿ ಎಲ್ಲರಿಗೂ ಒಂದಿದೆ, ನಂದು ಒಂದು ಇರಬೇಕು ಅಂತ ಸಲುವ ಆಕಾಶರಾಜನ ಪ್ರಯತ್ನ. ಆದರೆ ಅವನು ಜ್ಞಾನಿನೇ. ಆ ಜ್ಞಾನಿ ಆದರೂ ಕೂಡ ಒಂದು ದೊಡ್ಡ ರಾಜ್ಯ, ಈ ರಾಜ್ಯಕ್ಕೆ ಒಬ್ಬ ವಾರಸುದಾರ ಬೇಕು ಅಂತ ಅನ್ನೋ ಅರ್ಥದಲ್ಲಿ ಅವನು ಕೇಳ್ಕೊತಾನೆ. ಹೀಗೆ ಇಂತಹ ಒಂದು ಸಂದರ್ಭದಲ್ಲಿ ವರದ ಅಚ್ಯುತ ರಂಗೇಶ ಜಗನ್ನಾಥ ಜಗದ್ಗುರು ಸುಬ್ರಹ್ಮಣ್ಯ ಸುರಾಧೀಶ ಕೃಪಾಂ ಕುರು ಕೃಪಾನಿದೆ ಅಂತ ಭಗವಂತನಲ್ಲಿ ನಿತ್ಯನೂ ಪ್ರಾರ್ಥನೆ ಮಾಡ್ತಿರ್ತಾನಂತೆ. ಇದು ಆಕಾಶರಾಜಂದು ಒಂದು ಅವನ ಜೀವನ ಶೈಲಿ ಒಳಗಡೆ ಅವನು ಅಷ್ಟು ವರ್ಷ ಮಕ್ಕಳಾಗಿಲ್ಲ ಅಂತಂದ್ರೂ ಅವನಿಗೆ ಹತಾಶೆ ಇಲ್ಲ, ವಿಷ್ಣು ಭಕ್ತಿ ಕಡಿಮೆ ಆಗಿಲ್ಲ. ನನಗೆ ವಿಷ್ಣು ಕೊಟ್ಟಿಲ್ಲಲ್ಲಪ್ಪ ಅಂತ ಅವನಿಗೆ ವಿಷ್ಣು ಒಂದಿನ ಅನುಗ್ರಹ ಮಾಡ್ತಾನೆ ಅಂತ ನಂಬಿಕೆ ಇದೆ, ಭರವಸೆ ಇದೆ. ಅನ್ಯ ಮಾರ್ಗವನ್ನು ಇವತ್ತೇನೇನೋ ಬೇರೆ ಬೇರೆ ಮಾರ್ಗಗಳನ್ನೆಲ್ಲ ಆಶ್ರಯ ಮಾಡಿಬಿಡ್ತಾರೆ. ಯಾರ್ಯಾರೋ ಏನೇನೋ ಪುಡಿ ಕೊಡ್ತಾರೆ, ಅದನ್ನು ಕೊಡ್ತಾರೆ ಅಂಥೇಳಿ ಈ ಕೃತ್ರಿಮವಾದಂತಹ ಯಾವುದು ಶಾಸ್ತ್ರಸಮ್ಮತವಲ್ಲವೋ ಅಂಥದ್ದನ್ನೆಲ್ಲ ಪ್ರಯೋಗಗಳನ್ನೆಲ್ಲ ಮಾಡುವಂತಹ ಕ್ರಮಗಳಿರ್ತವೆ. ಅಂಥದ್ದರಿಂದ ಪಡೆದರೆ ಯಾವುದೋ ಒಂದು ಮಕ್ಕಳಿಲ್ಲ ಅಂತ ಒಂದು ಸಮಸ್ಯೆ ಆದರೆ ಹುಟ್ಟಿದ ಮೇಲೆ ಅವರೇ ಪೀಡಿಸ್ಲಿಕ್ಕೆ ಶುರು ಮಾಡಿದರೆ ಏನು ಮಾಡ್ತಾರೆ? ಅವರಿಂದನೇ ಸಮಸ್ಯೆ, ಯಾಕಾದರೂ ಹುಟ್ಟಿದ್ರಪ್ಪ ಇಟ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಅನ್ನೋ ಸಮಸ್ಯೆ ಬಂದುಬಿಟ್ರೆ ಅದು ಇನ್ನೂ ಕೆಟ್ಟ. ಅದು ಹಾಗಾಗಿ ಸಮೀಚೀನವಾದ ಮಾರ್ಗದಲ್ಲಿ ಅವನು ವಿಷ್ಣು ಭಕ್ತಿ ಇಷ್ಟಾದರೂ ಕೂಡ ಅವನ ಏನೇ ಗೋಳಿದ್ರೂ ಆ ವಿಷ್ಣುವಿನಲ್ಲಿ ಕಿಂಚಿತ್ತೂ ಕೂಡ ನ್ಯೂನತೆ ಆಗಿಲ್ಲ. ನಾರಾಯಣ ನಗಾಧೀಶ ರಾಮಕೃಷ್ಣ ನಮೋಸ್ತುತೆ ಅಂಥೇಳಿ ಪರಮಾತ್ಮನಿಗೆ ಮತ್ತೆ ಮತ್ತೆ ಸ್ತೋತ್ರಗಳನ್ನು ಮಾಡ್ತಾ ಇದ್ದಂತೆ. ಅದಾದ ಮೇಲೆ ಇದೇ ಸಂದರ್ಭದಲ್ಲಿ ಅವನಿಗೆ ಉಪದೇಶ ಮಾಡಲಿಕ್ಕೆ ಅಂತ ಗುರು ಬೃಹಸ್ಪತ್ಯಾಚಾರ್ಯರು ಹೇಳ್ತಾರಂತೆ, ಯಜ್ಞಂ ಕುರು ನೃಪಶ್ರೇಷ್ಠ ಪುತ್ರಸ್ಥೇನ ಭವಿಷ್ಯತಿ ಗುರೋರ್ವಾಕ್ಯಂ ಸಮಾಕರ್ಣ್ಯ ಯಜ್ಞಾರ್ಥಂ ಶೋಧಯಾಧರಿಂ. ಯಜ್ಞ ಮಾಡು ನೀನು, ಯಜ್ಞ ಮಾಡೋದರಿಂದ ನಿನಗೆ ಪುತ್ರಕಾಮೇಷ್ಟಿ ಯಾಗ ಅಂತ ಬರ್ತದೆ. ಆ ಪುತ್ರಕಾಮೇಷ್ಟಿ ಯಾಗ ಮಾಡೋದರಿಂದ ಪುತ್ರ ಸಂತತಿ ಆಗ್ತದೆ ಅಂತ. ಈಗ ಯಜ್ಞಗಳ ಫಲ ಅಂತನ್ನುವಂಥದ್ದನ್ನು ಹಿಂದೆ ದ್ವಾಪರದಲ್ಲಿಯೂ ಇತ್ತು, ತ್ರೇತಾದಲ್ಲಿ ಕೃತದಲ್ಲಿ ಅಂತೂ ತುಂಬ ಪ್ರಭಾವಿಯಾಗಿತ್ತು ಯಜ್ಞಗಳು ಫಲ ಕೊಡುವಂಥದ್ದರಲ್ಲಿ. ಇಂಥ ಯಜ್ಞ ಮಾಡಿದರೆ ಇಂಥ ಫಲ ಬಂದೇ ಬರ್ತದೆ ಅಂತನ್ನುವಂಥದ್ದು ತುಂಬ ಅತಿ ಎವಿಡೆಂಟಾಗಿ ನಡೀತಾ ಇತ್ತು ಅವಾಗ. ಆದಮೇಲೆ ಕಲಿಗಾಲದಲ್ಲಿ ಯಜ್ಞಗಳು ತುಂಬ, ಯಾಕಂದರೆ ಯಜ್ಞ ಮಾಡಬೇಕಾದ್ರೆ ಅದು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಆ ಶಬ್ದ ಮೊನ್ನೆ ಎಲ್ಲ ನೋಡಿದಂಗೆ ಯಾರಿಗೆ ನಾವು ಇದನ್ನು ಕೊಡ್ತಾ ಇದ್ದೀವಿ, ಆ ಮಂತ್ರಗಳ ಅನುಸಂಧಾನ ಎಲ್ಲನೂ ಸ್ಪಷ್ಟವಾಗಿ ಇಟ್ಕೊಂಡು ಮತ್ತು 7 ಕುಲ ಶುದ್ಧವಾಗಿರಬೇಕು. ನಾವು ಯಜ್ಞ ಮಾಡೋ ನಾನು ಅಂತಂದರೆ ನಮ್ಮ ತಂದೆ, ಅವ್ರ ತಂದೆ ಹೀಗೆ 7 ಕುಲದಲ್ಲಿ 16 ಸಂಸ್ಕಾರಗಳು ಎಲ್ಲರಿಗೂ ನೀಟಾಗಿರಬೇಕು. ಎಲ್ಲರೂ ವೇದಾಧ್ಯಯನಗಳನ್ನೆಲ್ಲ ಸರಿಯಾಗಿ ಮಾಡಿಕೊಂಡು ಬಂದು ವಿಷ್ಣು ತತ್ಪರರಾಗಿರುವಂಥವ್ರು ಇರಬೇಕು. ಇದು ಬರೀ ಇವನ ಕಡೆ ಅಂತಲ್ಲ, ತಾಯಿ ಕಡೆನೂ ಅಷ್ಟೇ. ತಂದೆ ತಾಯಿಗಳಿಗೆ ಇಷ್ಟು ಶುದ್ಧವಾದಂತಹ ಸಂಸ್ಕಾರಗಳು ಇಟ್ಕೊಂಡು ಬಂದಂಥವರಾಗಿ ಇದ್ದಾಗ ಅವರು ಯಜ್ಞಗಳನ್ನು ಮಾಡಿದರೆ ಅದು ಫಲ ಕೊಡಬಹುದು. ಮತ್ತು ಆ ಮುಹೂರ್ತಗಳು, ಆ ಕಾಲ ಎಲ್ಲ ಇಟ್ಕೊಂಡ್ರೆ, ಈಗ ನಾವು ಪುತ್ರಕಾಮೇಷ್ಟಿ ಯಾಗ ಮಾಡಿ ಆಗಬೇಕು ಅಂತಂದರೆ ಆಗಬಹುದು, ಆಗಲ್ಲ ಅಂತಲ್ಲ, ಆದರೆ ಆಗೇ ಆಗ್ತದೆ ಅನ್ನೋ ನಿಶ್ಚಯದಿಂದ ಮಾಡ್ತಿದ್ರು ಹಿಂದಿನವರು. ಕಲಿಗಾಲದಲ್ಲಿ ಏನು ವ್ಯವಸ್ಥೆ ಮಾಡಿದಾನಂದರೆ, ಕಲಿಗಾಲದಲ್ಲಿ ಹೇಳಿರುವಂಥದ್ದು ನಾಮಸ್ಮರಣೆ ಪ್ರಧಾನವಾದಂಥ ಅಂಗ. ಕಲಿಗಾಲದಲ್ಲಿ ನಾಮಸ್ಮರಣೆ, ವಿಷ್ಣು ನಾಮ ಸಂಕೀರ್ತನೆ, ಏನು ಹಾಡುಗಳೆಲ್ಲ ಹೇಳ್ತೀರಿ, ಜಪ, ಯಾತ್ರ, ಜಪಗಳು ಸ್ತ್ರೀಯರಿಗೆ ಹಾಡುಗಳು, ಸ್ತ್ರೀಯರಿಗೂ ಕೃಷ್ಣ ಮಂತ್ರ ಜಪ ಇದೆ. ಜಪ ಮತ್ತು ನಾಮಕೀರ್ತನೆ, ನಾಮ ಸಂಕೀರ್ತನೆ ಇದರಿಂದ ಸಾಧಿಸ್ಬೋದು ಅಂತನ್ನುವಂಥದ್ದನ್ನು ಹೇಳ್ತಾರೆ. ಇದು ನಿಜವಾದ್ದು ನೀವು ಕೆಲವೊಂದು ಸತಿ ಯಾವುದೋ ಒಂದು
ರಾಶಿ ನಕ್ಷತ್ರದಲ್ಲಿ ಯಾವುದೋ ಒಂದು ಮಗು ಹುಟ್ಟಿದೆ ಅಂದ ತಕ್ಷಣ ಈ ಶಾಂತಿ ಹೋಮ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಆ ಶಾಂತಿ ಹೋಮ ಮಾಡಿಸಿದ್ರೆ ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳ್ತಾರೆ. ಅದು ಒಳ್ಳೆಯದಾಗ್ತದೆ, ಅದು ಆಗೋದೇ ಇಲ್ಲ ಅಂತಲೂ ನಾನು ಹೇಳ್ತಾ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಿಗೆ ನೀವು ನಿತ್ಯದಲ್ಲಿ ಏನು ಮಾಡ್ತೀರಲ್ಲ ಜಪಗಳು, ನಿತ್ಯದಲ್ಲಿ ಏನು ಹಾಡು ಸುಳಾದಿ ತುಳಸಿ ಪೂಜಾ, ಮೂಲ ತುಳಸಿ. ನಮ್ಮ ಸ್ವಾಮಿಗಳು ಒಬ್ಬರು ಸಾಗರಕಟ್ಟೆ ಸ್ವಾಮಿಗಳು ಅಂತ ಇದ್ದರು ಮೈಸೂರಲ್ಲಿ. ಅವರು ಮಹಾವಿರಕ್ತರಿದ್ದರು, ಜ್ಞಾನಿಗಳಿದ್ದರು. ಅವ್ರ ಸಂಪರ್ಕದಿಂದಲೇ ನಮಗೂ ಒಂದು ಮಾರ್ಗ ಅಂತನ್ನುವಂಥದ್ದನ್ನು ಈ ಒಂದು ಮಾರ್ಗದಲ್ಲಿ ಬರಲಿಕ್ಕೆ ಪ್ರೇರಣೆ. ತುಂಬ ಅವರು ತುಳಸಿ ಸೇವೆ ಅಂತ ಅನ್ನೋದನ್ನು ಭಾಳ ಹೇಳೋರು. ತುಳಸಿ ಅದ್ರ ಮುಂದೆ ಅಟ್ಲೀಸ್ಟ್ ಒಂದು 10 ನಿಮಿಷ 15 ನಿಮಿಷ ಆದ್ರೂ ಬಿಡುವು ಮಾಡಿಕೊಂಡು ದಿನ ಕೂಡುವಂತಹ ಒಂದು ಯೋಚನೆ ಇಟ್ಕೋಬೇಕು. ಭಾಳ 5 ನಿಮಿಷ 6 ನಿಮಿಷದಲ್ಲಿ ಆಗಲ್ಲ ಅದು. ಒಂದು ಸ್ವಲ್ಪ ತುಳಸಿ ಹತ್ರ ಕೂತ್ಕೊಂಡು ದಿನ ಸಂಜೆ ಮುಂದೆ ಒಂದೆರಡು ದೀಪ ಹಚ್ಚಿಟ್ಟ ತಕ್ಷಣ ಬರಬಾರ್ದು, ಸ್ವಲ್ಪ ಹೊತ್ತು ಕೂಡಬೇಕಲ್ಲೇ. ಕೂಡೋದು ಕೂತ್ಕೊಂಡು ಅದು ಮನಸ್ಸಿನಲ್ಲೇ ಪರಿಣಾಮ ಬೀರ್ತದೆ ಅಂತ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳೆಲ್ಲ ಮಾಡಿದ್ದಾರೆ. ನಮ್ಮ ದೇಶದವ್ರು ಹೊರದೇಶದವರೆಲ್ಲ ಮಾಡಿದ್ದಾರೆ. ಅದರದ್ದು ಏನೋ ತುಳಸಿ ಸುತ್ತಲೂ ಏನೋ ಅವರ ಅಂತೇನು ಹೇಳ್ತೀವಿ, ಅದರದ್ದೊಂದು ಪ್ರಭಾ ವಲಯ ಅಂತನ್ನುವಂಥದ್ದನ್ನು ಏನು ನಾವು ಕನ್ನಡದಲ್ಲಿ ಹೇಳೋದಾದರೆ, ತುಳಸಿ ಸುತ್ತಲೂ ಇರುವಂಥ ಪ್ರಭಾ ವಲಯದೊಳಗೆ ಕೂತ್ಕೊಂಡ್ರೆ ಹೆಂಗೆ ಇವಾಗ ನಾವು ಉದಾಹರಣೆಗೆ ನೋಡ್ಲಿಕ್ಕೆ ಹೋದರೆ, ಈಗೊಂದು ಮ್ಯಾಗ್ನೆಟ್ ಅಂತ ತೊಗೊಂಡ್ರೆ ಆ ಮ್ಯಾಗ್ನೆಟ್ಟಿಗೆ ಕಬ್ಬಿಣದಿಂದ ಒಂದು ಸ್ವಲ್ಪ ತನಕ ಚಲೋ ಹೊತ್ತಿನಾಗ ಕಬ್ಬಿಣದ ತುಂಡಿನಿಂದ ಉಜ್ಜುತ್ತಾ ಹೋದರೆ ಆ ಕಬ್ಬಿಣದ ತುಂಡು ಕೂಡ ಸ್ವಲ್ಪ ಹೊತ್ತು ಮ್ಯಾಗ್ನೆಟ್ ಥರ ಇರ್ತದೆ. ಅದಕ್ಕೆ ಬೇರೆದ್ದನ್ನು ಅಂಟಿಸಿದ್ರೆ ಅದಕ್ಕೂ ಅಂಟ್ತಿರ್ತದೆ. ಅಂದರೆ ಅದರೊಳಗಡೆ ನಾವು ವಿಜ್ಞಾನದಲ್ಲಿ ಡೈಪೋಲ್ಸ್ ಅಂತೆಲ್ಲ ಹೇಳ್ತೀವಿ, ಅದು ಓರಿಯೆಂಟೇಷನ್ ಸರಿ ಇರಲ್ಲ, ಅದು ಕಬ್ಬಿಣದ ಜೊತೆ ಉಜ್ಜಿದಾಗ ಅದು ಸರಿ ಸೆಟ್ ಆಗ್ತದೆ ಅಂತೆಲ್ಲ ಹೇಳ್ತಿರ್ತೀವಿ. ಹಾಗೆ ತುಳಸಿ ಅಂತನ್ನುವಂಥದ್ದು ಅದ್ರ ಸುತ್ತಲೂ ಇರೋ ಪ್ರಭಾವಲಯದೊಳಗೆ ಹೋದರೆ ಮನಸ್ಸಿನಲ್ಲಿರುವಂಥ ಕೆಟ್ಟ ಬುದ್ಧಿನ ತೆಗೀತದೆ. ಅದು ಒಂದೇ ದಿನಕ್ಕೆ ತೆಗಿಯಲ್ಲ. ಎಲ್ಲರೂ 2 ದಿನ ಹೋಗಿ 3ನೇ ದಿನಕ್ಕೆ ಹೋಗ್ಬಿಡು ಅಂದ್ರೆ ಹೋಗಲ್ಲ. ಅದು ಸತತ ಮಾಡಬೇಕು. 1 ವರ್ಷ ಪೂರ್ತಿ ತುಳಸಿ ಮುಂದೆ ಕೂಡಬೇಕು, ಕಣ್ಣು ಮುಚ್ಕೊಂಡು. ಅಟ್ಲೀಸ್ಟ್ ಟೈಮ್ ಜಾಸ್ತಿ ಆದರೆ ಒಂದು ಅರ್ಧ ಗಂಟೆ ಆದರೂ ಕೂಡುವಂಥದ್ದು, ಒಂದು 15 ನಿಮಿಷ ಆದರೂ ಕೂಡುವಂಥದ್ದು ಮಾಡಿದರೆ ಅದು ಪರಿಣಾಮ ಮಾಡ್ತದೆ. ಅದು ಮಕ್ಕಳಿಗೆ ನೀವು ಏನೇನೇ ಹೊರಗಡೆಯಿಂದ ಬುದ್ಧಿ ಹೇಳ್ರಿ, ಅವ್ರ ಹತ್ರ ಬುದ್ಧಿ ಹೇಳಿಸ್ರಿ, ಇವೆಲ್ಲ ಬರಲ್ಲ. ಅದೆಲ್ಲ ತುಳಸಿ ಗೋವು ಭಾಳ ಕಷ್ಟ. ಇವತ್ತಿನ ದಿನ ಭಾರತೀಯ ಗೋವುಗಳೇ ಆಗಬೇಕು. ಇವು ಕಪ್ಪು ವೈಟ್ ಇರುವಂಥ ಜರ್ಸಿ ಹಸುಗಳು, HF, ಅವು ಗೋವಿನ ತಳಿಗಳೇ ಅಲ್ಲ ಯದ್ಯಪಿ ಅವು ಗೋವು ಅನ್ನೋ ರೂಪದಲ್ಲಿ ಇರುವಂಥದ್ದು ಅಷ್ಟೇ. ಪೂಜ್ಯತೆಗೆ ಇರುವಂಥದ್ದು ಭಾರತೀಯ ಗೋವನೇ. ಹಳ್ಳಿಕಾರು, ಮಲ್ನಾಡು ಗಿಡ್ಡನೋ, ಗಿರ್ ತಳಿನೋ, ಪುಂಗನೂರು, ಎಷ್ಟೊಂದು ತಳಿಗಳಿವೆ. ಆ ತಳಿಗಳನ್ನೇ ಪೂಜೆ ಮಾಡಲಿಕ್ಕೆ ಯೋಗ್ಯತೆ ಇರುವಂಥದ್ದು, ಅವನ್ನೇ ಪೂಜೆ ಮಾಡಬೇಕು. ಅವನ್ನ ಪೂಜೆ ಮಾಡೋದು ಕಷ್ಟ, ಇವತ್ತು ಸಿಗೋದು ಕಷ್ಟ. ಅವು ತುಳಸಿ ಮಾತ್ರ ಭಗವಂತನ ಅನುಗ್ರಹದಿಂದ ಎಲ್ಲ ಕಡೆ ಸಂಪನ್ನವಾಗಿ ಸಿಗ್ತದೆ. ಅದು ನಮ್ಮ ಭಾಗ್ಯ ಅಷ್ಟೇ. ಕಲಿಗಾಲದಲ್ಲಿ ಅದ್ರ ಮುಂದೆ ಕೂತು ಹಾಡು ಹೇಳುವಂಥದ್ದು ಭಾಳ ಪುಣ್ಯದಾಯಕವಾಗಿರುವಂಥದ್ದು. ಹೀಗೆ ಒಂದಲ್ಲ ಒಂದು ಕರ್ಮಗಳಿಂದ ನಾವು ಅಲ್ಲಿ ರತರಾಗಿರಬೇಕು. ಹೀಗೆ ನಮಗೆ ಫಲ ಕೊಡಬೇಕು ಅಂತಂದರೆ ಈ ಕಲಿಗಾಲದಲ್ಲಿ ನಾಮ ಸಂಕೀರ್ತನೆ ಅಂತನ್ನುವಂಥದ್ದು ಪ್ರಧಾನವಾಗಿದೆ. ಅಲ್ಲಿ ಅವ್ರು ಹೇಳಬೇಕಾದ್ರೆ ನಿನಗೆ ಮಗು ಹುಟ್ಟಿಲ್ಲ, ಪುತ್ರಕಾಮೇಷ್ಟಿ ಯಾಗ ಮಾಡು. ಕೆಂಗೇರಿ ಹತ್ರ ಒಬ್ಬರು ಇದ್ದಾರೆ, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಒಬ್ರು ಕೇಳಿದ್ದೆ. ಅವ್ರಿಗೆ ಪುತ್ರ ಹುಟ್ಟಲೇಬೇಕು ಅಂತ ಹಠ. ಅದಕ್ಕೆ ಇಲ್ಲಿ ತನಕ ಅವರು ಈ ಪುತ್ರಕಾಮೇಷ್ಟಿ ಯಾಗ ತುಂಬ ಖರ್ಚು ಆಗುತ್ತೆ, ಭಾಳ ದಿನವೂ ತೊಗೊಳುತ್ತೆ, ಕಷ್ಟಪಟ್ಟು ಮಾಡುವಂಥದ್ದು, ಶ್ರದ್ಧೆಯಿಂದ ಮಾಡಬೇಕು. ಅದನ್ನು ಅವ್ರು 4 ಬಾರಿ ಮಾಡಿದ್ದಾರೆ. ಇಲ್ಲಿ ತನಕ ಸಂತಾತಿ ಆಗಿಲ್ಲ. ಅಂದರೆ ಅದನ್ನು ಓವರ್ಟೇಕ್ ಮಾಡಲಿಕ್ಕಾಗಲ್ಲ. ನಾನು ಮಾಡ್ತೀನಿ, ನೀನು ಕೊಡಬೇಕು ಅಂತ ನಾನು ಆಗ್ರಹ ಮಾಡಲಿಕ್ಕಾಗಲ್ಲ. ದೈವದ ಮುಂದೆ ಮೋಸ್ಟ್ಲಿ ಭಕ್ತಿಯಿಂದ ಸ್ವಾಮಿ ನೀ ಏನು ಕೊಡ್ತೀಯ ಅದು ತೊಗೊತೀನಿ ಅಂತ ಕೂತ್ರೆ ಅದು ಆಗ್ಬಿಡ್ತದೇನೋ. ಅದು ಕಲಿಗಾಲಕ್ಕೆ ಅಷ್ಟೇ ಬೇಕು. ಆ ನಾಮ ಸಂಕೀರ್ತನೆ ನಾನು ಜಪ ಮಾಡಿಕೊಂಡು ಪಾರಾಯಣ ಮಾಡಿಕೊಂಡು, ನೋಡಪ್ಪ ಈ ಜನ್ಮದಲ್ಲಿ ಇಷ್ಟು ಬುದ್ಧಿ ಕೊಟ್ಟಿದೆಯಾ, ನಾನು ಮಾಡ್ಕೊಂಡು ಹೋಗ್ತೀನಿ, ಇದನ್ನು ನೀನು ಏನು ಕೊಡ್ತೀಯೋ ಅದು ಪ್ರಸಾದ ಅಂತ ತಿಳಿದ್ಬಿಟ್ರೆ ಆಗ್ಬಿಡ್ತದೇನೋ. ಆದರೆ ಹಠ ಮಾಡಿ ದೈವವನ್ನು ಪ್ರೇರಣೆ ಮಾಡ್ತೀವಿ. ದೈವ ನೀನು ಯಾಕೆ ಕೊಡಲ್ಲ ಅಂತ ಕತ್ತಿಡಲಿಕ್ಕೆ ಹೋಗ್ತೀವಿ. ದೈವ ಭಗವಂತ ಅವನು ಅಷ್ಟು ಸುಲಭವಾಗಿ ಸಿಗ್ತಾನ. ಹಾಗೆ ಅಲ್ಲಿ ಆಗ್ತಿತ್ತು, ಕೃತಯುಗದಲ್ಲಿ ಆಗ್ತಿತ್ತು. ಅದು ಪುತ್ರಕಾಮೇಷ್ಟಿ ಯಾಗ ಮಾಡಿದ್ರೆ ಜನನ ಆಗ್ತಾನೆ ಇತ್ತು ನಿರಂತರ. ಮಳೆ ಇಲ್ಲ ಅಂತಾರೆ ಮಳೆ ಬರ್ತಾ ಇತ್ತು ನೇರವಾಗಿ. ಅವಾಗ ದೇವತೆಗಳೇ ಬಂದು ತೊಗೊಂಡು ಬಿಡ್ತಿದ್ರು ಆಹುತಿಗಳನ್ನ. ವಸಿಷ್ಠರು ಇಲ್ಲ ಋಷಿಗಳೇ ಕೂತ್ ಮಾಡ್ತಾ ಇದ್ರಲ್ಲಿ. ಯಾವ ಋಷಿಗಳು ಕಂಡಿಡುವ ವೇದ ಮಂತ್ರದಿಂದ ನಾವು ಇವತ್ತು ಮಾಡ್ತೀವೋ ಹೋಮಗಳನ್ನ, ಅವತ್ತು ಅವರೇ ಸಾಕ್ಷಾತ್ ಕೂತ್ಕೊಂಡ್ಬಿಡ್ತಿದ್ರು. ಹಾಗಾಗಿ ಶುದ್ಧಿ ಇತ್ತು, ಆಗ್ತಿತ್ತು ಅವಾಗ. ಹಾಗಾಗಿ ಗುರುಗಳು ಹೇಳ್ತಾರೆ, ನೋಡಪ್ಪ ನೀನು ಈ ಯಜ್ಞವನ್ನು ಮಾಡು, ನಿನಗೆ ಸಂತತಿ ಆಗ್ತದೆ ಅಂಥೇಳಿ. ಸರಿ, ಹಂಗಾದರೆ ಯಜ್ಞ ಮಾಡಬೇಕಾದ್ರೆ ಭೂಖನನ ಮಾಡಬೇಕು, ಹಾಗೆ ಮಾಡಬಾರ್ದು ಅಂತ. ಅದು ಇವತ್ತು ಸಾಧ್ಯ ಇಲ್ಲದಿರೋ ಮಾತು. ಯಾರ್ದನ ಮನೇಲಿ ಯಜ್ಞ ಮಾಡಬೇಕಂದ್ರೆ ಇದಿಷ್ಟು ಓಪನ್ ಮಾಡಬೇಕು, ಮಾಡಿಬಿಟ್ಟು ಯಜ್ಞ ಮಾಡಬೇಕು ಅಂತ. ಯಾಕಂತಂದರೆ ಅಲ್ಲಿ ಕೆಳಗಡೆ 6 ಅಡಿ ತನಕ ಯಾವುದೇ ಒಂದು ಅಶುದ್ಧದ ಪದಾರ್ಥ ಇರಬಾರ್ದು ಅಂತ. ಅದರೊಳಗಡೆ ಒಂದು ಕೂದಲು ಇರಬಾರ್ದು,
ಯಾವುದನ್ನ ಪ್ರಾಣಿಗಳದ್ದು ಮೂಳೆ ಇತ್ಯಾದಿಗಳು ಏನೂ ಕಾಣಬಾರ್ದು. ಇದೆಲ್ಲ ಅತಿ ಶುದ್ಧವಾಗಿರಬೇಕು ಆ ನೆಲ ಅಂತ ಇಷ್ಟು ನಿಯಮಗಳನ್ನ ಹೇಳ್ತಾರೆ. ಹಾಗಾಗಿ ಭೂಖನನ ಅಂತನ್ನೋದು ಸ್ವಾಭಾವಿಕ. ಆವಾಗ ಆ ಭೂಮಿಯನ್ನು ತೋಡಿ ಯಜ್ಞಕುಂಡ ಅಂತನ್ನುವಂಥದ್ದನ್ನು ನಿರ್ಮಾಣ ಮಾಡುವಂತಹ ಕ್ರಮ. ಆ ಥರ ಖನನ ಮಾಡಲಿಕ್ಕೆ ಅಂಥೇಳಿ ಸ್ವರ್ಣಲಾಂಗಲ ಸಂಗೈಶ್ಚ ದ್ವಿಜಮಂತ್ರಗಣೈಸ್ತತ ಎಲ್ಲ ಬ್ರಾಹ್ಮಣರು ಮಂತ್ರ ಹೇಳ್ತಾ ಇದ್ದಾರೆ. ಆ ಮಂತ್ರಪೂರ್ವಕವಾಗಿ ಆ ಒಂದು ಬಂಗಾರದ ಒಂದು ನೇಗಿಲು, ಬಂಗಾರದ ನೇಗಿಲಿಂದ ಶೋದ್ಯಮಾನೆ ಧರ ಪೃಷ್ಠೆ ತತ್ರ ಪದ್ಮಂ ದದರ್ಶಸಃ ಒಂದು ತೋಡ್ತಾ ಹೋಗ್ತಾರಂತೆ. ಒಂದು ಅದ್ಭುತವಾದಂತಹ ಕಮಲ ಕಾಣಿಸ್ತದಲ್ಲಿ, ದೊಡ್ಡದಾದಂಥ ಕಮಲ. ಆ ಕಮಲವನ್ನು ನೋಡಿದರೆ ಸಹಸ್ರಪತ್ರಂ ರಾಜೇಂದ್ರ ಕಿಮಿದಂ ವಿಸ್ಮಯಾಕುಲಂ, ಅದು ನೋಡ್ತಾನೆ. ಅಲ್ಲಿ ವಿಸ್ತೀರ್ಣ ಪಾತ್ರೇಶು, ದೊಡ್ಡದಾಗಿ ವಿಸ್ತೀರ್ಣವಾದಂಥ ಪತ್ರಗಳಿವೆ. ರಮಾಕೃತಿಂ ಶುಭಾಂ ದೃಷ್ಟ್ವಾಚ ಸಂತೋಷಮಾನ ಬಭೂವ, ಅವನು ಆ ರಮಾಕೃತಿ, ರಮಾಳ ಕಾಂತಿಯಂತೆ ಕಾಂತಿ ಇರುವಂತಹ ಒಂದು ಕಾಂತಿ ಭರಿತವಾದಂಥ ಶಿಶುವನ್ನು ನೋಡ್ತಾನಲ್ಲಿ. ಆ ಭೂಮಿ ಒಳಗಡೆ ಇರ್ತದೆ. ಅಲ್ಲಿ ಭಗವಂತ ಇವನಿಗೋಸ್ಕರ ಅನುಗ್ರಹ ಮಾಡಿದ. ದೈವೇನ ದತ್ತ ಭಗವತ್ ಪ್ರಚೋದಿತ ಕನ್ಯಾಂ ಕುಮಾರೀಂ, ಆ ದೈವದತ್ತವಾದಂತಹ ಕನ್ಯಾವನ್ನು ಹಿಡ್ಕೊಂಡು ಬಹಳ ಸಂತೋಷ ಪಡ್ತಾನಂತೆ. ಇಷ್ಟು ದಿನ ನನಗೆ ಸಂತಾನ ಬೇಕು ಅಂತ ಅಷ್ಟು ಹಪಾಪದಿಂದ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತಿದ್ದೆ. ಆದರೆ ಅವನಿಗೆ ಆ ಎಚ್ಚರನೂ ಇದೆ, ಇದು ಬಂದ ತಕ್ಷಣ ತೊಗೊಂಡು ಹೋಗೋದಲ್ಲ, ಇದು ಯಾರ್ದು ಅಂತ ಗೊತ್ತಾಗಬೇಕಲ್ಲ, ತೊಗೊಂಡು ಹೋಗೋದು ಹೇಗೆ ಅಂತನ್ನುವಂಥದ್ದನ್ನು. ಅದಾದ ಮೇಲೆ ಎಲ್ಲನೂ ಯಾರಿಗೆ ಕೊಡಬೇಕು ಇದನ್ನು, ಕಸ್ಮೈ ಪ್ರದೇಯ ಪ್ರತಿಗರ್ಹ್ಯತಾಮಯ, ಇದನ್ನು ಕೈಯಾಗಿ ಇಟ್ಕೊಂಡಿದ್ದೀನಿ, ಇದನ್ನು ಯಾರಿಗೆ ಕೊಡಬೇಕು ನಾನು ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಆಕಾಶವಾಣಿ ಆಗ್ತದಂತೆ. ಸಂರಕ್ಷಸ್ವ ಮಹಾಭಾಗ ಬಹುಕೀರ್ತಿ ಫಲಪ್ರದಂ, ಇದು ನಿನಗೆ ಬಹಳಷ್ಟು ಕೀರ್ತಿ ಕೊಡುವಂತಹ ಕನ್ಯಾ, ಇದನ್ನು ನೀನೇ ಸ್ವೀಕಾರ ಮಾಡುವಂಥ ಆಕಾಶವಾಣಿ ಆಗ್ತದಂತೆ. ಆ ಆಕಾಶವಾಣಿ ಮೂಲಕ ತಾನು ಅದನ್ನು ಸ್ವೀಕಾರ ಮಾಡ್ತಾನಂತೆ. ಶೃಣುಭದ್ರೇ ಮಹಾಪ್ರಾಜ್ಞಿ ದೇವದತ್ತಾಂ ಇಮಾಂ ಶುಭಾಂ ಸಂವರ್ಧಸ್ವ ವರಾಂ ಪುತ್ರೀಂ ಯಥಾ ಗರ್ಭ ಗತಾಂತವ, ನಿನ್ನ ಗರ್ಭದಲ್ಲಿಯೇ ಹುಟ್ಟಿರೋ ಶಿಶು ಅಂತನ್ನುವಂಥದ್ದನ್ನು ಎಷ್ಟು ಪ್ರೀತಿಯಿಂದ ನೋಡ್ತೀಯೋ ಅಷ್ಟು ಪ್ರೀತಿಯಿಂದ ಇದನ್ನು ನೀನು ರಕ್ಷಣೆ ಮಾಡಬೇಕು. ಆಕಾಶವಾಣಿಯಾಗಿದೆ. ಇವತ್ತು ಯಜ್ಞಕ್ಕೆ ಅಂತ ನಾವು ಪ್ರಾರಂಭ ಮಾಡಿದಾಗ ಸಿಕ್ಕಂಥ ಶಿಶು ಇದು ಅಂತನ್ನುವಂಥದ್ದನ್ನು ತಾನು ತನ್ನ ಹೆಂಡತಿಗೆ ಧರಣಿದೇವಿಗೆ ಹೇಳ್ತಾನಂತೆ. ಇತ್ಯುಕ್ತ ತತ್ಕರೇ ದತ್ವ ಬಹುದಾನ ಮಥಾಕರೋತ್, ಭಾಳಷ್ಟು ದಾನಗಳನ್ನು ಮಾಡ್ತಾನಂತೆ. ಕನ್ಯಾಗಮನ ಪುಣ್ಯೇನ ಸಾದೇವಿ ಗರ್ಭಮಾದದೆಯ, ಕನ್ಯಾ ಬಂದ ತಕ್ಷಣವೇ ಅವಳಿಗೆ ಗರ್ಭಿಣಿ ಆಗ್ತಾಳಂತೆ, ಆಕಾಶರಾಜನ ಹೆಂಡತಿ. ಆ ಕನ್ಯಾ ಒಂದು ಭಾಗ್ಯ ಅಂತನ್ನುವಂಥದ್ದು. ಗರ್ಭಿಣೀಂ ಸ್ವಸತೀಂ ದೃಷ್ಟ ಗರ್ಭಚಿಹ್ನಂ ಚಕಾರಸಃ ಪಂಚಮೇ ಮಾಸಿ ಸಂಪ್ರಾಪ್ತೆ ಸೀಮಂತಂ ನೃಪಪುಂಗವ, 5ನೇ ತಿಂಗಳಲ್ಲಿ ಆ ಸೀಮಂತೋನ್ನಯನ ಅಂತನ್ನುವಂಥದ್ದು ಒಂದು ಹೋಮ, ಆ ಹೋಮ ಮಾಡಿ ಮತ್ತು ಸೀಮಂತ ಎನ್ನುವಂತಹ ಕರ್ಮಗಳನ್ನು ಎಲ್ಲರೂ ಕೂಡ ಮಾಡ್ತಾರಂತೆ. ಅದಾದಮೇಲೆ ಮುಂದೆ ಪಕ್ಷೇತು ಪ್ರಥಮಾಂ ವೀರಂ ಸಾಯಂಕಾಲೇ ಗುರೋರ್ದಿನೇ ಪುತ್ರೋತ್ಪತ್ತಿಂ ಪ್ರವಕ್ತॄಣಾಂ ಸರ್ವಸ್ವಂ ದಾನಮಾಚರೇತ್. ಅದಾದಮೇಲೆ ಒಂದಿನ ಸಾಯಂಕಾಲದಲ್ಲಿ ಪುತ್ರ ಅಂತನ್ನುವಂಥವನು ಹುಟ್ಟುತ್ತಾನಂತೆ ಆಕಾಶರಾಜನಿಗೆ. ಆ ಮಗ ಹುಟ್ಟಿದ ಸಂದರ್ಭ ಗವಾಂ ಕೋಟಿ ಸಹಸ್ರಾಣಿ, 1 ಕೋಟಿ ಗೋವುಗಳನ್ನು ದಾನ ಮಾಡ್ತಾನಂತವನು. 10 ಲಕ್ಷ ಕುದುರೆಗಳನ್ನು ದಾನ ಮಾಡ್ತಾನಂತೆ. ನವಧಾನ್ಯಾಧಿಕಂ ದಾನಂ ವಿನಾ ತೌ ಛತ್ರಚಾಮರು, ತನ್ನ ಛತ್ರಚಾಮರ ಅಂತನ್ನುವಂಥದ್ದನ್ನು ಬಿಟ್ಟು ಎಲ್ಲವನ್ನೂ ದಾನ ಮಾಡ್ತಾನಂತೆ. ಈ ಹಿಂದೆ ಜ್ಞಾನಿಗಳಲ್ಲಿ ಮತ್ತು ರಾಜರಲ್ಲಿ ಆ ಸಾಮರ್ಥ್ಯ ಇತ್ತು, ಸರ್ವಸ್ವ ದಾನ ಮಾಡುವಂಥದ್ದು ಅಂತ. ನಾವು ಕಾಟಕದಲ್ಲೂ ನೋಡ್ತೀವಿ. ಉದ್ದಾಲಕರ ಮಗ ನಚಿಕೇತ ಮತ್ತು ಉದ್ದಾಲಕರ ನಡುವೆ ಘರ್ಷಣೆ ನಡೆಯೋದೇ ಅದಕ್ಕೆ. ಅವ್ರು ಏನಪ್ಪ ಅಂತಂದರೆ ಉದ್ದಾಲಕರು ಸರ್ವಸ್ವ ದಾನ ಮಾಡೋ ಸಂಕಲ್ಪ ಮಾಡಿರ್ತಾರೆ. ಸರ್ವಸ್ವ ಅಂದರೆ ಎಲ್ಲವನ್ನೂ ದಾನ ಮಾಡಿಬಿಡೋದು. ಇದು ಒಂದು. ಈ ಹತ್ತಿರದ ಕಾಲದಲ್ಲಿ ಈ ರೀತಿ ದಾನ ಕ್ರಮದಲ್ಲಿ ನೋಡಿದಾಗ ರಘುಪ್ರೇಮ ತೀರ್ಥರು ಅಂತ ನೀವು ಕೇಳಿರ್ಬೋದೇನೋ. ಅವ್ರದ್ದು ಆದೋನಿ ಅಂತ ಒಂದು ಊರು ಬರುತ್ತೆ, ಅಲ್ಲಿ ರಘುಪ್ರೇಮ ತೀರ್ಥರು ಅಂತ ಕೂಡ್ಲಿ ಮಠದ ಒಬ್ಬ ಸನ್ಯಾಸಿಗಳು, ಭಯಂಕರ ಮಹಾತಪಸ್ವಿಗಳವರು. ಸುಮಾರು ಒಂದು 50-60 ವರ್ಷದ ಹಿಂದೆ ಇದ್ದಂತಹ ಜ್ಞಾನಿಗಳವರು. ಅವರು ಹಾಗೇನೆ, ಅವ್ರದ್ದು 1000 ಎಕರೆ ಏನೋ ಹೊಲ ಇತ್ತಂತವ್ರದ್ದು. ಎಲ್ಲ ದಾನ ಮಾಡಿದ್ರಂಥವ್ರು ಒಂದ್ಸತಿ ಪೂರ್ತಿ ಜೀವನದೊಳಗಡೆ. ಅವ್ರದ್ದೊಂದು ಇಚ್ಛೆ ಇತ್ತಂತೆ, ಸರ್ವಸ್ವ ದಾನ ಮಾಡೋದು ಅಂತ. ಏನೂ ಇಟ್ಕೊಳ್ಳದೆ ಎಲ್ಲ ದಾನ ಮಾಡೋದು. ಆಮೇಲೆ ಮತ್ತೆ ಅವರಿಗೆ ಮತ್ತೆ ಪೂರ್ತಿ 800 ಎಕರೆ ತನಕ ಮತ್ತೆ ಸಂಗ್ರಹ ಆಯ್ತಂತೆ, ಇವರು ಕೊಟ್ಟಿರೋ ಭೂಮಿ. ಮತ್ತೆ ಅದನ್ನು ಪೂರ್ತಿ ದಾನ ಮಾಡಿದ್ರಂತೆ. 2 ಬಾರಿ ಪೂರ್ತಿ ಸರ್ವಸ್ವ ದಾನ ಮಾಡಿದರು ಅಂತ ಹೇಳ್ತಾರೆ ಅವರು. ಹೀಗೆ ಹಿಂದೆ ರಾಜರು ಕೂಡ ಮಾಡ್ತಿದ್ರು, ಜ್ಞಾನಿಗಳು ಕೂಡ ಅದನ್ನು ಮಾಡ್ತಾಯಿದ್ರು. ಅಂದರೆ ಇನ್ನು ನಾವು ನೋಡ್ದಂಗೆ ಮಮಕಾರ ಅಂತನ್ನುವಂಥದ್ರಿಂದ ಹೊರಗೆ ಬರುವಂಥದ್ದು ಪರೀಕ್ಷೆ ಮಾಡ್ಕೊತಾರೆ ಅವ್ರು. ಇದು ನಂದು ಅಂತ ಇರೋವಂಥದ್ದನ್ನು ಪೂರ್ತಿ ನಮಮ ಅಂತನೋ ಒಂದು ಬುದ್ಧಿ ಸ್ಪಷ್ಟವಾಗಿ ಬರುತ್ತಾ ನನಗೆ ಅಂತ ಅದೊಂದು ಅವರವರು ಕರ್ಮಯೋಗಗಳನ್ನು ರೂಪಿಸ್ಕೊತಾರೆ. ಹಾಗೆ
ಇವನಿಗೆ ಆಕಾಶರಾಜನಿಗೆ ಅಷ್ಟು ವರ್ಷ, ಯಾಕಂದರೆ ಅವನಿಗೆ ಅದೆಲ್ಲ ಇದ್ದಿದ್ದು ಅದೇನು ಅಲ್ಲ ಅಂತ ಅನಿಸ್ಬಿಟ್ಟಿತ್ತು. ಅದು ಇದ್ದಾಗೇನೆ ಪುತ್ರನೇ ಎಲ್ಲ ಅಂತ ಅನಿಸ್ಬಿಟ್ಟಿತ್ತು ಅವನಿಗೆ. ಪುತ್ರ ಬಂದಾಗ ಅದೇನು ಇವನಿಗೆ ಅಲ್ಲ ಅಂತ ಅನಿಸಿತ್ತು, ಮೊದಲು ಅದನ್ನು ಬಿಟ್ಟ ಅಂತ ಸುಲಭವಾಗಿ ಆಗೋಯ್ತೇನೋ ಅಂತ ಅನಿಸುತ್ತೆ ಅವನಿಗೆ. ಅದಾದ ಮೇಲೆ ನಾಮ್ನಾತು ವಸುಧಾನೇತಿ ಲೋಕಖ್ಯಾತಿಂ ಗಮಿಷ್ಯತಿ, ವಸುಧಾನ ಅಂತನ್ನುವಂತಹ ನಾಮಕರಣ ಮಾಡ್ತಾರಂತೆ. ಮತ್ತು ಪದ್ಮೋದರಾಂ ಪದ್ಮಗರ್ಭಾಂ ಪದ್ಮಜಾತಾಂ ವರಾನನಾಂ ಪದ್ಮಯ ಅವತಾರತ್ವಾತ್ ರಾಜ ಪದ್ಮಾವತೀತಿ ಚ, ಅವಳಿಗೆ ಪದ್ಮದಲ್ಲಿಯೇ ಹುಟ್ಟಿ ಬಂದಿರುವಂಥದ್ದರಿಂದ ಪದ್ಮಾವತಿ ಲಕ್ಷ್ಮೀದೇವಿಗೆ ಸಮಳಾದಂತಹ ಕಾಂತಿ ಉಳ್ಳವಳಾದ್ದರಿಂದ ಆ ಹೆಣ್ಣು ಶಿಶುವಿಗೆ ಪದ್ಮಾವತಿ ಅಂತ ನಾಮಕರಣ ಮಾಡ್ತಾರಂತೆ. ಪದ್ಮಾವತಿ ಮತ್ತು ವಸುಧಾನ, ಹೀಗೆ ಇಬ್ಬರು ಮಕ್ಕಳಿಂದ ತಾನು ತುಂಬ ಸಂತೋಷದಿಂದ ಇದ್ದ ಅಂತನ್ನುವಂಥದ್ದು ನೋಡ್ತೀವಿ. ಅಗ್ರಜಾಂ ಪುತ್ರಿಕಾಂ ದೃಷ್ಟ ತದಂತೆ ಪುತ್ರಮುತ್ತಮಂ, ಇದನ್ನು ನೋಡ್ತಾ ಇರ್ತಾರಂತೆ. ಇಬ್ಬರು ಕೂಡ ತಾವು ಚಂದ್ರನಂತೆ ಬೆಳೀತಾ ಬರ್ತಾರಂತೆ. ಏವಂ ಕಾಲೇ ಗತೆ ತಸ್ಮಿನ್ ಸಾ ಬಾಲ ಯೌವನಾಂಗತ ಯೌವನಾಢ್ಯಾಂ ವಿಶಾಲಾಕ್ಷಿಂ ದೃಷ್ಟ್ವಾ ರಾಜ ವಿಚಿಂತಯತೋ ವಿಚಾರಯಾಮಾಸ ನೃಪಃ ಪುತ್ರ್ಯರ್ಥಂ ವರಮುತ್ತಮಂ. ಅವನಿಗೆ ಚಿಂತೆ ಆಗ್ಲಿಕ್ಕೆ ಶುರುವಾಯ್ತು. ಈಗ ಮಗಳು ಬಂದಿದ್ದಾಳೆ, ಮಗಳು ಯೌವನದಲ್ಲಿದ್ದಾಳೆ, ಹೆಂಗಪ್ಪ ಈಗ ಇವಳನ್ನ ಹೆಂಗಾದರೂ ಮಾಡಿ ಮದುವೆ ಮಾಡಿಕೊಟ್ಟು ಆರಾಮ್ ನಾವು ಜವಾಬ್ದಾರಿ ಕಳ್ಕೊಳ್ಳೋಣ ಅಂತ ಶುರು ಆಯ್ತು. ಈಗ ಅವನು ನಪ್ರಾಪ ದುಃಖ ಸಂತಪ್ತಃ ಕಸ್ಮೈ ದೇಯ ಮಯಾಸುತ, ನನ್ನ ಮಗಳನ್ನು ಯಾರಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂಥೇಳಿ ವಿವಾಹದ ಸಲುವಾಗಿ ಯೋಚನೆ ಸ್ಟಾರ್ಟ್ ಆಯ್ತು. ಮತ್ತೆ ಇತಿ ಚಿಂತಾಗ್ನಿ ಮಗ್ನೋಭೂತ್, ನೋಡ್ರಿ ಎಂಥ ಶಬ್ದ ಹಾಕ್ತಾರೆ. ಇತಿ ಚಿಂತಾಗ್ನಿಯಲ್ಲಿ ಮಗ್ನನಾಗ್ಬಿಟ್ಟ. ಹಗಲು ರಾತ್ರಿ ಅದೊಂದೇ ಯೋಚನೆ, ಯಾರನ್ನ ಹುಡುಕ್ಬೇಕು, ಯಾರಿಗೆ ಕೊಡಬೇಕು, ಬೇರೆ ಇಲ್ಲವೇ ಇಲ್ಲ, ಅದರೊಳಗಡೆ ಇದ್ದಂತೆ. ಇದಾದ ಮೇಲೆ ಒಮ್ಮೆ ಈ ಸಂದರ್ಭದಲ್ಲಿ ಅಲ್ಲಿಂದ ವೆಂಕಟೇಶಂದು ಚರಿತ್ರೆ ಇಲ್ಲಿಗೆ. ಆ ವೆಂಕಟೇಶ ಅಲ್ಲಿ ತಾನು ಅಷ್ಟೊಂದು ರೂಪಲಾವಣ್ಯ ಉಳ್ಳವನಾಗಿ ನಾನಾ ರೀತಿಯ ಅಲಂಕಾರ ಭೂಷಿತನಾಗಿ ಕಾಡಿನೊಳಗಡೆ ಸಂಚಾರ ಮಾಡ್ತಾ ದುಷ್ಟ ಪ್ರಾಣಿಗಳನ್ನು ಸಂಹಾರ ಮಾಡ್ತಾ ಇದ್ದ. ಅವಾಗ ಇವಳು ಏನು ಮಾಡ್ತಾಳೆ, ಒಮ್ಮೆ ಸಾ ಕದಾಚಿತ್ ವನಂ ದೇವಿ ಸಖಿಬಿಹಿ ಪರಿವಾರಿತ, ಆ ಸಖಿಗಳ ಪರಿವಾರದೊಂದಿಗೆ ಇವಳು ಆ ವನಕ್ಕೆ ಹೋಗ್ತಾಳೆ. ಯಾಕೆ? ಪುಷ್ಪಗಳನ್ನು ಸ್ವೀಕಾರ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾಳಂತೆ. ಅದಾದ ಮೇಲೆ ಅವಳು ಈ ಥರ ಒಂದು ಸಂದರ್ಭದಲ್ಲಿ ಹೋದಾಗ ಅವಳಿಗೆ ಒಬ್ಬರು ವಿಚಿತ್ರವಾದಂತಹ ವೃದ್ಧರು ಜಟಾಧಾರಿಗಳಾಗಿ ಇರುವಂತಹ ಒಬ್ಬ ಜ್ಞಾನಿಗಳು ಬರ್ತಾರಂತೆ. ಯಾರು ನೀವು? ಕೋಸಿ ವಿಪ್ರ ಮಹಾಪ್ರಾಜ್ಞ ಕಿಮರ್ಥಂ ತ್ವಮಿಹಾಗತಃ, ಯಾರು ನೀವು ಜ್ಞಾನಿಗಳು ಇಲ್ಲಿ ನಮ್ಮ ಎದುರಿಗೆ ಬಂದಿದ್ದೀರಿ ಅಂತ. ಬರೀ ಇವರು ಸ್ತ್ರೀಯರು ಇವರ ಸಂಗಡ ಹೋಗಿದ್ದಾರೆ ಕಾಡೊಳಗಡೆ, ನೀವು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ನಾರದರು ಸಾಕ್ಷಾತ್ತಾಗಿ ಬಂದಿರ್ತಾರಲ್ಲಿ. ಅಹಂ ಕುಲಗುರು ಸಾಕ್ಷಾತ್ ಯುಷ್ಮಾಕಂ ವರಯೋಷಿತಾಂ, ನೀವೆಲ್ಲ ಏನಿದ್ದೀರಲ್ಲ ನಿಮ್ಮೆಲ್ಲರ ಕುಲಗುರುಗಳು ನಾವು ನಾರದರು ಅಂತ ಹೇಳ್ತಾರೆ. ನಿನ್ನ ಹಸ್ತ ತೋರಿಸು, ನಾನು ನಿನಗೆ ಭವಿಷ್ಯ ಹೇಳಲಿಕ್ಕಿದ್ದೀನಿ ಅಂತನ್ನುವಂಥದ್ದನ್ನು ನಾರದರು ಕೇಳ್ತಾರಂತೆ. ಅವಳು ಸಂಕೋಚ ಮಾಡ್ಕೊತಾಳಂತೆ. ಅದಕ್ಕೆ ಹೇಳ್ತಾರೆ, ವಿದ್ಯುತ್ವಂ ಪಿತೃತುಲ್ಯಮ್ಮ ಮನಸ ನಿರ್ಮಲೇನ ಚ, ನಿರ್ಮಲ ಮನಸ್ಸಿನಿಂದ ನನ್ನ ಪಿತೃತುಲ್ಯನಾಗಿ ನೋಡು ನೀನು ಹೇಳು ಅಂತ ಹೇಳಿದಾಗ ನಾರದರು ಅವಳ ಹಸ್ತವನ್ನು ನೋಡಿ ಪತಿರ್ಭವತಿ ಧರ್ಮಜ್ಞೆ ತ್ರಿಲೋಕೇಶೋ ರಮಾಪತಿ ಪಾಣಿಪದ್ಮೋದ ಲೇಪೇತೌ ಪಾದೌತೌ ಸ್ವಸ್ತಿಕಾಯಕೌ, ನಿನ್ನೊಳಗಿರುವಂತಹ ಚಿಹ್ನೆಗಳು ಎಷ್ಟು ಸ್ಪಷ್ಟವಾಗಿವೆ ಅಂತಂದರೆ ಸಾಕ್ಷಾತ್ತಾಗಿ ತ್ರಿಲೋಕೇಶನಾದಂತಹ ರಮಾಪತಿನೇ ನಿನ್ನನ್ನು ವಿವಾಹನಾಗುವಂಥವನಿದ್ದಾನೆ ಅಂತ ಅವಳ ಲಕ್ಷಣಗಳನ್ನೆಲ್ಲ ವರ್ಣನೆ ಮಾಡ್ತಾರೆ. ಅದರಿಂದ ತುಂಬ ಪ್ರೀತಳಾಗ್ತಾಳೆ ಪದ್ಮಾವತಿ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಸಂಸ್ತುತ್ಯ ಕಮಲಾಂ ದೇವಿ ಮನಸಾ ಚಿಂತಯನ್ ರಮಾಂ ಮನಸಾ ವಂದನಂ ಕೃತ್ವ ಜಗಾಮಾತ ಋಷಿಸ್ತದ. ನೋಡ್ರಿ, ಆ ಪದ್ಮಾವತಿಯನ್ನು ನೋಡಿದಾಗ ಪದ್ಮಾವತಿ ಒಳಗಡೆ ಇರುವಂತಹ ರಮಾದೇವಿಯ ಸನ್ನಿಧಾನ ಇರ್ತದೆ. ಆ ರಮಾದೇವಿಯನ್ನು ಸ್ತೋತ್ರ ಮಾಡ್ತಾ ರಮಾಳ ಸ್ತೋತ್ರ ಮಾಡಿ ನಾರದರು ಹೊರಟರು ಅಂತ ಅಲ್ಲಿ ಪದ್ಮಾವತಿಯ ವರ್ಣನೆ ಮಾಡಿರಲ್ಲ. ಪದ್ಮಾವತಿ ಮತ್ತು ರಮಾ ಬೇರೆ. ಪದ್ಮಾವತಿ ಇವಳು ಸಾಕ್ಷಾತ್ ರಮಾಳ ಸ್ವರೂಪ ಅಲ್ಲ. ಹೇಗೆ ಸತ್ಯಭಾಮ, ರುಕ್ಮಿಣಿ, ಸೀತಾ ಇವೆಲ್ಲ ಸಾಕ್ಷಾತ್ ರಮಾಳ ಸ್ವರೂಪನೇ. ಕೆಲವೊಮ್ಮೆ ರಮಾಳ ಸನ್ನಿಧಿ ಇರುವಂಥ ಪದಾರ್ಥವನ್ನು ವಿವಾಹಿತನಾಗಿರ್ತಾನೆ ಕೃಷ್ಣ, ಅಥವಾ ರಮಾನ್ಯ ನೇರವಾಗಿ. ಇಲ್ಲಿ ಪದ್ಮಾವತಿ ಇವಳು ರಮಾದ ಸನ್ನಿಧಾನ ಉಳ್ಳವಳಾದ್ದರಿಂದ ಇವಳಿಗೆ ಶ್ರೇಷ್ಠತೆ ಅಂತನ್ನುವಂಥದ್ದು ಬಂದಿರುವಂಥದ್ದು. ಹೀಗೆ ಇಲ್ಲಿ ಈ ಕಡೆ ಇವರು ಆ ವನಕ್ಕೆ ಬಂದರು, ಈ ಕಡೆ ನಾರದರ ಸಂಪರ್ಕ ಆಯಿತು. ಆ ಕಡೆ ಅವನು ಶ್ರೀನಿವಾಸ ಪ್ರಾಣಿಗಳನ್ನೆಲ್ಲ ದುಷ್ಟ ಪ್ರಾಣಿಗಳನ್ನು ಕರೀಂದ್ರ ಸಂಗೇನ ಸಮಾಗತೋ ಹರಿಹಿ ತುರಂಗಮಾಸ್ತಾಯ ವರಂಗನಾನನಂ. ಅವನು ಆ ಕರೀಂದ್ರ ಅಂತಂದರೆ ಆ ಮದಗಜ ಅಂತನ್ನುವಂಥದ್ದು ತಪ್ಪಿಸ್ಕೊಂಡು ಹೋಗಿರುತ್ತೆ. ಅದರ ಹಿಂದೆ ಇವನು ಓಡ್ಕೊಂಡು ಬರ್ತಾನೆ. ಓಡ್ಕೊಂಡು ಬಂದಾಗ ಗರ್ಜಂತಂ ಗಜರಾಜಾನಂ ದೃಷ್ಟ್ವಾ ಪದ್ಮಾವತಿ ಮುಖಾಹ ವನಸ್ಪತಿ ಮುಪಾಶ್ರಿತ್ಯ ತತ್ರ ಲೀನಾ ಬಭೂವಿರೆ.
ಅವರಿಗೆ ಆ ಗಜ ಇವ್ರ ಕಡೆ ಓಡಿ ಬರ್ತದೆ. ಇವರೆಲ್ಲಿರ್ತಾರೋ ಸ್ತ್ರೀಯರು ಇವ್ರ ಕಡೆ ಓಡಿ ಬರ್ತದೆ. ಇವ್ರಿಗೆ ಗಾಬರಿಯಾಗಿ ಅಲ್ಲೊಂದು ಯಾವುದೋ ಒಂದು ಮರದ ಕೆಳಗಡೆ ಅವರು ಬಚ್ಚಿಟ್ಕೊತಾರೆ, ಇದು ಕಾಣಬಾರದು ಅಂಥೇಳಿ. ಈ ಕಡೆ ಇವನು ಬಂದು ತಾನು ಶ್ರೀನಿವಾಸ ಅದನ್ನು ಓಡಿಸ್ತಾನೆ. ಅದಾದ ಮೇಲೆ ಪುರುಷೇಣ ಸಮಾಯುಕ್ತ ಮನ್ಮತಾಕಾರ ತೇಜಸ ತಂ ದೃಷ್ಟ ಗಜರಾಜೋಪಿ ಹಯಸ್ತಂ ಪುರುಷೋತ್ತಮಂ. ಹಯ ನಮಸ್ಕಾರ ಮಾಡಿ ಹೋಗ್ಬಿಡ್ತದೆ ಅದು. ಅದಾದಮೇಲೆ ಇವರು ಒಬ್ರಿಗೊಬ್ರು ಮಾತಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೋಯಮತ್ರ ವರಾರೋಹೆ ಸಖೆ ಕಮಲಲೋಚನೆ ಕೋಸೋ ಕಿರಾತ ರೂಪೀ ಚ ನದೃಷ್ಟೋ ಭವಿತಾಪುರ. ನಾವು ರಾಜ್ಯದಲ್ಲಿ ಇಷ್ಟು ದಿನ ಸಂಚಾರ ಮಾಡ್ತಾ ಇದ್ದೀವಿ, ಇಷ್ಟು ದಿನ ಅವ್ರದೇ ರಾಜ್ಯ, ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ, ಇವನನ್ನು ಮಾತ್ರ ನೋಡಿಲ್ಲ. ಯಾರು ಇವನು ಪುರುಷ, ಇಷ್ಟೊಂದು ಸರ್ವಾಲಂಕಾರ ಭೂಷಿತನಾಗಿದ್ದಾನೆ. ಕಿರಾತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ, ಅಂದರೆ ಇವನು ಕಟುಕ, ಪ್ರಾಣಿ ಹಂತಕ, ವ್ಯಾಧ ಅಂತ ಸಂಬೋಧನೆ ಮಾಡ್ತಾ ಇದ್ದಾಳೆ. ವ್ಯಾಧ ಅಂತಲೇ ತಿಳ್ಕೊಂಡಿರ್ತಾಳೆ ಅವರು. ಇವನ್ನೆಲ್ಲ ಪ್ರಾಣಿ ಹಿಂಸೆ ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾ ಇರೋವಂಥ ಒಬ್ಬ ಒಂದು ಸ್ವಲ್ಪ ಕೆಲಸಕ್ಕೆ ಬಾರದೇ ಇರೋ ಯುವಕ ಅನ್ನೋ ಥರ ನೋಡ್ತಾ ಇರ್ತಾಳೆ ಪದ್ಮಾವತಿಯವನನ್ನು. ಹಾಗೇನೇ ಸಂಬೋಧನೆಗಳನ್ನು ಮಾಡ್ತಾಳೆ. ತುರುಗೋಪರಿ ಸಂಸ್ಥಾಯ ಯಾ ಗಚ್ಚತಿ ಹೇಸಕೆ ಏವಂ. ಹೀಗೆ ತುರಗದ ಮೇಲೆ ಕುದುರೆ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾನೆ. ಯಾರಿವನು ಅಂತ ಪದ್ಮಾವತಿ ಹೇಳ್ತಾಳೆ. ಪಶ್ಯಂತು ತಸ್ಯ ವೃತ್ತಾಂತಂ ಪಿತೃ ಮಾತೃಂಶ್ಚ ಬಾಂಧವಾನ್ ದೇಶಂ ವೃತ್ತಂ ಕುಲಂ ಶೀಲಂ ನಾಮ ಗೋತ್ರಾಧಿಕಂ ತಥಾ. ಇದನ್ನೆಲ್ಲ ಹೋಗಿ ತಿಳ್ಕೊಂಬರ್ರಿ ಅಂತ ಸಖೀಂದ್ರನ ಕಳಿಸ್ತಾರೆ. ಅವನ ತಂದೆ ಯಾರು, ತಾಯಿ ಯಾರು, ಅವನ ಬಂಧುಗಳೆಲ್ಲ ಯಾರು, ಮತ್ತು ಯಾವ ದೇಶದಿಂದ ಬಂದಿದ್ದಾನೆ, ಆಮೇಲೆ ಇವನ ಕುಲ ಏನು, ಶೀಲ ಏನು, ಇವನ ನಾಮ ಏನು, ಗೋತ್ರ ಏನು, ಇಷ್ಟು ಕೇಳ್ತಾಳೆ. ಅಷ್ಟೊಂದು ಬುದ್ಧಿ ಯೋಚನೆ ಮಾಡ್ತಾಳೆ. ಹೇಳಿದ ತಕ್ಷಣ ಅವರೆಲ್ಲರೂ ಹೋಗ್ತಾರೆ. ಆ ಶ್ರೀನಿವಾಸನನ್ನು, ಯಾಕಪ್ಪ ಕಿಮರ್ಥಂ ಆಗತೋಸಿ ತ್ವಂ ಕಿಂತೆ ಕಾರ್ಯಂ ವದಪ್ರಭೋ, ಇಲ್ಲಿ ಏನಕ್ಕೆ ಬಂದಿದೆಯಾ, ಯಾಕೆ ಇಲ್ಲಿ ಏನು ಕೆಲಸ ನಿಂದು ಅಂತ. ಅವನ ಪರಿಚಯ ಇಲ್ಲದೆ ಇರೋದಕ್ಕೆ ಇವನು ಈಗಿನ ವೈಕುಂಠದಿಂದ ಬಂದಿದ್ದಾನೆ, ಹಾಗಾಗಿ ಗೊತ್ತಿಲ್ಲ ಇವರಿಗೆ. ಇನ್ಮೇಲೆ ಗೊತ್ತಾಗೋದಿದೆ. ಶ್ರೀನಿವಾಸ ಹೇಳ್ತಾನೆ, ಅಸ್ಥಿ ಕಾರ್ಯಂ ವರಾರೋಹ ರಾಜಪುತ್ರ್ಯ ಸಮೀಪಕ್ಕೆ. ನೇರವಾಗಿ ಮಾತಾಡ್ತಾನೆ ಶ್ರೀನಿವಾಸ, ಸುತ್ತಿ ಬೆಳೆಸಿ ಮಾತಾಡಲ್ಲ. ನೋಡು, ನಿಮ್ಮ ಹತ್ರ ನಂದೇನು ಕೆಲಸ ಇಲ್ಲ, ರಾಜಪುತ್ರಿ ಹತ್ರನೇ ನನ್ನ ಕೆಲಸ ಇರುವಂಥದ್ದು ಅಂತ. ಇತಿ ತಸ್ಯ ವಚಶ್ರುತ್ವ ಸಖ್ಯಾಸ್ತ ಪುನರಬ್ರವೀತ್. ಅವರೆಲ್ಲ ಹೇಳ್ತಾರಂತೆ, ಎಲ್ಲರೂ ಹೇಳ್ತಾರೆ, ಏನಪ್ಪ, ಏನು ನಿನಗೆ ಕಿಂಕಾರ್ಯಂ ವದ ಶೀಘ್ರೇಣ, ಏನು ಕೆಲಸ ಇದೆ ಹೇಳು. ಕ್ವತೆ ವಾಸಶ್ಚ ಕಿಂ ನಾಮ, ನಿನ್ನ ಹೆಸರೇನು, ಎಲ್ಲಿರ್ತೀಯ, ನಿನ್ನ ತಾಯಿ ಯಾರು, ಪಿತಾ ಯಾರು, ನಿನ್ನ ತಂಗಿ ಯಾರು, ನಿನ್ನ ಅಣ್ಣ ಯಾರು, ಕುಲ ಏನು, ಗೋತ್ರ ಏನು ನಿಂದು ಅಂತ ಯಥಾ ಪ್ರಕಾರವಾಗಿ ಅವರೆಲ್ಲರೂ ಪ್ರಶ್ನೆ ಮಾಡ್ತಾರೆ. ನೀನು ರಾಜಕಾರ್ಯಕ್ಕೆ ಬಂದಿರ್ಬೋದು, ಹೇಳು ಅಂತಂದಾಗ ಅವನು ಸ್ಪಷ್ಟವಾಗಿ ಹೇಳ್ತಾನೆ. ಮತ್ತೆ ಕನ್ಯಾ ಅಪೇಕ್ಷಾ ಮುಖ್ಯ ಕಾರ್ಯಂ ಅಂತ. ಕನ್ಯಾಪೇಕ್ಷನೇ ಮುಖ್ಯ ಕಾರ್ಯ, ಅದಕ್ಕೋಸ್ಕರ ನಾನು ಬಂದಿರೋವಂಥದ್ದು, ಬೇರೆ ಇಲ್ಲ ಅಂತ. ತದಂತೆ ಪ್ರವದಾಮಿವಹ ಅಂತ ಹೇಳ್ತಾನೆ. ಇತಿತಾಃ ಪ್ರೋಚ್ಯ ಚೋವಾಚ ದೇವೀಂ ಪದ್ಮಾವತಿ ಮಥ. ಅದಾದಮೇಲೆ ಹೇಳ್ತಾನಂತೆ ಮುಂದುವರೆದ್ಬಿಟ್ಟು, ಜನಕೋ ವಸುದೇವಶ್ಚ ದೇವಕಿ ಜನನೀ ಮಮ. ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ತಂದೆ ವಸುದೇವ, ನನ್ನ ತಾಯಿ ದೇವಕಿ ಅಂತ. ವೈಕುಂಠದಿಂದ ಬಂದ್ರೂ ಅವನು ವೈಕುಂಠದಲ್ಲಿ ಬರುವ ಹಿಂದೆ ಇರುವಂಥ ಜನ್ಮ ಕೃಷ್ಣ ಜನ್ಮ. ಹಾಗಾಗಿ ಕೃಷ್ಣನೇ ಸಾಕ್ಷಾತ್ತಾಗಿ ವೆಂಕಟೇಶ. ಅಲ್ಲಿ ನಾವು ವೆಂಕಟೇಶ ದೇವರನ್ನು ನೋಡಬೇಕಾದ್ರೆ ಸಾಕ್ಷಾತ್ ಕೃಷ್ಣ ಅಂತ ಚಿಂತನೆ ಮಾಡೋದ್ರಲ್ಲಿ ಕಿಂಚಿತ್ತೂ ತೊಂದರೆ ಇಲ್ಲ. ಕೃಷ್ಣನ ಬಾಲಾವತಾರಗಳನ್ನು ಇವನೇ ಆ ಬಾಲಾವತಾರಗಳನ್ನು ತೋರಿಸಿದವನು, ಇವನೇ ಕಂಸನ ಸಂಹಾರ ಮಾಡಿದವನು ಅಂತ ಪೂರ್ತಿ ಐಕ್ಯನೇ. ಭಗವಂತನ ಯಾವ ರೂಪಗಳಿಗೂ ಕೂಡ ಭೇದ ಚಿಂತನೆ ಮಾಡಬಾರ್ದು ಅಂತ ಹೇಳ್ತದೆ. ರಾಮ ಬೇರೆ, ಕೃಷ್ಣ ಬೇರೆ, ನರಸಿಂಹ ಬೇರೆ ಅಂತ ಯೋಚನೆ ಮಾಡಬಾರ್ದು ಅಂತ ಹೇಳ್ತದೆ. ಎಲ್ಲ ರೂಪಗಳು ಇವು ಏನಪ್ಪ ಅಂದರೆ ಎಲ್ಲ ಕಡೆನೂ ವ್ಯಾಪ್ತ. ನಿನ್ನೆ ನಾವು ನೋಡ್ದಂಗೆ ವಿಭು ಅಂತಂದರೆ ಎಲ್ಲ ಕಡೆನೂ ಇವೆ. ಇಲ್ಲಿ ರಾಮನ ರೂಪ ಇದೆನಾ, ಈ ರೂಮ್ ತುಂಬ ಅಂದರೆ ರಾಮನ ರೂಪನೂ ಇದೆ, ಕೃಷ್ಣನ ರೂಪನೂ ಇದೆ, ನರಸಿಂಹನ ರೂಪನೂ ಇದೆ. ಎಲ್ಲ ರೂಪಗಳಿವೆ, ಒಂದಕ್ಕೊಂದು ಭೇದ ಇಲ್ಲ, ಎಲ್ಲನೂ ಅಭೇದನೆ ಅನ್ನೋಂಥ ಯೋಚನೆ ಮಾಡಬೇಕು ಮನಸ್ಸೊಳಗಡೆ. ನರಸಿಂಹ ಭಾರಿ ಪ್ರಬಲ ಅಲ್ಲ, ಕೃಷ್ಣ ಒಂದು ಸ್ವಲ್ಪ ಕಡಿಮೆ ಅನ್ನಿಸ್ತಾನಲ್ಲ ಅಂತ ಲೆಕ್ಕನೇ ಹಾಕಬಾರ್ದು. ಅವನೇ ಒಂದೊಂದು ಸ್ಥಾನದಲ್ಲಿ ಆಯಾ ಕಾಲ ದೇಶಕ್ಕೆ ಉಚಿತವಾಗಿ ಯಾರಿಗೇನು ಮಾಡಬೇಕೋ ಅದನ್ನು ಮಾಡಿದ್ದಾನೆ. ಒಬ್ಬನೇ ನಾನಾ ರೀತಿಯಾಗಿ ತೋರಿಸ್ಕೊಂಡು 10 ಅವತಾರಗಳನ್ನು ತಾಳೋದು ಅದಕ್ಕೆ ಮನುಷ್ಯ ಶಿಕ್ಷಣಾರ್ಥವಾಗಿ ತಾರುತ್ತಾನೆ ಹೊರತಾಗಿ ಕಂಪ್ಯಾರಿಟಿವ್ ಆಗಿ ಯಾವುದನ್ನು ನೋಡಬಾರದು. ಎಲ್ಲವೂ ಕೂಡ ಪೂರ್ಣವಾದ ರೂಪಗಳೇ, ಸಮರ್ಥವಾದ ರೂಪಗಳೇ. ಇಲ್ಲಿ ಹೇಳಬೇಕಾದ್ರೆ ಸ್ಪಷ್ಟವಾಗಿ ಹೇಳ್ತಾನೆ, ಅಗ್ರಜಃ, ನನ್ನ ಅಗ್ರಜ, ಶ್ವೇತಕೇತುಶ್ಚ ಸುಭದ್ರಾ ಭಗಿನಿ ಮಮ, ನನ್ನ ತಂಗಿ ಸುಭದ್ರಾ ಇದ್ದಾಳೆ, ಪಾರ್ಥೋ ಮಮ ಶಾಲಕೋ ದೇವ್ಯ, ಪಾಂಡವ ಮಮ ಬಾಂಧವಾಹ, ಎಲ್ಲವನ್ನು ಕೂಡ ತಾನು ವಿವರವಾಗಿ ಹೇಳ್ತಾನೆ. ಇದೆಲ್ಲ ಹೇಳಿದ ಮೇಲೆ ಪದ್ಮಾವತಿ ಹೇಳ್ತಾಳೆ, ನಂದು ಪರಿಚಯ ಕೇಳ್ಕೊ. ಆಕಾಶರಾಜ ತನಯಾಂ ನಿಷಾದಾಧಿಪ ವಿದ್ಧಿಮಾಂ. ನಿಷಾದಾಧಿಪ ವ್ಯಾಧನೆ, ವ್ಯಾಧರ ರಾಜ ನೀನು. ನಾನು ಯಾರು ಗೊತ್ತಾ, ಆಕಾಶರಾಜನ ಮಗಳು. ನಾಮ್ನ ಪದ್ಮಾವತಿ, ಕೃಷ್ಣ ಕುಲಂ
ಶಿತಕರಸ್ಯ ಚಂದ್ರವಂಶದಲ್ಲಿ ಬಂದಿರುವಂಥವರು. ನನ್ನ ಹೆಸರು ಪದ್ಮಾವತಿ ಅಂತ. ಗೋತ್ರ ನಮ್ಮದು ಅತ್ರಿ ಗೋತ್ರ. ಕಿರಾತೇಂದ್ರ ಶೀಘ್ರಂ ಗಚ್ಚೇತಿ ಚಾಬ್ರವೀತ್. ಸರಿ ಕೇಳಿದೆಲ್ಲ ಹೊರಟ್ಬಿಡಿನ್ನ ಅಂತ ಹೇಳ್ತಾಳೆ. ಇನ್ನು ಹೊರಟ್ಬಿಡು, ಇನ್ನೊಂದು ಕ್ಷಣ ಇಲ್ಲಿ ಇರಬೇಡ ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ಅಷ್ಟೇ ಹೇಳಿ ಶ್ರೀನಿವಾಸ ಉವಾಚ ಕಿಮರ್ಥಂ ನಿಷ್ಠುರಂ ವಾಕ್ಯಂ ಮೃದು ಕಿಂ ನ ಪ್ರಭಾಷಸೆ. ಯಾಕೆ ಮೆತ್ತಗೆ ಮಾತಾಡ್ಲಿಕ್ಕೆ ಬರಲ್ವ ನಿನಗೆ? ಯಾಕೆ ಈ ನಿಷ್ಠುರ ಮಾತಾಡ್ತೀಯ? ಅನ್ನಂ ಕಾಂಕ್ಷಂತಿ ಯೋ ಲೋಕೆ ಯೋ ದದಾತಿ ನರೋತ್ತಮಃ. ಯಾರಾದರೂ ಹಸಿದು ಬಂದು ಊಟ ಬೇಕು ಅಂತ ಕೇಳಿದಾಗ ಬೈದು ಕಳಿಸ್ತಾರ. ಈಗ ನಾನು ಯೋಗ್ಯನಾದ ವಯಸ್ಸಿನಲ್ಲಿ ಇರುವವ ಕನ್ಯಾರ್ಥಿಯಾಗಿ ಬಂದಿದ್ದು ತಪ್ಪ ಅಂತನ್ನುವಂಥ ಮಾತುಗಳನ್ನು ಕೇಳ್ತಾನಂತೆ. ಅದಾದ ಮೇಲೆ ಪದ್ಮಾವತಿ ಹೇಳ್ತಾರೆ, ಅವಾಚ್ಯಂ ವದಸೆ ಮೂಢ ಜೀವನೇಚ್ಛಾ ನ ವಿದ್ಯತೆ. ಬದುಕಬೇಕು ಅಂತ ಆಸೆ ಇಲ್ವ ನಿನಗೆ? ಎಂಥ ಕೆಟ್ಟ ಮಾತಾಡ್ತಾ ಇದೆಯಾ ನೀನು? ಆಕಾಶರಾಜ ಸ್ವಾಂ ದೃಷ್ಟ ಹನಿಷ್ಯತಿ ನ ಸಂಶಯ. ಆಕಾಶರಾಜನಿಗೇನಾರ ನೀನು ಸಿಕ್ಕರೆ ನೀನನ್ನು ಸಂಹಾರ ಮಾಡದೆ ಬಿಡಲ್ಲ ಅವನು, ಇಲ್ಲಿಂದ ಹೊರಟು ಬಿಡು ಅಂತ ಮಾತುಗಳನ್ನು ಹೇಳ್ತಾಳೆ. ಎಲ್ಲವೂ ಕೂಡ ಅಲ್ಲಿ ಅವಳಿಗೆ ಗೊತ್ತಿರುವಂಥ ವಿಚಾರವೇ. ಇಲ್ಲಿ ಪ್ರಾಸಂಗಿಕವಾಗಿ ಈ ರೀತಿ ಮಾತುಗಳನ್ನು ಹೇಳ್ತಾರೆ. ಇದಾದ ಮೇಲೆ ಪದ್ಮಾವತಿ ಹೇಳ್ತಾಳೆ, ಶೃಣುಮೂಢ ನ ಜಾನಾಸಿ ಬಾಲಭಾವೇನ ಕಿಂವೃತ ತ್ವಾಂ ದೃಷ್ಟ ಆಕಾಶರಾಜೋಪಿ ಕೃತ್ವ ನಿಗಡಬಂಧನಂ. ನಿನ್ನನ್ನು ನೋಡಿದರೆ ಇಲ್ಲಿ ಆಕಾಶರಾಜ ನಿನ್ನನ್ನು ನಿಗಡ ಅಂದರೆ ಬೇಡಿಯಿಂದ ಬಂಧನ ಮಾಡ್ತಾನೆ. ಇಲ್ಲಿಂದ ಹೊರಟು ಬಿಡು ನೀನು ಅಂತ. ನಿಶ್ಚಿತ್ಯ ಮರಣಂ ದೇವೋ ರಂತುಕಾಮೋ ಜಗದ್ಗುರು ಜಾತಸ್ಯ ಮರಣಂ ನಿತ್ಯಂ ಪೂರ್ವಕರ್ಮ ಫಲಾನುಗಂ ಆಕಾಶರಾಜೋ ಧರ್ಮಾತ್ಮ ಕಥಂ ಹನ್ಯಾದನಾಗತಂ ಅಂತ ಅವನು ಭಾಳ ಮಾರ್ಮಿಕವಾಗಿ ಹೇಳ್ತಾನೆ. ಅಲ್ಲಪ್ಪ, ನಿಮ್ಮಪ್ಪ ನನ್ನನ್ನು ಸಂಹಾರ ಮಾಡೋದು, ನಿಮ್ಮಪ್ಪ ನನ್ನನ್ನು ಬಂಧನ ಮಾಡೋದಲ್ಲ, ನನ್ನ ಕರ್ಮಗಳು ಏನದನೋ ಪೂರ್ವಕರ್ಮದಂತೆ ನನಗೆ ಏನು ಪ್ರಾಪ್ತಿ ಆಗ್ತದೋ ಅದು ಪ್ರಾಪ್ತ ಆಗ್ತದೆ. ನಿಮ್ಮಪ್ಪ ಅಲ್ಲ ಅದನ್ನೆಲ್ಲ ಕೊಡುವಂಥದ್ದು ಅಂತ ಹೇಳ್ತಾನೆ. ಹಾಗಾಗಿ ಅವನು ನನ್ನನ್ನು ಕೊಲ್ಲೋದಾಗಲಿ ನನ್ನನ್ನು ಇದು ಮಾಡೋದಾಗಲಿ ಆಗೋದಿಲ್ಲ. ಅದಾದ ತಕ್ಷಣ ಗೌರವಂತೆ ನಿಷಾದೇಂದ್ರ ನೃಪಸ್ಯಾಸ್ಯ ಹರೇಸ್ತತ ಅಂತ ಹೇಳ್ತಾಳೆ. ತ್ಯಕ್ವಾಚ ಪಿತರೋ ಬಂಧು. ಇಂಥ ಮಾತುಗಳನ್ನು ಹೇಳ್ತಾಳೆ ಅವಳು. ನೋಡು, ನೀನು ಹೇಳಿದರೆ ಅರ್ಥ ಆಗ್ತಿಲ್ಲ. ನೀನೊಬ್ಬ ಸಾಮಾನ್ಯವಾದಂತಹ ವ್ಯಾಧ. ನಮ್ಮಪ್ಪ ಈ ದೇಶದ ರಾಜ. ಎಲ್ಲಿ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಇದೆ. ತ್ಯಕ್ವಾಚ ಪಿತರೋ ಬಂಧು. ನಿನ್ನ ತಂದೆಗಳನ್ನು ಬಂಧುಗಳನ್ನು ಭ್ರಾತೃನ್ ಮುಖ್ಯಾನ್ ಅನೇಚರಾನ್. ಯಾರು ನಿನ್ನ ಭ್ರಾತೃಗಳನ್ನು ಅನಾಥೋ ಮ್ರಿಯತೆ ವ್ಯರ್ಥಂ ಕಿಮರ್ಥಂ ಕಾಕಭಾಜನಂ. ಇವರೆಲ್ಲರನ್ನ ಕಳ್ಕೊಂಡು ಅನಾಥನಾಗಿ ಪ್ರಾಣ ಬಿಡ್ತೀಯ. ಕೊನೆಗೆ ನಿನ್ನ ಪಶು ಪಕ್ಷಿಗಳು ತಿಂದು ಹೋಗಿಬಿಡ್ತವೆ. ಇತಿ ಕಸ್ಯ ವಚಶ್ರುತ್ವ ಊಚೇತ್ವಾಂ ವಾರಿಜೇಕ್ಷಣ. ಹೀಗೆ ತಾನು ಮಾತಾಡ್ತಾನಂತೆ. ಅದಾದ ಮೇಲೆ ತಾನು ತಾಡಯಾಮ ಇದು ಹೇಳಿದರೂ ಕೂಡ ಜಯೋವಾ ಅಪಜಯೋವಾ ವಾಸ್ಯಾಸ್ತ್ವಯಿ ಭೋಗಂ ಕರೋಮ್ಯಹಂ. ನಿನ್ನ ವಿವಾಹವನ್ನು ಮಾಡಿಕೊಂಡೇ ನಾವು ಹೋಗೋದು ಅಂತೇಳಿ ಸಂಕಲ್ಪ ಮಾಡಿ ಕೊಡ್ತಾನೆ ಶ್ರೀನಿವಾಸ. ಅದಾದ ಮೇಲೆ ತಾಡಯಾಮಾಸ ಗೋವಿಂದಂ ಶಿಲೋಗೈಹಿ ಶೀಘ್ರವತ್ತರೈಹಿ. ತುಂಬ ವೇಗವಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ತಗೊಂಡು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವನೇನು ಹೇಳಿದ್ರು ಕೇಳಲ್ಲ ಅಂಥೇಳಿ. ಅದಾದ ಮೇಲೆ ತಾನು ಆ ಏಟುಗಳನ್ನೆಲ್ಲ ಸ್ವೀಕಾರ ಮಾಡ್ತಾನೆ ಶ್ರೀನಿವಾಸ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಅದಾದಮೇಲೆ ತಾನು ಹೊರಟು ಬಂದುಬಿಡ್ತಾನೆ. ಶಯನಂ ಪ್ರಾಪ್ಯ ಪರ್ಯಂಕೆ ಶ್ರೀನಿವಾಸ ವೃಷಾಕಪಿ. ಮನೆಗೆ ಬಂದು ತಾನು ಒಂದು ಕಡೆ ಮಲಗಿರ್ತಾನೆ. ಆ ಕಡೆ ಅವಳು ಪಾಡಿಗೆ ಅವಳು ಹೊರಡ್ತಾಳೆ ಅಂತನ್ನುವಂಥದ್ದನ್ನು ಹೇಳ್ತಾರೆ. ತದಾ ಗತಾ ಚ ಸಾ ದೇವಿ ಸೇವಾರ್ಥಂ ಬಕುಲಾಶುಭ. ಬಕುಲಾದೇವಿ ಯಥಾ ಪ್ರಕಾರವಾಗಿ ಮನಸ್ಸು ತುಂಬ ಸ್ಥಿಮಿತದಲ್ಲಿರ್ತದೆ. ವಿಷ್ಣು ಭಕ್ತಿ ಪುರಸ್ಸರವಾಗಿಯೇ ತಾನು ತನ್ನನ್ನು ರೂಪಿಸ್ಕೊಂಡಿರ್ತಾಳೆ. ಷಡ್ವಿಧಾನ್ನಂ ಸಮಾದಾಯ ಸೂಪಾಪೂಪ ರಸಾನ್ವಿತಂ. ದಿನನಿತ್ಯನೂ ಕೂಡ ಬೇಜಾರಿಲ್ಲಾರ್ದಂಗೆ ಅಷ್ಟು ನಾನಾ ವಿಧವಾದ ಅಡುಗೆ ಮಾಡ್ತಿರ್ತಾಳೆ ಬಕುಲಾದೇವಿ. ಒಂದಿನೂ ಕೂಡ ತಪ್ಪಿಸಿದಂಗೆ ಅವನಿಗೆ ಅಷ್ಟು ಸೇವೆಯಿಂದ ಅವನೇನು ಕೇಳ್ತಾನೋ ಆ ಎಲ್ಲವೂ ಕೂಡ ಮಾಡ್ತಿರ್ತಾಳಂತೆ. ಶಯಾನಂ ಶ್ರೀನಿವಾಸಂಚ ವಲ್ಮೀಕಸ್ಥಾನಂ ಆಶ್ರಿತಂ ಶ್ವಸಂತಂ ದೀರ್ಘ ನಿಶ್ವಾಸ. ತುಂಬ ಹೆಚ್ಚಿನ ಉಸಿರಾಟದ ಇದಾಗಿರುತ್ತಂತೆ. ರುದಂತಂ ನೇತ್ರ ಬಿಂದುಬಿಹಿ. ಕಣ್ಣುಗಳಲ್ಲಿ ನೀರು ಬರ್ತಾ ಇರ್ತದಂತೆ, ಅಳ್ತಾ ಇರ್ತಾನಂತೆ ಹಿಂಗಾಯಿತು ಅಂಥೇಳಿ. ಆಭಾಷಮಾಣಂ ಶ್ರೀಕಾಂತಂ ಭವಾಶೆ ಬಕುಲಾಶುಭ. ಹೇಳ್ತಾಳಂತೆ, ಉತ್ತಿಷ್ಟೋ ಉತ್ತಿಷ್ಟ ಗೋವಿಂದ ಕಿಂಶೇಷೇ ಪುರುಷೋತ್ತಮ. ಎದ್ದೇಳಪ್ಪ, ಯಾಕೆ ಅಳ್ತಾ ಇದೆಯಾ? ಕಿಮರ್ಥಂ ದುಃಖಮೇತತ್. ಯಾಕೆ ನಿನಗೆ ದುಃಖ? ಏನು ಕಾರಣ ಆಯಿತು? ನಿನ್ನ ಮನೋಗತವಾದದ್ದಾದರೂ ಏನು ಅಂತನ್ನುವಂಥದ್ದನ್ನು ಕೇಳ್ತಾಳೆ. ಅವನೇನು ಮಾತೇ ಆಡೋದಿಲ್ಲ. ಕಾದೃಷ್ಟ ಭುವಿ ಕನ್ಯಾವ. ಯಾವುದಾದ್ರೂ ಕನ್ಯೆ ಏನಾದರೂ ನೋಡಿದ್ಯಾನಪ್ಪ? ಗಂಧರ್ವಿಯನ್ನು ಏನಾದರೂ ನೋಡಿದೆಯಾ? ಅಥವಾ ಕಸ್ಯಾಸಂಗಂ ಸಮಾಪೇಕ್ಷ. ಯಾರಾದರೂ ಸಂಘದ ಅಪೇಕ್ಷೆ ಇಟ್ಕೊಂಡು ಚಿತ್ತವೈಕಲ್ಯ ಆಗಿದೆನಾ ಅಂತನ್ನುವಂಥ ಮಾತುಗಳನ್ನು ಹೇಳ್ತಾಳೆ. ಇಲ್ವಾ? ಮತ್ತು ಏನಾದರೂ ನೀನು ಯಾವುದಾದ್ರೂ ಒಂದು ಭಯಂಕರವಾದಂಥ ಮೃಗವನ್ನೇನಾದರೂ ನೋಡಿದೆಯಾ? ಚೋರರು ಯಾರಾದರೂ ಬಂದಿದ್ರಾ? ಕ್ರೂರ ಪ್ರಾಣಿಗಳೇನಾದರೂ ಬಂದಿದ್ವಾ? ಪಿಶಾಚಗಳು ಯಾವುದಾದ್ರೂ ದರ್ಶನ ಮಾಡಿ ಬಂದ್ಯಾ? ಅಥವಾ ಭೂತಪ್ರೇತಾದಿಗಳೇನಾದರೂ ನೋಡಿದ್ಯಾ? ಮತ್ತು ಮಂತ್ರಂವಾ ಯಂತ್ರಪೂಗಾನ್ವಾ ಮೌಲಿಕಾ ದ್ಯೌಷವ. ಯಾವ ಮಂತ್ರದಿಂದ ತಂತ್ರದಿಂದ ಔಷಧಿಗಳಿಂದ ಯಾವುದೇ ರೀತಿಯಾದ್ರಿಂದ ಆಗಲೂ ಪರಿಹಾರ ನಾನು ಮಾಡ್ತೀನಿ. ಪೂರ್ತಿ ಜವಾಬ್ದಾರಿ ತೊಗೊಂಡ್ಬಿಟ್ಟಿದ್ದಾಳು ಅವಳು. ನಾನು ತಾಯಿ ಅಂಥೇಳಿ
ನಿನಗೆ ಯಾವುದೇ ಸಮಸ್ಯೆ ಆದರೂ ನಾನು ಪರಿಹಾರ ಮಾಡ್ತೀನಿ ಅಂದರೆ ಅವಳಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ, ನಾನು ಮಾಡೇ ಮಾಡ್ತೀನಿ ಅಂತ. ಪರಮಾತ್ಮನ ಸೇವಾ ಅಂತನ್ನುವಂಥದ್ದನ್ನು ರತಳಾಗಿದ್ದಾಳೆ. ಕಾರಯಿತ್ವ ಯಥಾಶಾಸ್ತ್ರಂ ತತ್ಸರ್ವ ಮೋಚಯಾಮ್ಯಹಂ, ಅವೆಲ್ಲವನ್ನು ಕೂಡ ನಾನು ನಾಶ ಮಾಡ್ತೀನಿ ಅಂತನ್ನುವಂಥದ್ದನ್ನು ಹೇಳ್ತಾಳಂತೆ. ಪಾದ ಹೊತ್ಕೊಂಡು ಕೂತಿರ್ತಾಳೆ. ಇವನು ಮಾತ್ರ ಬಾಯೇ ತೆಗೆಯೋಲ್ಲ. ಸತ್ಯಂ ವದ ಮನಸ್ಸಂಸ್ಥೆ ಮಾಲಜ್ಜ ಮಾ ಭಯಂ ಕೃತ, ಸತ್ಯ ಹೇಳೋ, ಏನಕ್ಕೆ ನಿನ್ನ ಮನಸ್ಸಿನಲ್ಲಿರುವಂಥದ್ದು, ಏನಕ್ಕೆ ನಿಂಗೆ ಭಯ ಯಾಕೆ, ಲಜ್ಜೆ ಯಾಕೆ ಹೇಳು ಅಂತ ಕೇಳ್ತಾಳೆ. ಅದಾದ ಮೇಲೆ ಶ್ರೀನಿವಾಸ ಹಾಗಾದರೆ ಇವಳು ಹೇಳಿದ್ದನ್ನು ಮಾಡೇ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ, ನನಗೆ ಮಾಡೇ ಮಾಡ್ತಾಳೆ ಇವಳು ಅಂತನ್ನುವಂತಹ ನಂಬಿಕೆ ಒಳಗಡೆ ಹೇಳ್ತಾಳಂತೆ. ನಾಮೋಹ ಯನ್ಮಾಂ ಗಂಧರ್ವಿ ನರಷಿ ಪುತ್ರನ ರಾಕ್ಷಸಿ ನ ಪಿಶಾಚ ಭೂತಗಣ ಪ್ರೇತಾವಾಮೇ ಭಯಾವಹಾಹ. ನೋಡಿ, ಯಾವುದೋ ಒಂದು ಗಂಧರ್ವನೋ ಅಥವಾ ಇನ್ನೊಂದು ಯಾರೋ ಯಾವುದೋ ರಾಕ್ಷಸಿನೋ ಯಾವುದು ಕೂಡ, ಅಥವಾ ಪಿಶಾಚನೋ ಈ ಭೂತಗಣನೋ ಚೋರನೋ ಪ್ರಾಣಿನೋ ಇದ್ಯಾವುದು ನನ್ನನ್ನು ಭಯ ಮಾಡಲಿಲ್ಲ, ಭಯ ನನಗೊಳಿಸಿಲ್ಲ ನನಗೆ. ಮನ್ನಾಮ ಸ್ಮರಣಾದೇತೆ ವಿದ್ರವಂತಿ ದಿಶೋ ದಿಶ, ನನ್ನ ಹೆಸರು ಹೇಳಿದರೆ ಸಾಕು ಇವೆಲ್ಲ ದಿಕ್ಕು ದಿಕ್ಕಿಗೆ ಓಡ್ತವೆ, ಇವೆಲ್ಲ ನನಗೆ ಭಯ ಹುಟ್ಟಿಸ್ಲಿಕ್ಕೆ ಸಾಧ್ಯನಾ? ಇದರಿಂದ ಯಾವುದರಿಂದನೂ ನಂಗೆ ಭಯ ಆಗಿಲ್ಲ. ಹಾಗಾಗಿ ನನಗೆ ಮಯಾ ದೃಷ್ಟ ವರಾ ಕನ್ಯಾ ನಾಮ್ನಾ ಪದ್ಮಾವತಿ ಶುಭ ತಾಂ ದೃಷ್ಟ್ವಾ ಮೇ ಮನೋಭ್ರಾಂತ ಕಾಮಮೋಹ ವಶಂಗತಂ. ನಾನು ಕನ್ಯಾ ಪದ್ಮಾವತಿ ಎನ್ನುವಂಥ ಕನ್ಯಾ ನೋಡಿದ್ದೇನೆ, ಅವಳನ್ನು ನಾನು ಮದುವೆ ಆಗಬೇಕು ಅಂತನ್ನುವಂತಹ ವಿಚಾರ ಮಾಡಿದ್ದೇನೆ. ಜನ್ಮ ಜನ್ಮಾರ್ಜಿತೇನೈವ ಪುಣ್ಯೇನೇಷಾಹಿ ಲಭ್ಯತೆ, ಜನ್ಮ ಜನ್ಮಾಂತರ ಪುಣ್ಯದಿಂದಲೇ ಆ ಥರ ಕನ್ಯಾ ಲಭ್ಯ ಆಗ್ಲಿಕ್ಕೆ ಸಾಧ್ಯ. ಎಲ್ರಿಗೂ ಕೂಡ ಬರೀ ಶ್ರೀನಿವಾಸ ಅವನು ಮಾಡಿಕೊಂಡಿರುವಂಥದ್ದು, ಎಲ್ಲರೂ ಒಂದು ಸಂಸಾರ ಅಂತನ್ನುವಂಥದ್ದು ಭಗವದ್ ವಿಷಯಕವಾಗಿ ರೂಪಿಸ್ಕೋಬೇಕು ಅಂತಂದರೆ ಎಲ್ಲ ಪುಣ್ಯಗಳಿಂದೇ ಲಾಭ ಆಗೋದು. ನಮಗೆ ಗೊತ್ತಾಗಲ್ಲ ಅದು. ಅವನು ಶ್ರೀನಿವಾಸ ಮಾತಲ್ಲಿ ನಾವು ಹೇಗೆ ತಿಳ್ಕೊಬೇಕು ಅಂತನ್ನೋದು ತೋರಿಸ್ತಿದ್ದಾನೆ. ಏನೋ ಒಂದು ಸಂತತಿ ಆಯಿತು, ಒಂದು ವಿವಾಹ ಆಯಿತು, ಒಂದು ಉಪನಯನ ಮಾಡಿದ್ವೋ, ಪ್ರತಿಯೊಂದು ಸಂದರ್ಭವೂ ಏನೆಲ್ಲ ಪ್ರಾಪ್ತ ಆಗ್ತದೋ ಅವೆಲ್ಲವೂ ಕೂಡ ಜನ್ಮ ಜನ್ಮಾರ್ಜಿತ ಪುಣ್ಯಗಳು ಇರ್ತಾವೆ ನಮ್ಮದು. ಆ ಪುಣ್ಯಗಳಿಂದ ಮಾಡಿದ್ದೀವಿ ಅಂತ ನಮಗೆ ಈ ಒಂದು ಭಾಗ್ಯ ಸಿಗ್ತದೆ. ಈಗ ಕನ್ಯಾದಾನ ಮಾಡಿದರೆ ಕನ್ಯಾ ಹುಟ್ಟಲಿಕ್ಕೆ ಸಾಧ್ಯ, ಪುತ್ರನನ್ನು ಸರಿಯಾಗಿ ಬೆಳೆಸಿ ಅವನನ್ನು ಪೋಷಣೆ ಮಾಡಿ ಲಾಲನೆ ಪಾಲನೆ ಮಾಡಿದರೆ ಈಗ ಪುತ್ರ ಹುಟ್ಟಲಿಕ್ಕೆ ಸಾಧ್ಯ. ಈ ಜನ್ಮದಲ್ಲಿ ನಾವು ಮಾಡಲೇ ಇಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಿ ಆ ಸಮಸ್ಯೆ ಅಂತ ಅನ್ನೋದು ಎದುರಿಸ್ಬೇಕಾಗ್ತದೆ ಅಷ್ಟೇ. ಪ್ರತಿಯೊಂದು ಕರ್ಮದಂತೆ ನಡೀತದೆ. ಮತ್ಪುಣ್ಯಂ ಪಕ್ವತಾಂ ಪ್ರಾಪ್ತಂ ದರ್ಶನೇನ ಸುಲೋಚನೆ, ನನ್ನ ಪುಣ್ಯ ಅಂತನ್ನುವಂಥದ್ದು ತುಂಬ ಪರಿಪಕ್ವವಾಗಿರುವಂಥದ್ದರಿಂದ ಅವಳು ಸಿಗುವಂಥವಳಾಗಿದ್ದಾಳೆ ಅಂತನ್ನುವಂಥದ್ದನ್ನು ತಾಂ ವಿನ ನಹಿ ಜೀವಾಮಿ ಸತ್ಯಮಿತಿ ಅವಧಾರಯ, ಅವಳಿಲ್ಲಾರ್ದಂಗೆ ನಾವು ಬದುಕೋದಿಲ್ಲ, ಇದನ್ನು ಸತ್ಯ ಅಂತ ತಿಳಿ ಅಂತ ಅವ್ರ ತಾಯಿ ಹೇಳ್ತಾನೆ. ನೋಡು, ತಾಡಿತೋಹಂ ಶಿಲಾವರ್ಷೈಹಿ ಹತಾಶ್ವಾಪಿ ವರಾನನೆ, ಇಷ್ಟು ಕಲ್ಲಿನಿಂದ ಎಲ್ಲ ಹೊಡೆದಿದ್ದಾರೆ, ನನ್ನ ಕುದುರೆನೂ ಕೂಡ ಅವರು ಹೊಡೆದಿರೋ ಹೇಟಿಗೆ ಪ್ರಾಣ ಬಿಟ್ಬಿಡ್ತು. ಇಷ್ಟೆಲ್ಲ ಆಗಿದೆ. ಮಜ್ಜೀವನಂ ತದರ್ಥಾಯ ಜನಿತಂ ವೆಂಕಟಾಚಲ, ನನ್ನ ಜೀವನನೇ ಅವಳ ಸಲುವಾಗಿ ಅಂತನ್ನುವಂಥದ್ದನ್ನು ಹೇಳ್ತಾನೆ. ಇದು ಶ್ರೀನಿವಾಸ ಪರಮಾತ್ಮ ಎಲ್ಲ ಕಡೆನೂ ಇದನ್ನು ಹೇಳ್ತಾನೆ. ಗೀತಾ ಭಾಷೆಯಲ್ಲಿ ಗೀತಾ ವ್ಯಾಖ್ಯಾನ ಮಾಡಬೇಕಾದ್ರೆ ಆಚಾರ್ಯರು ಹೇಳ್ತಾರೆ, ಎಷ್ಟು ಪ್ರೀತಿ ಅವನು ಲಕ್ಷ್ಮಿ ಮೇಲೆ ಮಾಡ್ತಾನೋ ಇನ್ನು ಯಾರ ಮೇಲೆ ಮಾಡಲ್ಲ ಅಂತನೋ ಒಂದು ಸ್ಪಷ್ಟವಾದ ನುಡಿ ಎಲ್ಲ ಕಡೆ ಹೇಳ್ತಾನೆ. ಲಕ್ಷ್ಮಿಗೆ ಕಿಂಚಿತ್ತೂ ಅಜ್ಞಾನ ಇಲ್ಲ. ಯಾವಾಗಲೂ ಪ್ರತಿ ಕ್ಷಣನೂ ಅನಾದ್ಯನಂತ ಕಾಲದವರೆಗೂ ಕೂಡ ವಿಷ್ಣುವಿನ ಸೇವೆಗಂತನೇ ಇರುವಂಥ ಜನ್ಮ ಲಕ್ಷ್ಮೀದು. ಲಕ್ಷ್ಮಿ ಒಂದಕ್ಕೆ ಅಂಥ ಸಾಮರ್ಥ್ಯ ಇರುವಂಥದ್ದು. ವಾಯುದೇವರಿಗೆ ಲಕ್ಷ್ಮಿ ಅಷ್ಟು ಬರಲ್ಲ, ಕಡಿಮೆ ಬರ್ತದೆ. ಲಕ್ಷ್ಮಿಗೆ ನಿರಂತರ ವಿಷ್ಣು ಕೈಂಕರ್ಯನೇ. ಪ್ರಳಯ ಕಾಲದಲ್ಲಿ ಎಲ್ಲ ಏನೂ ಇರೋದೇ ಇಲ್ಲ, ಎಲ್ಲ ಭೂತಗಳು ಇರಲ್ಲ, ಏನೂ ಇರಲ್ಲ, ಪಂಚಭೂತಗಳು ಇರಲ್ಲ, ಬಳಸ್ಕೊಳ್ಳಿಕ್ಕೆ ಯಾವ ಪದಾರ್ಥನೂ ಇರಲ್ಲ. ಅವಾಗಲೂ ಕೂಡ ಅವಳು ನೀರಿನ ರೂಪದಲ್ಲಿ ತಾನು ಅವನಿಗೆ ಸೇವೆ ಮಾಡ್ತಾಳೆ, ಅವನ ಆಭರಣ ರೂಪವಾಗಿ ಸೇವೆ ಮಾಡ್ತಾಳೆ. ಲಕ್ಷ್ಮಿ ಅಂತ ಸೇವೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೈವೇದ್ಯ ಮಾಡಬೇಕಾದ್ರೂ ಶಂಖದಿಂದಲೇ ಅಭಿಷೇಕ ಮಾಡ್ತೀವಿ, ಶಂಖಕ್ಕೆ ಮುಟ್ಟಿಸೇ ಮಂಗಳಾರತಿ ಮಾಡ್ತೀವಿ, ಶಂಖದಿಂದಲೇ ನೈವೇದ್ಯಾದಿಗಳನ್ನೆಲ್ಲ ಮಾಡ್ತೀವಿ. ಎಲ್ಲ ಶಂಖ ಅಂತಂದರೆ ಪೂರ್ಣ ಲಕ್ಷ್ಮೀ ಸನ್ನಿಧಾನ. ಲಕ್ಷ್ಮಿ ಇಲ್ಲದೇನೆ ಏನೂ ತಗೊಳ್ಳೋದೇ ಇಲ್ಲ. ಅಷ್ಟು ಶುದ್ಧವಾದಂತಹ ಯಥಾರ್ಥ ವಿವೇಕದಿಂದ ಮಾಡ್ತಾಳೆ ಲಕ್ಷ್ಮಿ ಅಂತನ್ನುವಂಥದ್ದು ತಾತ್ಪರ್ಯ ಅಲ್ಲೇ ಇದೆ. ಅವನು ಹೇಳ್ತಾ ಇರುವಂಥದ್ದು ಯಾವುದೋ ಇಲ್ಲಿ ಮೇಲ್ನೋಟಕ್ಕೆ ಮಾರ್ಮಿಕವಾಗಿದೆ. ಮಜ್ಜೀವನಂ ತದರ್ಥಾಯ ಜನಿತಂ ವೆಂಕಟಾಚಲೆ, ಲಕ್ಷ್ಮಿಗೋಸ್ಕರನೇ ನನ್ನ ಜೀವನ ಇರುವಂಥದ್ದು ಅಂತಂದರೆ ಲಕ್ಷ್ಮಿಗೋಸ್ಕರನೇ ಅವನಿದ್ದಾನೆ. ಯಾಕಂದರೆ ಅಷ್ಟು ಸೇವೆ ಮಾಡುವಂಥಳು ಅವನಿಗೆ ಅವಳೊಬ್ಬಳೇ ಇರುವಂಥದ್ದು. ಹಾಗಾಗಿ ಹೇಳ್ತಾನಂತೆ, ನ ಕರಿಷ್ಯಸ್ತಿ ಚೇದ್ಬಾಲೆ ತದಾ ಮೇ ಮರಣಂ ಧ್ರುವಂ, ನೀನು ಒಂದು ವೇಳೆ ಏನಾದರೂ ಅವಳ ವಿವಾಹ ಅಂತನ್ನುವಂಥದ್ದು ನನ್ನ ಜೊತೆ ಮಾಡದೇ ಇದ್ದರೆ ಮರಣ ಅಂತನ್ನೋದು ಧ್ರುವ, ಇದನ್ನು ನಿಶ್ಚಿತವಾಗಿ ತಲೆಗಿಟ್ಕೋ ಅಂಥೇಳಿ ಅವಳು ಮಾಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಪೂರ್ತಿ ದೊಡ್ಡದಾದಂಥ ಪರಿಸ್ಥಿತಿ ಅಂತ ಅನ್ನೋದನ್ನು ತಂದು ಕೊಡ್ತಾ ಇದ್ದಾನೆ. ಹೀಗಿದಾದಮೇಲೆ ಗವಾಂ ಕೋಟಿ ಸಹಸ್ರಾಣಾಂ ಹಯಾನಾಂ ಅಯುತಂ ತತ ಸುವರ್ಣ ತಿಲದಾನಾನಾಂ
ಸಮಂ ಮಾಂಗಲ್ಯವಂದನಂ ಕನ್ಯಾಂ ದೃಷ್ಟ್ವಾತಿ ಸಂತೋಷಂ ಲಭಸೇ ನಾತ್ರ ಸಂಶಯ. ಹೀಗೆ ಆ ಕನ್ಯಾನ ದರ್ಶನ ಮಾಡೋದರಿಂದ ಇಷ್ಟು ಸಂತೋಷ ಆಗ್ತದೆ ಅಂತ ಹೇಳ್ತಾನೆ. ನೋಡು, 1 ಕೋಟಿ ಗೋವುಗಳನ್ನ ದಾನ ಮಾಡಿದರೆ, 1 ಕೋಟಿ ಹಯಗಳನ್ನ ಸಂಗ್ರಹ ಮಾಡಿದರೆ, 1 ಸುವರ್ಣ ತಿಲದಾನಗಳನ್ನೆಲ್ಲ ಮಾಡಿದರೆ ಏನು ಒಂದು ಭಾಗ್ಯ ಸಿಗ್ತದೋ ಹಾಗೆ 1 ಕನ್ಯಾದಾನ ಮಾಡಿದರೆ ಅಷ್ಟು ಪುಣ್ಯ ಸಿಗ್ತದೆ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಕನ್ಯಾದಾನ ಅಂತನ್ನೋದು ಅಷ್ಟು ದೊಡ್ಡದು, ಅಂಥದ್ದು ನೀನು ಇದರ ಬಗ್ಗೆ ವಿಚಾರಿಸು ಅವ್ರ ಹತ್ರ ಹೋಗಿ ಅಂತನ್ನುವಂಥದ್ದನ್ನು ಹೇಳ್ತಾರೆ. ಹೀಗೆ ಇವಳು ಯಾರು ಅಂತನ್ನುವಂಥ ಕತೆ ಹೇಳ್ತಾರೆ. ಸಂಕ್ಷಿಪ್ತವಾಗಿ ಅದನ್ನು ಹೇಳ್ತೀನಂತೆ. ಹಿಂದೆ ಇವಳು ಈ ಪದ್ಮಾವತಿ ಯಾರು, ಯಾಕೆ ಈ ಪದ್ಮಾವತಿ ಹಿಂದೆ ಇವನು ಬಂದಿದ್ದಾನೆ ಅಂತಂದರೆ, ನಾನು ಮೊದಲನೇ ಇದು ಪ್ರವಚನ ಇವತ್ತಿನ ಪ್ರಾರಂಭ ಮಾಡೋ ಪ್ರಾರಂಭದಲ್ಲಿಯೇ ಅವನು ಯಾರೊಬ್ಬರನ್ನೂ ಕೂಡ ಮರೆಯಲ್ಲ ಅಂತನ್ನುವಂಥದ್ದು. ಯಾರೇ ಒಬ್ಬ ವ್ಯಕ್ತಿ ಆದರೂ ಅವ್ರ ಹಿಂದೆ ಅವನು ಯೋಚನೆ ಇಟ್ಟಿರ್ತಾನೆ ಅಂತನ್ನೋ ಕಡೆ ಹಿಂದೆ ಅವಳು ಇವನು ರಾಮಾವತಾರದಲ್ಲಿ ಇದ್ದಾಗ ಶ್ರೀನಿವಾಸ, ಆ ರಾಮಾವತಾರದಲ್ಲಿದ್ದಾಗ ರಾವಣ ಸೀತೆಯನ್ನು ಅಪಹಾರ ಮಾಡೋ ಸಂದರ್ಭ ಬಂದಾಗ ಆ ಸೀತೆ ರಾಮ ಲಕ್ಷ್ಮೀದೇವಿ ಸ್ವರೂಪಿಯಾದಂಥ ಸೀತೆ ಅಗ್ನಿ ಹತ್ರ ಇರ್ತಾಳೆ. ಅಗ್ನಿ ಹತ್ರ ಇರುವಂತಹ ವೇದವತಿ ಎನ್ನುವಂತಹ ಒಬ್ಬ ಸ್ತ್ರೀ, ಆ ವೇದವತಿ ಎನ್ನುವಳನ್ನು ಸೀತಾಕೃತಿಯಾಗಿ ನಿರ್ಮಾಣ ಮಾಡಿ ಸೀತೆಯಂತೆ ಇರುವಂಥ ಆಕೃತಿ ಮಾಡಿ ಅವಳನ್ನು ಕಳಿಸಿರ್ತಾನೆ ಅಗ್ನಿಗೆ ನಂಬಿಕೆ, ಅಗ್ನಿ ಮೇಲೆ ಭರವಸೆ ಇರ್ತದೆ ಅವನಿಗೆ, ರಾವಣನಿಗೆ. ಹಾಗಾಗಿ ಅಗ್ನಿ ಹೇಳಿದ್ದಾನೆ ಅಂತಂದರೆ ಸೀತೆಯನ್ನು ಕರ್ಕೊಂಡು ಹೋಗ್ತಿರ್ತಾನೆ. ಇವಳು ಸೀತೆ ಅಲ್ಲ, ನಿಜವಾದ ಸೀತೆ ಇಲ್ಲಿರೋದು ಅಂತ ಹೇಳಿಬಿಟ್ಟು ಸೀತಾಕೃತಿಯನ್ನು ರಾವಣನ ಜೊತೆ ಕಳಿಸ್ಬಿಟ್ಟು ನಿಜವಾದ ಸೀತೆ ಅಗ್ನಿ ಹತ್ರ ಇರ್ತಾಳೆ. ಆಗ ಅವಳು ರಾಮನಿಗೋಸ್ಕರ ತನ್ನ ಇಡೀ ಜೀವನವನ್ನು ತ್ಯಾಗ ಮಾಡಿರ್ತಾಳೆ ಅವಳು. ಹಾಗಾಗಿ ರಾಮ ಭರವಸೆ ಹೇಳಿರ್ತಾನೆ, ನಾನು ಮುಂದೆ ಕಲಿಯುಗದಲ್ಲಿ ಬರೋನಿದ್ದೇನೆ, ನಿನ್ನನ್ನು ಅಲ್ಲಿ ಗ್ರಹಣ ಮಾಡ್ತೀನಿ ಅಂತನ್ನೋ ಒಂದು ಭರವಸೆ ಕೊಟ್ಟು ಅವಳಿಗೆ ಮಾತು ಹೇಳಿರ್ತಾನೆ. ಅವಾಗ ಹೇಳಿದ್ದು ನೀವು ನೆನಪು ಮಾಡಿಕೊಂಡು ಅವತಾರ ಮಾಡಿ ಬರ್ತಾನೆ. ಹೀಗೆ ಅವಳಿಗೋಸ್ಕರ ಬಂದಿರುವಂಥದ್ದು. ಇಲ್ಲೂ ಕೂಡ ಅವಳು ವಿಡಂಬನೆಗಾಗಿ ಮಾಡ್ತಾ ಇರ್ತಾಳೆ. ಕೊನೆಗೆ ಅವಳು ಸಾಕ್ಷಾತ್ ವಿಷ್ಣುನೇ ಅಂತ ಗೊತ್ತಾಗ್ತದೆ. ಆದರೆ ಅವಳೆಲ್ಲೂ ಕೂಡ ಯಾವ ಪ್ರೋಟೋಕಾಲ್ನು ಮೀರಲಿಕ್ಕಿಲ್ಲ ಅಂತ ಅನ್ನೋದನ್ನು ಕಲಿಸ್ಕೊಡ್ಬೇಕಲ್ಲ. ಇವತ್ತಿನ ಜನರಿಗೆ ಶಿಕ್ಷಣ ಆಗಬೇಕು ಅಂತನೋ ಸಲುವಾಗಿ ತಾನು ಕುಲ ಯಾವುದು, ಗೋತ್ರ ಯಾವುದು, ಎಲ್ಲಿರ್ತಾನೆ ಏನು ಎಲ್ಲ ಕೇಳಿನೂ ಕೂಡ ತಂದೆ ತಾಯಿಗಳ ಮೂಲಕನೇ ಆ ಮಾರ್ಗದಲ್ಲೇನೇ ಆಗಬೇಕು ಅಂತನ್ನುವಂತಹ ಬುದ್ಧಿ, ಏನೇ ವಿವೇಕ ಇದ್ರೂ ಕೂಡ ನಮಗಿಂತ ವಿವೇಕಿಗಳು ತಂದೆ ತಾಯಿಗಳು ಇರ್ತಾರೆ ಅಂತನೋ ವಿವೇಕನು ಮೂಡಿಸೋ ಅನ್ನೋ ಸಲುವಾಗಿ ಅವಳ ಮಾತುಗಳೆಲ್ಲ ಈ ಥರ ಆಡ್ತಾಳೆ. ಹಾಗಾಗಿ ಹೀಗೆ ಅವಳ ಒಂದು ಉದ್ಧಾರಕ್ಕೋಸ್ಕರವಾಗಿ ತಾನು ಇಲ್ಲಿ ಅವತಾರ ಮಾಡಿ ಬರ್ತಾ ಇದ್ದೀನಿ ಅಂತನ್ನುವಂಥದ್ದನ್ನು ಇಲ್ಲಿ ಹೇಳ್ತಾನೆ. ನಾಮ್ನಾ ವೇದವತಿ ಚೇಯಂ ಸ್ವಾಹಾಯ ಸನ್ನಿಧೋ ಸ್ಥಿತ. ಸ್ವಾಹಾ ಸ್ವಧ ಅಂತ ಇಬ್ಬರು ಹೆಂಡಂದರು ಅಗ್ನಿದೇವಿಗೆ. ಸ್ವಾಹಾ ಜೊತೆ ಇರ್ತಾಳೆ ಅವಳನ್ನು ಕಳಿಸಿದ್ದೆ ಅಂತನ್ನುವಂಥದ್ದನ್ನು ಅಲ್ಲಿ ಹೇಳ್ತಾರೆ. ಹೀಗೆ ಒಂದು ಹಂತದ ತನಕ ಈ ವ್ಯವಸ್ಥೆ ಆಗತ್ತೆ ಶ್ರೀನಿವಾಸನಿಗೆ. ಮುಂದೆ ಈಗ ಬಕುಳಾದೇವಿ ತಾನು ಆಕಾಶರಾಜ ಧರಣಿದೇವಿಯರ ಹತ್ರ ಹೋಗಿ ಪ್ರಸ್ತಾಪ ಮಾಡುವಂತಹ ವಿಚಾರ ಮತ್ತು ಅದರ ಮುಂದಿನ ವಿಚಾರಗಳನ್ನು ಮತ್ತೆ ನಾಳೆ ಮುಂದುವರಿಸೋಣ. ಕೃಷ್ಣ